ഷെഫീർക്ക, ഷെഫീർക്ക, ഷെഫീർക്ക. ഇത് ടോപ്പർ ലിസ്റ്റിൽ നമുക്ക് ജോയിൻ ആവാൻ കഴിയുമോ?
ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಒಂದು 5 minutes. ಪ್ಲೀಸ್ ಯಾರು ರಿಮೂವ್ ಆಗಬೇಡಿ. ಓಕೆ. ಯಾರು ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ? ಯಾರು ಮಾತಾಡ್ಬೋದಾ? ಹೇಗ್ ಕ್ಲಾಸ್ ನಡೀತಾ ಇದೆ ಅಂತ ಹೇಳ್ಬೋದಾ? ಎನಿಬಡಿ? ಪ್ಲೀಸ್ ಸ್ಪೀಕ್ ಆನ್. ಯಾರಾದ್ರೂ ಒಬ್ರು ಮಾತಾಡಿ. ಒಂದು 2 days ನಾನು ಅಟೆಂಡ್ ಆಗಿದ್ದೆ ಮೇಡಮ್. ಹೇಗಾಯ್ತು ಸರ್ ಕ್ಲಾಸ್? BMS 164 ಓಕೆ. ಅಜಿತ್ ಸರ್ ಅಂತ ಇದ್ದಾರಲ್ಲ, ರಿಟೈರ್ ಇದೆ ಜಡ್ಜ್, ಸಿಟ್ಟಿಂಗ್ ಜಡ್ಜ್ ಐ ಥಿಂಕ್ ಸೊ. ಓಕೆ. ಬಟ್ ಇಟ್ ಇಸ್ ವೆರಿ ನೈಸ್. Very nice. Thank you, sir. Your feedback is very important because ನೀವ್ ಹೇಗ್ ನಾವೀಗ ಜುಡಿಷಿಯರಿ ಸ್ಟಾರ್ಟ್ ಮಾಡಿದ್ರುನು ನೀವು ಯಾವ ತರ ಫೀಡ್ಬ್ಯಾಕ್ ಕೊಡ್ತೀರಾ, ನಮಿಗೂ ಕ್ಲಾಸ್ ಮೂವ್ ಆನ್ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ. ಇಟ್ ಇಸ್ ವೆರಿ ನೈಸ್. ನಂದು ಟೈಟ್ ಶೆಡ್ಯೂಲ್ ಇದ್ರೂ ಅಟೆಂಡ್ ಮಾರ್ನಿಂಗ್, ಬಟ್ ಟೈಮ್ ಮೇಂಟೈನ್ ಮಾಡಿ ಮೇಡಮ್. ಓಕೆ ಸರ್. 7:15 ಅಂದ್ರೆ ಕರೆಕ್ಟ್ 7:15 ಸ್ಟಾರ್ಟ್ ಮಾಡಿ. ಸರ್ ಏನಾಗುತ್ತೆ ಅಂದ್ರೆ ನಾವು ಸ್ಟೂಡೆಂಟ್ಸ್ ಲೇಟ್ ಆಗಿ ಜಾಯ್ನ್ ಆಗ್ತಾರೆ, ಅವ್ರಿಗೆ ಒಂದ್ ಸ್ವಲ್ಪ ಮಿಸ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಒಂದ್ 5 minutes 10 minutes ವೇಟ್ ಮಾಡ್ತೀವಿ. ಮೊದ್ಲೇನೆ ಅವ್ರಿಗೆ ಇದು ಹೇಳ್ಬಿಡಿ, ಸ್ಟ್ರಿಕ್ಟ್ ಆಗಿ ಇದು, ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಎಲ್ಲರೂ. ಅದೊಂದು ಮೈಂಡ್ ಸೆಟ್ ಇರ್ತದೆ. ದೆನ್ ಇನ್ನೊಂದು ಸರ್, ಮಾರ್ನಿಂಗ್ ಏನಾಗುತ್ತೆ ಅಂದ್ರೆ ಈಗ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ. ಈಗ ರೀಚ್ ಆಗಕ್ಕೆ ಅವ್ರು ಬಂದು ಆಫೀಸಿಗೆ ರೀಚ್ ಆಗಕ್ಕೆ ಸರಿಗೋ ಅಥವಾ ಅವ್ರು ಬರೋರಿಗೂನು ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರೋರಿಗೂ ಸ್ವಲ್ಪ ಹಿಂಸೆ ಆಗುತ್ತಲ್ಲ, ಇಲ್ಲೆಲ್ಲ ಸ್ಟಕ್ ಆಗ್ಬಿಡ್ತಾರೆ. ಎಷ್ಟು ಫಿಸಿಕಲ್ ಎಷ್ಟು ಅಟೆಂಡ್ ಆಗಿರ್ತಾರೆ ಮೇಡಮ್? ಒಂದು 10 ಮೆಂಬರ್ಸ್ ಆಗಿದ್ದಾರೆ ಸರ್ ಫಿಸಿಕಲ್. ಬಟ್ ಅಲ್ಲೇ 15 ವಿಡಿಯೋ ಕಾನ್ಫರೆನ್ಸ್ 15 ಮೆಂಬರ್ ಇದ್ದಾರೆ ಅಂತ ಕಾಣ್ತಾರೆ ಮಾರ್ನಿಂಗ್. ಮಾರ್ನಿಂಗ್ ಅದೇ ನೋಡ್ತಾ ಇದ್ದೇನೆ ಪಾರ್ಟಿಸಿಪೆಂಟ್ಸ್. ಇವಾಗ 35 ಅರೌಂಡ್ ಏನೋ ಇದ್ದಾರೆ ಇವಾಗ ಪಾರ್ಟಿಸಿಪೆಂಟ್. ಫಿಸಿಕಲ್ ಅಂತ ಏನಾರ 10-15 ಇರ್ಬೇಕೇನೋ. ಹೌದು, ಇರ್ಬೋದು. ಓಕೆ. ಅಂದ್ರೆ ಈಗ ಅಂದ್ರೆ ಸ್ವಲ್ಪ ಈಗ ಫಸ್ಟ್ ಅಲ್ವಾ, ನಮಿಗೂ ನಿಮ್ ಫೀಡ್ಬ್ಯಾಕ್ ಇಂಪಾರ್ಟೆಂಟ್. ಅದೇ ಟೈಮ್ ಮೇಂಟೈನ್ ಮಾಡ್ತಾ ಇದೀವಿ, ನಾ ಬೇರೆದೆಲ್ಲ ಟೈಮ್ ಮೇಂಟೈನ್ ಮಾಡ್ತಾ ಇದೀವಿ. ಇದು ಫಸ್ಟ್ ಜುಡಿಷಿಯರಿ ಅಲ್ವಾ, ಅವರಿಗೂ ಸ್ವಲ್ಪ ಸ್ಟೂಡೆಂಟ್ಸಿಗೂ ಸ್ವಲ್ಪ ಅರ್ಥ ಆಗ್ಲಿ ಅಂತ. ಇದು ಫ್ರೀ ಕ್ಲಾಸ್ ಅಂತೂ ಅವರಿಗೂ ಸ್ವಲ್ಪ ಹೋಗ್ಲಿ ತಲೆಗೆ ಅಂತ ಅಷ್ಟೇನೆ. ಇದು ಫ್ಯಾಂಟಾಸ್ಟಿಕ್. ಅಜಿತ್ ಸರ್ ಅಂತ ವೆರಿ ನೈಸ್ ಆಗಿ ಡೀಲ್ ಮಾಡಕತ್ತಾರೆ. ಓಕೆ ಸರ್. ಇನ್ಯಾರಾದ್ರೂ ಮಾತಾಡ್ತೀರಾ? ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಒಬ್ಬೊಬ್ರೆ ಮಾತಾಡಿ ಪ್ಲೀಸ್. ಯಾರು ಮಾತಾಡ್ತೀರಾ ಹ್ಯಾಂಡ್ ರೈಸ್ ಮಾಡಿ, ನಿಮ್ ಇಂಟ್ರೊಡ್ಯೂಸ್ ಮಾಡಿ, ಕ್ಲಾಸ್ ಹೇಗ್ ನಡೀತಾ ಇದೆ ಹೇಳಿ. ಎನಿಬಡಿ? ರೋಹಿತ್, ಇದು ನಿಮ್ ಫಸ್ಟ್ ಕ್ಲಾಸ್ ರೋಹಿತ್? ಹಲೋ, ನೀವೆಲ್ಲ ಲಾಯರ್ಸ್ ಅಪ್ಪ, ನೀವ್ ಹೇಗ್ ಮಾತಾಡ್ಬೇಕು ಅಂದ್ರೆ ನಮ್ಗಿಂತ ನೀವು ಚೆನ್ನಾಗಿ ಮಾತಾಡ್ಬೇಕು. ನಾವ್ ಬರೀ ಮಾಸ್ಟರ್ ಡಿಗ್ರಿ, ನೀವು ಲಾಯರ್ಸ್. ನಿಮಗೆ ಇದೆ ಬಂಡವಾಳ ನೋಡಿದ್ರೆ ನೀವು ಒಬ್ರು ಮಾತಾಡ್ತಾ ಇಲ್ಲ, ನಾನು ಇಷ್ಟು ಮಾತಾಡಿಸಿದ್ರು. I was talking on mute, sorry. Okay. I will first class, yeah. First class, okay. Where are you from, sir? I'm from Ballari. Ballari, okay. Okay, sir. Then any information about my class and like judiciary regarding any suggestion? Yeah, of no, ma'am. This is my first class. So. Okay, first class. Okay. Okay, sir. Thank you. ಇಂಟ್ರೊಡಕ್ಷನ್ ಹೇಳಿಲ್ಲ ಮೇಡಮ್. ನಿಮ್ ಇಂಟ್ರೊಡಕ್ಷನ್ ಹೇಳಿಲ್ಲ.
ಏನ್ ಸರ್? ನಿಮ್ ಇಂಟ್ರೊಡಕ್ಷನ್ ಹೇಳಿಲ್ಲಲ್ಲ ಮೇಡಮ್. ನಾನು ಓಕೆ, ಐ ಆಮ್ ಚಾಂದಿನಿ, ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್, ಟಾಪರ್ IAS. ಓಕೆ, ಕ್ಲಾಸ್ ಇಲ್ಲ ಇಲ್ಲ, ನಾನು ಮಾರ್ಕೆಟಿಂಗ್ ಬಗ್ಗೆ ನಾನು ಸ್ವಲ್ಪ, ಅಂದ್ರೆ ಈಗ ಫಸ್ಟ್ ಯಾವ ಕ್ಲಾಸ್ ಸ್ಟಾರ್ಟ್ ನಿಮ್ಮ ಆಗುತ್ತೆ class ಅದ್ರ ಬಗ್ಗೆ. ಓಕೆ, ಹೇಳಿ ಸರ್. ಸರ್ ಹೇಳಿ, ಮಾತಾಡ್ತಾ ಇದ್ರಿ. ನಾನು ಗುಲ್ಬರ್ಗದಿಂದ. ಓಕೆ, ನನ್ನ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್, ಆಂಧ್ರ ಬ್ಯಾಂಕ್ ಆಲ್ ಓವರ್ ಇಂಡಿಯಾ ಕೆಲಸ ಮಾಡಿ 70 years. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ ಯಾವ ಎಕ್ಸಾಮ್ ಓದ ಕೂಡ್ಬೇಕಂತ ಹೇಳಿ ನನಗೆ ಇದು ಇಲ್ಲ. ಆಲ್ಮೋಸ್ಟ್ ಇವನ್ ನಾ ಕೂಡ್ಬೇಕಂದ್ರೆ ಮೈ ಪೊಸಿಷನ್ ಲೈಕ್ ಎಕ್ಸ್ಪೈರಿ ಮೆಡಿಸಿನ್ ಇದ್ದಂಗ ನಾನು. ಅಯ್ಯೋ ಸರ್, ಈ ಏಜ್ ಅಲ್ಲೂ ನೀವು ಕಳೀತಾ ಇದ್ದೀರಲ್ಲ, ಇನ್ಸ್ಪೈರ್ ಆಗ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಗೆ. ಈಗ ಕೆಲವ್ರಿಗೆ ಕಲಿಯೋ ಆಪ್ಷನ್ಸ್ ಇದ್ರೂನು ಕಲಿತಾ ಇಲ್ಲ. ನಮ್ ಸ್ಟೂಡೆಂಟ್ಸ್ ಗೆ ಏನ್ ಹೇಳ್ತೀರಾ ಸರ್? ನಿಮ್ ಸಜೆಷನ್ ಏನ್ ಹೇಳ್ತೀರಾ? ಈ ಟೈಮ್ ಹೈಕೋರ್ಟ್, KST, DRP ಇವೆಲ್ಲ ನಾನು ಅಟೆಂಡ್ ಆಗ್ತಾ ಇರ್ತೀನಿ. ಓಕೆ, ಹೇಳಿ ಸರ್. ಯಾರ್ ಮಾತಾಡ್ತಾ ಇದ್ದೀರಾ ಅವ್ರು ಸ್ವಲ್ಪ ಮ್ಯೂಟ್ ಮಾಡ್ಕೊಡಿ. ಬೇರೆಯವ್ರು ಮಾತಾಡುವಾಗ ಸ್ವಲ್ಪ ಅವ್ರಿಗೂ ನಾವು ರೆಸ್ಪೆಕ್ಟ್ ಮಾಡ್ಬೇಕಲ್ಲ. ಸರ್ ಮಾತಾಡಿ. ನನಗ್ ಮಾತಾಡಂತ್ರ? ಹಾ ಸರ್, ನೀವೇ ಮಾತಾಡಿ. ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ನಾಗಣ್ಣ. ಸಂಗೊಳ್ಳಿ ನಾಗಣ್ಣ. ಓಕೆ ಸರ್. ಎಲ್ಲ ಇದಾಗಿ ಇವಾಗ ಅಂತ ಹೈಕೋರ್ಟ್ ಅಲ್ಲಿ ಡಿಸ್ಟ್ರಿಕ್ಟ್, ಸ್ಟೇಟ್ ಕಮಿಷನ್, ಕನ್ಸೂಮರ್ ಇದರಲ್ಲಿ KAT ಇವೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೇನೆ. ಓಕೆ, ಟೈಪಿಂಗ್, ಸೆಲ್ಫ್ ಟೈಪಿಂಗ್, ಬೋತ್ ಇಂಗ್ಲಿಷ್ ಕನ್ನಡ ಟೈಪಿಂಗ್. ಓಕೆ, ಹಿಂಗಾಗಿ ಚೆನ್ನಾಗಿ ಅನ್ಕೊಂಡು ಇದು ಮಾಡ್ತೇನೆ. ಬಟ್ ಐ ಆಮ್ ಎಂಜಾಯಿಂಗ್ ದಿಸ್ ಪ್ರೊಫೆಷನ್. ಎಷ್ಟೋ ಜನ ಹೈಕೋರ್ಟ್ ಜಡ್ಜ್ ನೀವ್ ಯಾಕೆ ಲೇಟ್ ಮಾಡಿ ಬಂದ್ರಿ, ಮಧ್ಯೆ ಬರ್ಬೇಕಾಗಿತ್ತಲ್ಲ ಅಂತೇಳಿ ನನಗೆ ಅಕ್ರಾಸ್ ದಿ ಬೆಂಚ್ ಕಮೆಂಟ್ ಮಾಡ್ತಾರ. ನಮ್ ಸ್ಟೂಡೆಂಟ್ಸ್ ಗೆ ಏನ್ ಸಜೆಷನ್ ಮಾಡ್ತೀರಾ ಸರ್ ಎಜುಕೇಶನ್ ಬಗ್ಗೆ? ಏನಿಲ್ಲ ಮೇಡಮ್, ಹಾರ್ಡ್ ವರ್ಕ್, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಅದು ಒಂದೇ. ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ಏನು, ಇಟ್ ಈಸ್ ಇನ್ ಯುವರ್ ಹ್ಯಾಂಡ್. ಓಕೆ, ನಾವು ನೋಡಿ ಜುಡಿಷಿಯರಿ ಸ್ಟಾರ್ಟ್ ಮಾಡಿದೀವಿ, ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಸಮ್ ಸ್ಟೂಡೆಂಟ್ಸ್ ಓಕೆ, ಕೆಲವರು ತುಂಬಾ ಜಾಯಿನ್ ಆಗಿ ಇಂಟ್ರೆಸ್ಟ್ ತೋರ್ತಾರೆ, ಫೈನಲಿ ಜಾಯಿನ್ ಆಗ್ತಾ ಇಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ಅವ್ರಿಂದ ಏನಾರ ಇದು ಇರ್ಬೇಕು. ಬಟ್ ಅಷ್ಟು ಕೆಲವು ಜನರಿಗೆ ಏನಾಗ್ತಾರ, ಈಗ ಜಸ್ಟ್ ಅನ್ಕರ ಪ್ರೊಫೆಷನ್ ಜಾಯಿನ್ ಆಗಿರ್ತಾರ. ಅವ್ರಿಗೇನ ಸರ್ವೈವಲ್ ಇಸ್ ದ ಮೇನ್ ಪ್ರಾಬ್ಲಮ್ ಇದ್ದಿರ್ತದೆ. ಅದ್ರ ಸಲಕ್ಕೆ ಅವ್ರು ಇವೆಲ್ಲ ನಾನು ನೋಡ್ತಾ ಇರ್ತೇನಲ್ಲ, ಎಲ್ಲ ಜೂನಿಯರ್ಸ್ ಅದು 5-6 years ವಿತೌಟ್ ಸೀನಿಯರ್ಸ್ ಅವ್ರು ಕೊಡಂಗಿಲ್ಲ. ಅವ್ರ ಕಡೆ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ. ಹಿಂಗಾಗಿ ಅವ್ರಿಗೆ ಸರ್ವೈವಲ್ ಇಸ್ ವೆರಿ ಡಿಫಿಕಲ್ಟ್ ಅದ. ಹೌದೌದು, ಅವರಿಗೂ ತುಂಬಾ ಪ್ರಾಬ್ಲಮ್ ಇದೆ, ಪ್ರಾಕ್ಟೀಸ್ ಇಲ್ಲ. ಬಟ್ ಏನಂದ್ರೆ ಸರ್, ಈ ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ಲಿ, ಸಿವಿಲ್ ಜಡ್ಜ್ ಆಗ್ಲಿ, ಒಂದ್ಸಲಿ ಕಷ್ಟಪಟ್ಟು ಇವ್ರು ಮಾಡಿದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿ ಸೆಟ್ಲ್ ಆಗುತ್ತಲ್ಲ ಅಂತ ಅಷ್ಟೇ. ಆಯ್ತು, ಇನ್ನೊಂದು ಈ ಜುಡಿಷಿಯರಿ ವಕಾಲತ್ ಪ್ರೊಫೆಷನ್ದಾಗ ಯಾರು ಪ್ರೊಫೆಷನ್ ಇದು ಡೆಡಿಕೇಟೆಡ್ ಲಿಟ್ಟರ್ ಸ್ವಲ್ಪ ಮಾಡ್ರಿ, ಡೆಡಿಕೇಶನ್ ಮಾಡಿದ್ರ ನೀವು ಅನ್ಕರ್ ಎಂದೂ ಉಪವಾಸ ಇರಂಗಿಲ್ಲ. ವಿಲ್ ಬಿ ಗೆಟಿಂಗ್ ಸಮಥಿಂಗ್ ಟು ಸಮ್ ಎಕ್ಸ್ಟೆಂಟ್. ಇದು ನಂದು ಡೈಲಿ ಅನ್ಕರ್, ನಾನು ಬ್ಯಾಡ್ ಅಂದ್ರು ಅನ್ಕರ್ ನನಗೇನೋ ಬರ್ತಾ ಇರ್ತದೆ, ಹೆಂಗೋ ನಡೀತಾ ಇರ್ತದೆ. ನಾವಲ್ಲಪ್ಪ ಅಂದ್ರು ಅದ್ರ ಸಲಕ್ ನಾನು ಅನ್ಕರ್ ನಮ್ಮ ಯಂಗ್ ಬಾಯ್ಸ್ಗೆ ಅನ್ಕರ್ ಒಂದ್ ಸ್ವಲ್ಪ 2 years ಡೆಡಿಕೇಟ್ ಮಾಡ್ರಿ. ಎಲ್ಲರೂ ಈವನ್ ಸಬ್ ರಿಜಿಸ್ಟರ್ ಆಫೀಸ್ನಾಗ ನೀವು ರಿಜಿಸ್ಟರ್ ಮಾಡಿದ್ರು ಯು ವಿಲ್ ಬಿ ಗೆಟಿಂಗ್ ಸಮ್ 20,000-30,000 per month. ಮ್ಯಾರೇಜ್ ರಿಜಿಸ್ಟ್ರೇಷನ್ ಇವೆಲ್ಲ ಹಿಂಗ ನಮಗೆಲ್ಲ ಐ ಆಮ್ ಕಮಿಂಗ್ ಅಕ್ರಾಸ್ ಆಲ್ ದೀಸ್. ಸೆಲೆಕ್ಟ್ ಪ್ರೊಫೆಷನ್ ಮಾತ್ರ ನೀವು ಅದೇ ಬೇರೆ ಈ ಮೆಡಿಕಲ್ ಪ್ರೊಫೆಷನ್ ಡಲ್ ಆಗ್ಯದ ಈಗ. ಕರೆಕ್ಟ್ ಮಾಡೋದು ಕರೆಕ್ಟ್ ಆಗುತ್ತೆ. ರೈಟ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಸುಭಾಷ್ ಚಂದ್ರ ರಾಥೋಡ್ ಸರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಜಾಯಿನ್ ಆಗಿಲ್ಲ, 5 minutes ಅಂತ ಹೇಳಿದ್ರು. ಹುಡುಗ ಲಾಯರ್ಸ್ ಎಲ್ಲ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳಂತ ಹೇಳಿ. ಸರ್, ಅದನ್ನೇ ಕೇಳ್ತಾ ಇದ್ದೀನಿ. ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ, ಯಾವ ತರ ಇತ್ತು ಲಾ ಇದ್ ಫೀಲ್ಡ್ ಅಂತ ಹೇಳಿ ಅಂತ ಎಲ್ಲಾರನ್ನೂ ಕೇಳ್ತಾ ಇದ್ದೀನಿ. ಬಟ್ ಯಾರು ಮಾತಾಡ್ತಾ ಇಲ್ಲ ನೋಡಿ. ನಾನಂತೂ ಇದು ನಮ್ಮ ಆರಾಧ್ಯ ಸರ್ ಏನ್ ಬ್ಯೂಟಿಫುಲ್ ಹೇಳ್ತಾರೆ ಮೇಡಮ್. ಸರೆಂಡರ್ ಅವ್ರು ಹೇಳೋದಿದು ಅವಾಗ ಈಗ ಬಿಟ್ಟರೀಗ
ಅವ್ರ ಕ್ಲಾಸ್ ಅನ್ಕರ ಎಲ್ಲಾ ಹುಡುಗ ಹುಚ್ಚಾಗಿ ಕೇಳ್ತಾ ಇದ್ರು. ಗುಲ್ಬರ್ಗನು ಬಂದ್ರು ತಗೋತಿದ್ರು. ಭಾರಿ ಹಾ ಹಾ ಬ್ಯೂಟಿಫುಲ್ ಅಂಕರ್ ಈ ನಮ್ಮ ರಾಠೋಡ್ ಸರ್ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ನಮ್ ಗುಲ್ಬರ್ಗ ನಾವು ಕೇಳ್ತಿದ್ದೇವೆ. ಹಾ ಹಾ ಎಲ್ಲ ಸ್ಟೂಡೆಂಟ್ಸ್ ಗಳು ಭಯಂಕರ ಹುಚ್ಚಾಗಿ ಕೇಳ್ತಾ ಇರ್ತಾರೆ ಅವ್ರ ಕ್ಲಾಸಿಗೆ. ಹಾ ಸರ್, ನಾನು ಅವ್ರದ್ದು ಕ್ಲಾಸ್ ಮೊನ್ನೆ ಎಫರ್ಟ್ಸ್ ಹಾಕಿ ನೋಡಿದೆ. ಹುಡುಗರು ತುಂಬಾ ಬ್ಯೂಟಿಫುಲ್ ಆಗಿ ಅವ್ರ ಎಕ್ಸ್ಪ್ಲನೇಷನ್ ತುಂಬಾ ಎಲ್ಲ ಚೆನ್ನಾಗಿ ಹೇಳಿದ್ರು. ಅದು ಅರ್ಥ ಆಗದೆ ಇದ್ದವರಿಗೂ ಅದು ಮತ್ತೆ ಅರ್ಥ ಇದ್ರ ಆಗೋ ನಮ್ಮಲ್ಲಿ ತರ ಸೆಂಟ್ರಲ್ ಹೇಳಿದ್ರು. ಯೂನಿವರ್ಸಿಟಿ ಎಸ್ 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 ಇಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಇದೆ. ಸೆಂಟ್ರಲ್ ಯೂನಿವರ್ಸಿಟಿ ಸೆಂಟ್ರಲ್ ಗೌರ್ಮೆಂಟ್ ಓಕೆ. ಲಾ ಅದು. ಅಲ್ಲೆಲ್ಲ ಹಾ ಹಾ ಗೆಸ್ಟ್ ಲೆಕ್ಚರ್ ಕ್ಲಾಸ್ ಡೆಲಿವರಿ ಮಾಡ್ತಾರೆ. ಹಾ 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 ಅದಕ್ಕೆ ಮತ್ತೆ ಓಕೆ. ಇದ್ರಾಗ ಬಂದ್ರೆ ಹಾ ಹಾ ಸಾಹೇಬ್ರ ನಾಲೆಜ್ ಶೇರ್ ಮಾಡ್ಕೊಂಡ್ರೆ ಒಳ್ಳೇದಂತ ನಂದು ಓಕೆ ಓಕೆ ಸರ್. ಅಭಿಪ್ರಾಯ. ಅವರು ಸ್ವಲ್ಪ ಎಲ್ಲ ಇದು ಒಂದು 10 ಮಿನಿಟ್ಸ್ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಆಯ್ತು ಹಾ. ಪರವಾಗಿಲ್ಲ ಇ- ಆಗುತ್ತೆ. ಇನ್ಯಾರಾದ್ರೂ ಏನಾದ್ರು ಹೇಳ್ತೀರಾ ಸ್ಟೂಡೆಂಟ್ಸ್ಗಳು? ಥ್ಯಾಂಕ್ ಯು ನಾಗೇನ ಸರ್. ಇನ್ಯಾರಾದ್ರೂ ಮಾತಾಡ್ತೀರಾ? ಪ್ಲೀಸ್ ಮಾತಾಡಿ. ಕ್ಲಾಸ್ ಅಟೆಂಡ್ ಆದವರು ಹೇಳಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ, ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಮರಿಯಾ ಮ್ಯಾಮ್ ಇದಾರಾ? ಯಾರು ಮಾತಾಡಿ. ನೀವ್ ಮಾತಾಡಿದ್ರೆ ತಾನೇ ನಮಗೆ ಇದಾಗ ಗೊತ್ತಾಗೋದು. ಒಬ್ರು ಮಾತಾಡ್ತಾ ಇಲ್ಲಲ್ಲ. ಪ್ಲೀಸ್ ಯಾರು ಒಬ್ರು ಮಾತಾಡಿ. ಪ್ರಿಯಾಂಕಾ ಮ್ಯಾಮ್ ಮಾತಾಡ್ತೀರಾ? Hello, ma'am. Good evening. ಗುಡ್ ಈವ್ನಿಂಗ್ ಮ್ಯಾಮ್. Myself Sangeeta. ಓಕೆ So I had completed my masters. ಓಕೆ LLM ಆಗಿದೆ. This is my first ever class. ಓಕೆ LLM from KLE, ma'am. ಓಕೆ ಓಕೆ. ದಿಸ್ ಇಸ್ ಯುವರ್ ಫಸ್ಟ್ ಕ್ಲಾಸ್, ನೋ? Yes, ma'am. ಓಕೆ. ಆಲ್ ದ ಬೆಸ್ಟ್. Thank you. ಓಕೆ. ನೆಕ್ಸ್ಟ್ ಎನಿಬಡಿ? ಮೇಡಮ್ ಇನ್ನೊಂದು, ಹಾ. ನಾನು ಮೊನ್ನೆ November 23ದಾಗ LLM 5th ರ್ಯಾಂಕ್ ಯೂನಿವರ್ಸಿಟಿ. ಯಾರು ಸರ್? ನಾ ಸಂಗೊಳ್ಳಿ ನಾಗಣ್ಣ. ಹೇಳಿ ಸರ್, ಹೇಳಿ ಸರ್. ಮೊನ್ನೆ November 23 ಅನ್ಕರ LLM ಅನ್ಕರ 5th ರ್ಯಾಂಕ್ ಕಾನ್ಸ್ಟಿಟ್ಯೂಷನ್ ಓ ಪಾಸ್ ಅದೇ. ಕಂಗ್ರ್ಯಾಚುಲೇಷನ್ಸ್. ಈ ಏಜ್ ಅಲ್ಲೂ ನೋಡಿ ನಿಮಗೆ ಎಷ್ಟು ಅಲ್ಲೆಲ್ಲ ಅದೇ ಪ್ರೊಫೆಸರ್ ಪರೇಶನ್ ಆಗ್ತೀರ ಸರ್. ನೀವು ಆಸ್ಪತ್ರೆ ಕೊಟ್ರೆ PhD ಮಾಡ್ತೀನಿ ನಾನು ಬ್ಯಾಂಕಿಂಗ್ ಅಂತ ಹೇಳಿ ಎಲ್ಲರೂ ನಗ್ತಾ ಇರ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, ನಾವು ಐ ನಾಟ್ ಬೂಸ್ಟಿಂಗ್ ಮೈ ಸ್ವಲ್ಪ. ಈಗ ಮೇಡಮ್ ಹೇಳಿದ್ರದ್ದು ಎಲ್ಲೆಲ್ಲ ಪಾಸ್ ಆಗಿದೆ ಅಂತ ಹೇಳಿ ಕೇಳಿದಿಂದ. ಸೊ ಇದು ಹಂಗ ಐಡಿಯಲ್ ಆಗಿ ಇಟ್ಕೊಂಡು ಅವ್ರನ್ನು ಓದ್ಲಿ ಅಂತ ಹೇಳ್ತಾ ಇದ್ದೀವಿ. ಓಕೆ ದಟ್ ಈಸ್ ಮೈ ಓನ್ಲಿ ಇಂಟೆನ್ಷನ್. ಓಕೆ. ನೀವು ಸ್ಟೂಡೆಂಟ್ ನ ತುಂಬಾ ಉರ್ದುಂಬಿಸ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್. ಅದನ್ನೇ ಬೇಕು. ಆಯ್ತು, ಇನ್ನೊಂದು ನನಗೆ ಈಗ ಆಲ್ ಓವರ್ ಇಂಡಿಯಾ ಓಡಾಡಿ ನಾನು ನನಗೆ ಒಂದು ನೋವು ಆಗ್ತಾ ಇರೋದಂದ್ರ ಸರ್ ಸರಿ, ಬಂದ್ರ ಗೊತ್ತಾಗ್ಲಿಲ್ಲ. ಕೇಳಿಸ್ತಾ ಇದೆಯಾ? ಈಗ ನನಗೆ ಕೇಳಿಸ್ತದೆ. ಆ ಕಡೆ ಉಳಿದವ್ರಿಗೆ ಕೇಳಿಸ್ತಾ ಇದ್ದ ಗೊತ್ತಿಲ್ಲ ಮೇಡಮ್. ಓಕೆ. ಮೇಡಮ್ ನಮಸ್ತೆ. ನಮಸ್ತೆ. ಸಾರಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. ಓಕೆ. ಓ ಸರ್, ಗುಡ್ ಈವ್ನಿಂಗ್ ಸರ್. ಓಕೆ, ನಾನು ಸ್ಟೂಡೆಂಟ್ಸ್ ನೆಲ್ಲ ಮಾತಾಡಿಸ್ತಾ ಇದೆ. ಓಕೆ, ಗುಡ್ ಈವ್ನಿಂಗ್ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಶಫೀರ್.
ಸುಭಾಷ್ ಸರ್ ಅವ್ರದ್ದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅಂತ ನೆಟ್ವರ್ಕ್ ಸರ್. ಇಶ್ಯೂಸ್ ಇದೆಯಾ? ಸ್ವಲ್ಪ ಅಲ್ಲಿ ಮಳೆ ಏನೋ ಇರ್ಬೇಕು ಅನ್ಕೋತೀನಿ. घर में ले जाएंगे. ಶುಭ ಸರ್ ಕೇಳಿಸ್ತಾ ಇದೆಯಾ? ಮೇಡಮ್ ನನ್ನ ವಾಯ್ಸ್ ಕೇಳಿದೆನಾ? ವಾಯ್ಸ್ ಬ್ರೇಕ್ ಆಗುತ್ತೆ ಸರ್. ವಾಯ್ಸ್ ಬ್ರೇಕ್ ಹಲೋ ಹಲೋ ಸರ್, ಓನ್ಲಿ 2 minutes ಸರ್, ನಾನು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀನಿ. ಒಂದೇ 2 ನಿಮಿಷ ನೋ ಇಶ್ಯೂ ಸರ್, ನೋ ಇಶ್ಯೂ ಸರ್. ಸರ್. ಚೆಕ್ ಮಾಡ್ತಾ ಇದ್ದೀನಿ ಸರ್. 2 ನಿಮಿಷದಲ್ಲಿ ನನ್ನ ಲ್ಯಾಪ್ಟಾಪ್ ಇಂದ ಸ್ಕ್ರೀನ್ ಶೇರ್ ಅದು ಮಾಡ್ಬೇಕಾಗತ್ತಲ್ಲ, ನಾನು ಜಾಯ್ನ್ ಆಗ್ತೀನಿ. ಆಯ್ತು ಸರ್, ಖಂಡಿತ. ಇದರಲ್ಲಿ ಓಕೆ ಸರ್. ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ ಆಫೀಸಲ್ಲಿ, ನನ್ನ ಮನೆಯಿಂದ ಜಾಯ್ನ್. ಓಕೆ ಸರ್, ನೋ ಪ್ರಾಬ್ಲಮ್. ಶಫೀದ್ ಸರ್ ನೀವು ಕಂಟಿನ್ಯೂ ಮಾಡ್ಕೊಡ್ಬೇಕು ಈಗ ಒಂದ್ ಸ್ವಲ್ಪ ಹೊತ್ತು ಇಲ್ಲ ಮೇಡಮ್, ಸ್ಟೂಡೆಂಟ್ಸಿಗೆ. ಇಲ್ಲ ಸರ್ ತಗೊಳ್ತಾರೆ. ನಾನು ರೆಗ್ಯುಲರ್ ಕ್ಲಾಸ್ ತಗೊಳ್ಳೋದಲ್ವಾ ಇವತ್ತು. ಅಲ್ಲಲ್ಲ ಏನಾದ್ರು ನೀವು ಗೈಡೆನ್ಸ್ ಬೋರ್ ಆಗುತ್ತೆ ಇವರಿಗೆ. ಸರ್ ಇದೆಲ್ಲ ಫಸ್ಟ್ ಡೇ ಸ್ವಲ್ಪ ಜನ ಈಗ ಫಸ್ಟ್ ಡೇ ಸೇರ್ಕೊಂಡಿದೆ. ನಾನೇ ಮಾತಾಡ್ತಿದ್ರೆ ಅವ್ರಿಗೆಲ್ಲ ಬೋರ್. ಇಲ್ಲ ಸರ್ ನಿಮ್ ಕ್ಲಾಸ್ ಕೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಸರ್ ಮಾಡ್ತಾರೆ 5 minutes ವೇಟ್ ಮಾಡಿ. ರಿಯಲಿ ಯುವರ್ ಕ್ಲಾಸ್ ಇಸ್ ವೆರಿ ಒಂಥರ ಕೇಳ್ಕೊಳ್ಳೋಕೆ ತುಂಬಾ ಚೆನ್ನಾಗಿ. ನಾನು ಇದ್ರಿಂದ ನಿಮ್ ಕ್ಲಾಸ್ ಕೇಳುವಾಗ ನಾನು ತುಂಬಾ ಕೇಳ್ತಾ ಇರ್ತೀನಿ ನಿಮ್ ಕ್ಲಾಸ್. ಸೊ ಖುಷಿ ಆಗುತ್ತೆ, ನಿಮ್ ವರ್ಡಿಂಗ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸರ್. ಸಫೀರ್ ಸರ್ ನಿಮ್ಮ ಕ್ಲಾಸ್ ಚೆನ್ನಾಗಿದೆ ಸರ್. ಸರ್ ನಾಗಣ್ಣ ಸರ್, ನಿಮ್ ಕ್ಲಾಸ್ ಚೆನ್ನಾಗಿದೆ. ನಾನು 2 ದಿವಸ ಆಯ್ತು ನಾನು ಕೇಳ್ತಾ ಇದ್ದೇನೆ. ಸರ್ 164 173 ಅದು 288 ಎಲ್ಲ ಹೇಳಿದ್ರಲ್ಲ, BNS ಮತ್ತೆ CRP. ಇಲ್ಲ ಸರ್, ಈವನ್ ಆಫ್ಟರ್ ವರ್ಕಿಂಗ್ 10 years as a judge, now also I am a student. ಬಟ್ ಇದು ಜುಡಿಷಿಯರಿನೇ ಹಂಗದ, ಟಿಲ್ ಲಾಸ್ಟ್ ಬ್ರೀತ್ ಟು ಬಿ ಸ್ಟೂಡೆಂಟ್. ಹೌದೌದು. ಎಲ್ಲಿ ಸರ್ ನಾವೀಗ ಜಡ್ಜ್ ಆಗಿ ಮಾಡೋದು? ಸರ್ ನಾನು ಜಡ್ಜ್ ಆಗಿ ಮಾಡ್ತಾ ಇಲ್ಲ, ನಾನು ರಿಸೈನ್ ಮಾಡಿದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಚ್ಚಾ ವೆರಿ ಗುಡ್. ಎಲ್ಲಿ ಬೆಂಗಳೂರಲ್ಲಿ? ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಈಗ ಬೆಂಗಳೂರಲ್ಲಿ. ಬೆಂಗಳೂರಲ್ಲೂ ಮಾಡ್ತಿದ್ದೀನಿ, ಬೆಂಗಳೂರು, ಈವನ್ ಬೆಳಗಾಂ. ಇಲ್ಲ ಮೇನ್ ಹೆಡ್ ಕ್ವಾರ್ಟರ್ಸ್ ಇಲ್ಲ ಬೆಂಗಳೂರಲ್ಲೇ. ಬೆಂಗಳೂರು ಮೈಸೂರು ಇಲ್ಲಿ ಮಾಡ್ತಾ ಇರ್ತೇನೆ. ಓಕೆ ಓಕೆ ಸರ್, ಒಳ್ಳೆ ನಾಲೆಜ್ ಇದೆ. ಸ್ಟಿಲ್ ಲರ್ನಿಂಗ್. ಒಂದ್ 5 minutes ವೇಟ್ ಮಾಡೋಣ ಸರ್, ರಾತ್ರಿ ಸ್ಟಾರ್ಟ್ ಮಾಡ್ತಾರೆ. ನಾವೇನಾದ್ರು ಟಾಪಿಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಸುಮ್ನೆ ಇದಾಗೋದಿಲ್ಲ, ಕನ್ಕ್ಲೂಡ್ ಆಗೋದಿಲ್ಲ. ಅದಕ್ಕೆ ಸ್ಟೂಡೆಂಟ್ಸ್ ಅವರು ಮಾತಾಡ್ತೀರಾ? ಮರಿಯಾ ಮ್ಯಾಮ್ ಇದ್ದೀರಾ? ಮಾತಾಡಿ, ನೀವು ಡೈಲಿ ಕ್ಲಾಸ್. ವಿ ಹ್ಯಾವ್ ಗುಡ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಅಲ್ಲ, ಆಲ್ಮೋಸ್ಟ್ 40 ಇದ್ದಾರೆ. ಓಕೆ ಓಕೆ. ಇನ್ಯಾರು ಮಾತಾಡ್ತೀರಾ? ಇದರಲ್ಲಿ ಸೀರಿಯಸ್ ಆಸ್ಪಿರೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿ ನೋಡಿ ಮೇಡಮ್. ಹೌ ಮೆನಿ ಸೀರಿಯಸ್ ಆಸ್ಪಿರೆಂಟ್ಸ್? ಈಗ ಆಲ್ರೆಡಿ ಎಕ್ಸಾಮ್ ಮೇಡಮ್ ಯಾರು ತುಂಬಾ ಸೀರಿಯಸ್ ಆಗಿದ್ದೀರಾ? ಯಾರು ಮಾತಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ವಿಜಯಲಕ್ಷ್ಮಿ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್. ಹೇಳಿ ಮ್ಯಾಮ್. ಮ್ಯಾಮ್ ನಾನು ಆಫ್ಲೈನ್ ಕ್ಲಾಸಸ್ ಬರ್ತಿದ್ದೀನಿ. ಓಕೆ. ಸಫೀರ್ ಸರ್ ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನಾನು ಅದು ಬೆಂಗಳೂರಲ್ಲಿ ಯಾರ್ಯಾರು ಆನ್ಲೈನ್ ಅಲ್ಲಿ ಬರ್ತಿದಾರ ಆಫ್ಲೈನ್ ಬರ್ಲಿ ಅಂತ ಸಜೆಸ್ಟ್ ಮಾಡ್ತೀನಿ ಮೇಡಮ್. ಸರ್ ನೀವು ಮ್ಯಾಮ್ ನಿಮ್ಮ ಫ್ರೆಂಡ್ಸ್ಗೆ ಆಕ್ಚುಲಿ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಮಾರ್ನಿಂಗ್ ಸ್ಲಾಟ್ಸ್ ಆಕ್ಚುಲಿ ಅವ್ರಿಗೆ ಕನ್ವೀನಿಯಂಟ್ ಆಗಲ್ಲ. ಅವರು ವರ್ಕ್ ಮಾಡ್ತಾರಲ್ಲ, ಅವರು ಈವ್ನಿಂಗ್ ಕ್ಲಾಸ್ ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಈವ್ನಿಂಗ್ ನಮಗೆ ಕನ್ವೀನಿಯಂಟ್ ಇಲ್ಲದೆ ಇರೋದ್ರಿಂದ ಈಗ ಮಾರ್ನಿಂಗ್ ಆಫ್ಲೈನ್ ಬನ್ನಿ ಅಂತ ಅವ್ರಿಗೂ ರಿಕ್ವೆಸ್ಟ್ ಮಾಡಿದೀನಿ ನಾನು. ಕ್ಲಾಸಸ್ ಆಫ್ಲೈನ್ ಅಟೆಂಡ್ ಮಾಡಿ ಆಮೇಲೆ ನೋಡೋಣ ಅಂತ ಸ್ವಲ್ಪ ದಿನ ಬಿಟ್ಟು. ಓಕೆ, ಒನ್ಸ್ ಇದು ನೋಟಿಫಿಕೇಶನ್ ಏನಾದ್ರು ಬಂದ್ರೆ ಆವಾಗ ನಾವು ಈ ಮಾರ್ನಿಂಗ್ ಈವ್ನಿಂಗ್ ಎರಡೂ ಮಾಡ್ಬೇಕಾಗತ್ತೆ. ಓಕೆ ಸರ್. ಹಲೋ. ಎಸ್ ಸರ್. ಸರ್ ವಾಯ್ಸ್ ಕೇಳಿಸ್ತಾ ಇದೆ ಈಗ? ಎಸ್ ಸರ್, ಆಡಿಬಲ್ ಕೇಳ್ತಾ ಇದೆ. ಆಲ್ ಆರ್ ಮ್ಯೂಟ್ ಮಾಡ್ಕೊಳ್ಳಿ, ಅದು ಎಕೋ ಹೊಡೆಯುತ್ತೆ. ಬೇರೆ ಸ್ಟೂಡೆಂಟ್ಸ್ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ.
ಸರ್ ನಾನು ಸ್ಟಾರ್ಟ್ ಮಾಡ್ಲಾ ಸರ್? ಓಕೆ ಸರ್, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ ನಿಮ್ಮನ್ನ. ಅದು ಎಸ್ ಸರ್ ಪ್ಲೀಸ್ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಮಾಡ್ತಾರೆ ಮೇಡಮ್ ಆಮೇಲೆ. ಓಕೆ ಓಕೆ. ಓಕೆ. ಆಶಾ, ಎಸ್ ಮ್ಯಾಮ್. ಇಂಟ್ರೊಡ್ಯೂಸ್ ಮಾಡಿ ಸರ್. Good evening, sir. Good evening, guys. Okay, myself Asha. Actually, Subhash Rathod sir na introduce ಮಾಡಕ್ actually I'm happy. ಅವ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಈಗ ಆಕ್ಚುಲಿ ಫಾರ್ಮರ್ ಸಿವಿಲ್ ಜಡ್ಜ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಅದ್ರಲ್ಲಿ ಇವಾಗ ವ್ಯಾಲಂಟರಿ ರಿಟೈರ್ಡ್ ತಗೊಂಡು ಸಮಾಜ ಸೇವೆ ಮಾಡ್ತಿದ್ದಾರೆ ಅಂಡ್ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಅಂಡ್ ಟಾಪರ್ ಐಎಸ್ ಜೊತೆ ನೀವಿರೋದಕ್ಕೆ ತುಂಬಾ ಆಕ್ಚುಲಿ ಖುಷಿ ಆಗ್ತಾ ಇದೆ. ಅಂಡ್ ಸ್ಟೂಡೆಂಟ್ಸ್ ಕೂಡ ಹ್ಯಾಪಿ ಅಂತ ಅನ್ಕೊಳ್ತೀನಿ ನಿಮ್ ಜೊತೆ, ನಿಮ್ ಕಡೆಯಿಂದ ಅವರು ಇದು ತಗೊಳೋದಕ್ಕೆ, ಗೈಡೆನ್ಸ್ ತಗೊಳೋದಕ್ಕೆ. ಸರ್ ನೆಕ್ಸ್ಟ್ ಸೆಷನ್ ನೀವು ಕಂಟಿನ್ಯೂ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಕೇಳಿಸ್ತಾ ಇದೆನಾ? ಎಸ್ ಸರ್, ಕೇಳಿಸ್ತಿದೆ. ಓಕೆ ಓಕೆ. ಸೊ ದಿ ಟಾಪಿಕ್ ಏನು ಅಂತ ಈಗಾಗಲೇ ತಮ್ಗೆ ಗೊತ್ತಿರುವಂತ ವಿಷಯ. ಪ್ಲೀಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಎಲ್ಲ. ನೀವೆಲ್ಲ ಲಾಯರ್ಸ್, ವಿಡಿಯೋ ಆನ್ ಮಾಡ್ಕೊಂಡು ಕೇಳ್ಕೋಬೇಕಲ್ವಾ? ಅವರಿಗೊಂದು ಸರಿಗೊಂದು ಇನ್ಸ್ಪಿರೇಷನ್ ಬರುತ್ತೆ ನಿಮ್ ಮುಖ ಎಲ್ಲ ನೋಡ್ಕೊಂಡು ಮಾತಾಡುವಾಗ. ಮತ್ತೆಲ್ಲ ಗುಡ್ ಈವ್ನಿಂಗ್ ಹೇಳಿ. ನಿಮ್ ಜೋಶ್ ಎಷ್ಟಿದೆ ನೋಡೋಣ. ಕ್ಲಾಸ್ ಫಸ್ಟ್ ಅಟೆಂಡ್ ಆಗ್ತಾ ಇದ್ದೀರಾ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಈಗ ನಾವು ಹೋಗ್ತಾ ಇರೋಂತ ವಿಷಯ ಏನ್ ನೋಡೋಕೆ ಅಂತಂದ್ರೆ, ಒಂದು ಎಕ್ಸಾಂಪಲ್ ಫಸ್ಟ್ ಗೆ ತಗೊಂಡ್ ಬಿಡೋಣ, ಆನಂತರ ಸಬ್ಜೆಕ್ಟಿಗೆ ಹೋಗೋಣ. ಈ ಹಿಂದೂ ಲಾ ಅನ್ನುವಂಥದ್ದು ಈಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲೆಲ್ಲ ಲಾ ಸ್ಟೂಡೆಂಟ್ಸ್ ನಾವು ಕೇಳಿರ್ತೀವಿ. ಬಹಳಷ್ಟು ಪಾರ್ಟ್ 1 ಪಾರ್ಟ್ 2 ಅಲ್ವಾ ನಮ್ಗೆ ಫ್ಯಾಮಿಲಿ ಲಾ ಅಂತ ಹೇಳಿ. ಅದರಲ್ಲಿ ಹಿಂದೂ ಲಾ ಅಂದ್ರೆ ಈಸಿ ಆಗಿಬಿಡ್ತದೆ, ಮಮಣಲ್ ಲಾ ಅಂದ್ರೆ ಸ್ವಲ್ಪ ಟಫ್ ಆಗತ್ತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡ್ ಅಲ್ಲಿ ಇತ್ತು. ನಿಮ್ಗೆ ಹೇಗಿದೆ ಗೊತ್ತಿಲ್ಲ. ಇವಾಗ ನಾವು ಸಬ್ಜೆಕ್ಟ್ ನೋಡ್ತಾ ಇರೋದೇನು ಅಂತಂದ್ರೆ ಹಿಂದೂ ಲಾ ಇನ್ ಪಾಸ್ಟ್ ಅಂಡ್ ಅಟ್ ಪ್ರೆಸೆಂಟ್ ಅಂತ. ಅಂದ್ರೆ ಹಿಂದೂ ಲಾದಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ ಅಂತ. ಹಿಂದೂ ಲಾ ಇನ್ ಪಾಸ್ಟ್ ಅಂಡ್ ಅಟ್ ಪ್ರೆಸೆಂಟ್ ಆನ್ ಸಕ್ಸೆಷನ್. ಸಕ್ಸೆಷನ್ ಮೇಲೆ ಹಿಂದೆ ಕಾನೂನು ಏನಿತ್ತು ಮತ್ತು ಈಗ ಪ್ರೆಸೆಂಟ್ ಅಲ್ಲಿ ಏನಿದೆ ಅಂತ ನಾವು ನೋಡ್ಕೊಳ್ಳಿಕ್ ಹೋಗ್ತಾ ಇದೀವಿ. ಎಲ್ಲರೂ ಪೆನ್ ಮತ್ತು ನೋಟ್ಬುಕ್ ಇದ್ರೆ ಜಸ್ಟ್ ಮೇಕ್ ಅ ನೋಟ್ ಆಫ್ ಇಟ್. ಯಾವುದು ಪಾಸ್ಟ್ ಮತ್ತು ಪ್ರೆಸೆಂಟ್ ಅನ್ನು ಡಿವೈಡ್ ಮಾಡುವಂತ ಒಂದು ಡೇಟ್ ಇದೆ, ಆ ಡೇಟ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ. ಯಾಕೆ ಆ ಡೇಟ್ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಅಂತಂದ್ರೆ, ಆ ಡೇಟು ಪಾಸ್ಟ್ ಮತ್ತು ಪ್ರೆಸೆಂಟ್ ಅನ್ನ ಡಿಸೈಡ್ ಮಾಡಕ್ಕೆ ಒಂದು ನಮ್ಗೆ ಮೀನ್ಸ್ ಆಗತ್ತೆ. 17/6/1956, 17/6/1956 ಬರ್ಕೊಂಡ್ರ ಡೇಟು. ಈ ಡೇಟಿನ ಮುಂಚೆ ಏನೇನಾಯ್ತಲ್ವಾ ಅದೆಲ್ಲವೂ ಪಾಸ್ಟ್. ಸಕ್ಸೆಷನ್, ಹಿಂದೂ ಲಾ ಆನ್ ಸಕ್ಸೆಷನ್ ಇನ್ ಪಾಸ್ಟ್ ಅನ್ನುವಂಥದ್ದು ಈ ಡೇಟ್ಗಿಂತಲೂ ಹಿಂದೆ, ಅಂದ್ರೆ ಅದಕ್ಕಿಂತಲೂ ಮುಂಚೆ ಏನೇನಾಯ್ತು ಅದೆಲ್ಲನು ಪಾಸ್ಟ್ ಅನ್ನ ಹೇಳ್ಕೊಡುತ್ತೆ. ಪ್ರೆಸೆಂಟ್ ಅನ್ನುವಂಥದ್ದು ಈ ಡೇಟಿನ ಈಚೆಗೆ ಏನೇನೆಲ್ಲ ಆಯ್ತಲ್ಲ ಅದು ಪ್ರೆಸೆಂಟ್ ಅನ್ನ ತಿಳಿಸ್ಕೊಡುತ್ತದೆ. ಸೊ ಈ ಡೇಟ್ ಅನ್ನ ಮತ್ತೊಮ್ಮೆ ನಾನು ಹೇಳ್ತೀನಿ, 17/6/1956
17/6/1956 ಫಸ್ಟ್ ಇದನ್ನು ಬರೆದಿಟ್ಕೊಳ್ಳಿ. ಯಾಕೆ ನಾವು ಈ ಡೇಟನ್ನ ಬರೆದಿಟ್ಕೋಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ಅನ್ನು ನಾನು ನಿಮ್ಗೆ ಕೊಡ್ತೀನಿ. ಜಸ್ಟ್ ನಾವು ಇನ್ವಾಲ್ವ್ ಆಗೋಣ. ನಮ್ಮ ಮೈಂಡ್ ಅಲ್ಲೇ ನಾವು ಒಂದು ಫ್ಯಾಕ್ಟ್ ಅನ್ನ ಡಿಸೈಡ್ ಮಾಡೋಣ. ಯಾಕಂದ್ರೆ ನಾನು ಟೀಚ್ ಮಾಡುವಂತದ್ದು, ನಾನು ಕಲಿಸುವಂತದ್ದು ಏನಿಲ್ಲ. ನಾನು ಏನ್ ಕಲ್ಕೊಂಡಿದ್ದೀನಿ ಅದನ್ನ ನಿಮ್ ಜೊತೆಗೆ ಸೇರ್ಕೊಂಡು ಮತ್ತೊಮ್ಮೆ ಕಲ್ಕೊಳ್ಳುವಂತ ಒಂದು ಸಿಚುವೇಶನ್ ಇದೆ. ನಾನು ಸುಮ್ನೆ ಎತ್ಕೊಂಡ್ಬಿಟ್ಟು ಹಿಂಗಿದೆ ಫಲ ಅಂತ ಹೇಳ್ಕೊಂತ ಹೋಗ್ಬಿಟ್ರೆ ನಿಮ್ ಮತ್ತೆ ಬೋರಿಂಗ್ ಆಗ್ತದೆ. ಅದು ಬೇಡ. ನಾವೆಲ್ಲ ಲರ್ನೆಡ್ ಪೀಪಲ್ ಅಲ್ವಾ, ಈಗ ಲೀಗಲ್ ಫ್ಯಾಟರ್ನಿಟಿ. ಸೊ ಹೀಗಾಗಿ ನಾನು ನಿಮ್ಗೆ ಮತ್ತೆ ಜಾಸ್ತಿ ಹೇಳ್ಕೊಡುವಂತದ್ದಿಲ್ಲ. ಕೆಲವೊಂದು ಪಾಯಿಂಟ್ಸ್ ಇದಾವೆ, ಅದನ್ನ ಹೈಲೈಟ್ ಮಾಡ್ತೀನಿ. ಅದರಿಂದ ನಮ್ಗೆ ಲಾ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಆ ಡೇಟ್ ಬರ್ಕೊಂಡಾದ್ಮೇಲೆ ನಾವು ಇಂಟ್ರಡಕ್ಷನ್ ಅಲ್ಲಿ ನಾನು ಒಂದೇನೋ ಪೇಪರ್ ಬರ್ದ್ನಲ್ಲ, ಈ ಪೇಪರ್ ಬರ್ದ್ ಯಾಕೆ ಬರ್ದೆ ಅನ್ನುವಂಥದ್ದನ್ನ ಹೇಳ್ಬೇಕಾದ್ರೆ ಇಲ್ಲೇನೋ ಬರ್ದಿದ್ದೀನಿ ನೋಡಿ. ಇನ್ ದಿಸ್ ಪೇಪರ್, ಸ್ಕ್ರೀನ್ ಶೇರ್ ಆಗ್ತಾ ಇದೆ ನಿಮ್ಗೆ ಇಲ್ಲಲ್ವಾ? No, sir. ಓಕೆ. ಶೇರ್ ಸ್ಕ್ರೀನ್. ಸ್ಕ್ರೀನ್ ಮೇಡಮ್, ತಾವು ಸ್ವಲ್ಪ ಅಡ್ವೈಸ್ ಮಾಡ್ತಿರಲ್ಲ. ನನಗೆ ಜೂಮ್ ಮೀಟಿಂಗ್ ಅಲ್ಲಿ ಇದು ಗೊತ್ತಿಲ್ಲ, ಜಾಸ್ತಿ ನಾನು ಯೂಸ್ ಮಾಡ್ತಿರೋದು ಒಂದು ಯಾವ್ದು ಗೂಗಲ್ ಮೀಟ್. ಸೊ ಇದರಲ್ಲಿ ಜೂಮ್ ಮೀಟ್ ಅಲ್ಲಿ ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡಬೇಕಾಗಿದೆ. ಆಶಾ ಮ್ಯಾಮ್. ಓಕೆ ಓಕೆ ಸರ್, ಐ ಗಾಟ್ ಇಟ್. ನನಗೆ ಗೊತ್ತಾಯ್ತು ಹೇಗೆ. ನಾನು ಕಲ್ತೆ ನೋಡಿ ಇದೊಂದು. ಇನ್ ದಿಸ್ ಪೇಪರ್ ನಾವೇನ್ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಿದ್ದೇವಲ್ಲ, ನಮಗೆ ಹಿಂದೂ ಲಾ ಇನ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಂತ ಗೊತ್ತಾಯ್ತಲ್ಲ. 17/6/1956 ಒಂದು ಡೇಟ್ ಅನ್ನ ಬರ್ಕೊಂಡಿದೀವಿ. ಆ ಡೇಟಿನ ಮುಂಚೆ ಕಾನೂನು ಏನಿತ್ತು, ನಂತರದಲ್ಲಿ ಕಾನೂನು ಏನಿದೆ ಅಂತ ತಿಳ್ಕೊಳ್ಳೋಣ. ಯಾವ ವಿಷಯದ ಮೇಲೆ? ಸಕ್ಸೆಷನ್ ಮೇಲೆ. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಸಕ್ಸೆಷನ್ ಎರಡು ರೀತಿ ಇದೆ, 2 ಟೈಪ್ಸ್, ಹೌದಲ್ವಾ? ಒಂದು ಇಂಟೆಸ್ಟೆಡ್ ಸಕ್ಸೆಷನ್, ಇನ್ನೊಂದು ಟೆಸ್ಟಿಮೆಂಟರಿ ಸಕ್ಸೆಷನ್. ಟೆಸ್ಟಿಮೆಂಟರಿ ಸಕ್ಸೆಷನ್ ಅಂದ್ರೆ ಏನು ಅಂತಂದ್ರೆ, ಎಲ್ಲಿ ಒಬ್ಬ ವ್ಯಕ್ತಿ ತನ್ನ ಆಸ್ತಿಗೆ ಸಂಬಂಧಿಸಿದಂತೆ ವಿಲ್ ಮಾಡಿ ಹೋಗ್ತಾನೆ, ಮೃತುಪತ್ರ ಅಂತ ಹೇಳ್ತೀವಿ. ವಿಲ್ ಅನ್ನ ಬರೆದುಕೊಟ್ಟು ಸತ್ತು ಹೋದ ಅಂತಂದ್ರೆ ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಟೆಸ್ಟಮೆಂಟರಿ ಸಕ್ಸೆಷನ್ ಅಂತ ಹೇಳ್ತೀವಿ. ಆ ಪ್ರಾಪರ್ಟಿ ಹೇಗೆ ಹೋಗುತ್ತೆ ಅಂದ್ರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗೋದಿಲ್ಲ. ಆತನು ಯಾರಿಗೆ ಪ್ರಾಪರ್ಟಿ ಹೋಗ್ಬೇಕು ತನ್ನ ನಿಧನದ ನಂತರ ಅಂತ ಬರೀತಾನೆ, ಅವ್ರಿಗೆ ಪ್ರಾಪರ್ಟಿ ಹೋಗುತ್ತೆ. ಅದಕ್ಕೆ ನಾವು ಟೆಸ್ಟಮೆಂಟರಿ ಸಕ್ಸೆಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಗವರ್ನ್ಡ್ ಬೈ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925. ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋದು ಬೇಡ. ಅಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಪ್ರೂವ್ ಮಾಡಬೇಕು, ಆ ಆಸ್ತಿ ಅವನಿಗಿತ್ತ, ಕ್ಯಾಪೇಬಲ್ ಟು ಡಿಸ್ಪೋಸ್ ಆಫ್ ದಿ ಪ್ರಾಪರ್ಟಿ ಇದ್ನ, ಸೌಂಡ್ ಮೈಂಡ್ ಇತ್ತ, ಆಮೇಲೆ ಅವನು ಯಾರಿಗೆ ಹೋಗ್ಬೇಕು ಅಂತ ಬರೆದು ಕೊಟ್ಟು ನಾವು ವಿಲ್ ಪ್ರೂವ್ ಆಯ್ತಾ ಅನ್ನುವಂಥದ್ದು ಎಕ್ಸಿಕ್ಯೂಷನ್ ಪ್ರೂವ್ ಆಗ್ಬಿಟ್ರೆ ಮುಗೀತು. ಅದು ವಿಲ್ ರಿಲೇಟೆಡ್ ವಿಷಯ. ನಾವು ಇವಾಗ ನೋಡ್ತಿರೋಂಥ ವಿಷಯ ಯಾವುದು ಅಂತಂದ್ರೆ, ಇಫ್ ಅ ಪರ್ಸನ್ ಡೈಸ್ ಇಂಟೆಸ್ಟೇಟ್ ಅಂದ್ರೆ ಇನ್ನೊಂದು ಟೈಪ್ ಆಫ್ ಸಕ್ಸೆಷನ್ ಇದೆ ಅಲ್ವಾ, ಇಂಟೆಸ್ಟೆಡ್ ಸಕ್ಸೆಷನ್. ಒಬ್ಬ ವ್ಯಕ್ತಿ ತನ್ನ ಆಸ್ತಿ ಅಂದ್ರೆ ತನ್ನ ಸ್ವಂತ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ಮೃತುಪತ್ರವನ್ನ ಮಾಡದೇನೆ ಹಾಗೆ ಡೆತ್ ಆಗಿ ಹೋದ ಅಂತಂದ್ರೆ ಆ ಪ್ರಾಪರ್ಟಿ ಕಾನೂನು ಪ್ರಕಾರ ಯಾರ್ಯಾರಿಗೆ ಹೋಗತ್ತೆ ಅನ್ನುವಂತ ವಿಷಯವನ್ನ ತಿಳ್ಕೊಳ್ಬೇಕು ನಾವು. ಹಿಂದೂ ಲಾದಲ್ಲಿ ಸಕ್ಸೆಷನ್ ಏನಿತ್ತು ಮೊದಲು, ನಂತರದಲ್ಲಿ 1956 ಆದ್ಮೇಲೆ ಆಕ್ಟ್ ಬಂದಾದ್ಮೇಲೆ ಏನ್ ಬದಲಾವಣೆ ಆಯಿತು ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿದೆ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಹೇಳ್ತೀನಿ ನೋಡಿ. ಇನ್ ದಿಸ್ ಪೇಪರ್ ವಿ ಆರ್ ಕನ್ಸರ್ನ್ ಓನ್ಲಿ ವಿತ್ ದಿ ಪೊಸಿಷನ್ ಆಫ್ ಹಿಂದೂ ಲಾ ಬಿಫೋರ್ 17/6/1956 and thereafter till date on the mode and manner of dilution of the absolute property of a Hindu male intestate. ನೋಡಿ, ಒಬ್ಬ ವ್ಯಕ್ತಿ ತನ್ನ ಸ್ವಂತ ಆಸ್ತಿಯನ್ನ ಬಿಟ್ಟು ಸತ್ತು ಹೋದ್ರೆ ಆ ಆಸ್ತಿ ಯಾರಿಗೆ ಹೇಗೆ ಹೋಗುತ್ತೆ ಕಾನೂನಲ್ಲಿ ಅನ್ನುವಂಥ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ವಿದಿನ್ ದಿ ಟೆರಿಟರಿ ಆಫ್ ಕರ್ನಾಟಕ ಸ್ಟೇಟ್ ನಲ್ಲಿ
ಕರ್ನಾಟಕ ಸ್ಟೇಟ್ ನಲ್ಲಿ ಕರ್ನಾಟಕವನ್ನ 3 ಭಾಗಗಳಾಗಿ ನಾವು ಇವತ್ತಿಗೂ ವಿಭಾಗ ಮಾಡ್ತೀವಿ. ಮೈಸೂರು ರೀಜನ್ ಬೇರೆ ಅಂತ ಹೇಳ್ತೀವಿ, ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ, ಬಾಂಬೆ ಕರ್ನಾಟಕ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ರೀಜನ್ ದಲ್ಲಿ ಬೇರೆ ಬೇರೆ ಸ್ಕೂಲ್ಗಳು ಅಪ್ಲೈ ಆಗ್ತಾ ಇತ್ತು ಮೊದಲು. ಈಗಲೂ ಕೂಡ ಕೆಲವೊಂದು ವಿಷಯದಲ್ಲಿ ಅಪ್ಲೈ ಆಗ್ತವೆ, ಕೆಲವೊಂದು ವಿಷಯದಲ್ಲಿ ಅಪ್ಲೈ ಆಗೋದಿಲ್ಲ. ಸೊ ಹೀಗಾಗಿ ಕರ್ನಾಟಕದಲ್ಲೇ ಮತ್ತೆ 3 ಭಾಗಗಳಾಗಿ ನಾವು ನೋಡ್ಕೋಬೇಕು. ಅದು ಗಮನದಲ್ಲಿ ಇರಬೇಕು. ನಾವು ಯಾವ ಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಅಥವಾ ನಾವು ಕೋಟ್ ಮಾಡುವಂತಹ ಜಜ್ಮೆಂಟ್ಗಳು ಯಾವ ಭಾಗದಲ್ಲಿಂದ ಹೋಗಿರುವಂತವು ಎಂಬುದನ್ನು ತಿಳ್ಕೊಂಡು ನಾವು ಕೋಟ್ ಮಾಡ್ಬೇಕಾಗತ್ತೆ ಕೋರ್ಟ್ ಮುಂದ. ಇಂಟೆಸ್ಟೆಡ್ ಸಕ್ಸೆಷನ್ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ಅಲ್ವಾ ಇವತ್ತು, ಬಿಫೋರ್ 1956 ಅಂಡ್ ಆಫ್ಟರ್ 1956. In Karnataka till commencement of the Act of 1956, this is a footnote, 1956, the intestate succession among the Hindu was governed by the rule provided by the ಮಿತಾಕ್ಷರ school. ಮಿತಾಕ್ಷರ ಲಾ ಅನ್ನುವಂಥದ್ದಿತ್ತಲ್ವಾ, ಆ ಲಾದಲ್ಲಿ ಬೇರೆ ಯಾವ ರೀತಿ ಹೋಗ್ಬೇಕು ಅದನ್ನ ನಾವು ಟ್ರೆಡಿಷನಲ್ ಹಿಂದೂ ಲಾ ಅಂತ ಕರಿತೀವಿ. ಟ್ರೆಡಿಷನಲ್ ಹಿಂದೂ ಲಾ ಅಂತ. ಟ್ರೆಡಿಷನಲ್ ಹಿಂದೂ ಲಾ ಯಾವಾಗ 1956 ಗಿಂತ ಮುಂಚೆ ಯಾವನೇ ಒಬ್ಬ ವ್ಯಕ್ತಿ ತನ್ನ ಸ್ವ ಅರ್ಜಿತ ಆಸ್ತಿಯನ್ನ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯನ್ನ ಬಿಟ್ಟು ಸತ್ತೋದ್ರೆ ಆ ಪ್ರಾಪರ್ಟಿ ಹ್ಯಾಕ್ ಹೋಗ್ಬೇಕು ಅನ್ನುವಂಥದ್ದನ್ನ ಟ್ರೆಡಿಷನಲ್ ಲಾದಲ್ಲಿ ಹೇಳಿದ್ದಾರೆ. ಮುಲ್ಲಾಸ್ ಪ್ರಿನ್ಸಿಪಲ್ಸ್ ಆಫ್ ಹಿಂದೂ ಲಾ ಅಂತ ನೀವು ಓದಿದಾಗ ಅಲ್ಲಿ ನಿಮ್ಗೆ ಸಿಗ್ತದೆ ಸೋರ್ಸ್, ಯಾವ ರೀತಿ ಪ್ರಾಪರ್ಟಿ ಅವಾಗ ಹೋಗ್ತಿತ್ತು ಅನ್ನುವಂಥದ್ದು. ಬಿಫೋರ್ ದಿ ಆಕ್ಟ್ ಆಫ್ 1956 ದ ರೂಲ್ ವಾಸ್ ದ್ಯಾಟ್, ನಾವು ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಇಲ್ಲೇ. ದ ರೂಲ್ ವಾಸ್ ದ್ಯಾಟ್ the property of intestate was devolving as per rules provided by Mitakshara school of law, subject to the limitations provided by its sub schools. ನಾವು ಹೇಳಿದೇವಲ್ವಾ, ಹೈದರಾಬಾದ್ ಕರ್ನಾಟಕ ಬೇರೆ, ಬಾಂಬೆ ಕರ್ನಾಟಕ, ಅಲ್ಲಿ ಸಬ್ ಸ್ಕೂಲ್ಸ್ ಗಳು ಇದ್ದು. ಆ ಸ್ಕೂಲ್ಗಳಲ್ಲಿ ಏನಾದ್ರೂ ಎಕ್ಸೆಪ್ಷನ್ಸ್ ಇದ್ರೆ ಜನರಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಮಿತಾಕ್ಷರ ಸ್ಕೂಲ್ ಅನ್ನೇ ಅಪ್ಲೈ ಆಗೋದು. ಮಿತಾಕ್ಷರ ಸ್ಕೂಲ್ ನಲ್ಲಿ ಬಾಂಬೆ ಸ್ಕೂಲ್ ಅಂತೀವಿ, ಹೈದರಾಬಾದ್ ಸ್ಕೂಲ್ ಅಂತ ಹೇಳ್ತೀವಿ, ಹೀಗೆ ಬೇರೆ ಬೇರೆ ಸ್ಕೂಲ್ ಇದ್ದು ಆ ಸ್ಕೂಲ್ ಅಲ್ಲಿ ಕೆಲವೊಂದಿಷ್ಟು ಲೋಕಲ್ ಕಸ್ಟಮ್ಸ್ ಗಳನ್ನ ರಿಕಗ್ನೇಷನ್ ಮಾಡಿದ್ರು. ಹೀಗಾಗಿ ಮಿತಾಕ್ಷರ ಲಾನೆ ಅಪ್ಲೈ ಆಗ್ತಾ ಇತ್ತು ಪ್ರಿವೇಲಿಂಗ್ ಇನ್ ದ ಪರ್ಟಿಕ್ಯುಲರ್ ರೀಜಿನ್ ಅಂತ ಹೇಳಿದೆವು ನಾವು. ಆ ರೀಜಿನ್ ಅಂದ್ರೆ ಏನೇನು ಅಂತ ಪೇಪರ್ದಲ್ಲಿ ಡೀಟೇಲ್ ಆಗಿ ಎಲ್ಲ ಹೇಳಿದೀನಿ. ಇನ್ನೊಂದು ಏನು ಅಂತಂದ್ರೆ, ಹೇಗೆ ಹೋಗ್ತಿತ್ತು ಪ್ರಾಪರ್ಟಿ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದಿ ಆಕ್ಟ್. ದ ಪೊಸಿಷನ್ ಆಫ್ ಟ್ರೆಡಿಷನಲ್ ಹಿಂದೂ ಲಾ ವಾಸ್ ದ್ಯಾಟ್, ಮೊದಲ ಕಾನೂನು ಇತ್ತು, ಏನಿತ್ತು? The is first in order in the same category was succeeding the property of intestate in preference to the others, and on default of the first in order, the next here in order was succeeding the property of intestate. ಇದರ ಅರ್ಥ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ತನ್ನ ಸ್ವಂತ ಆಸ್ತಿಯನ್ನ ಬಿಟ್ಟು ಸತ್ತು ಹೋದ್ರೆ, ನಾವು ಇವಾಗ ಏನ್ ಮಾತಾಡ್ತಾ ಇದೀವಿ, 1956 ಗಿಂತ ಮುಂಚೆ ವಿಷಯನ ಮಾತಾಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಆಸ್ತಿಯನ್ನ ಬಿಟ್ಟು ಸತ್ತು ಹೋದ್ರೆ, ಯಾವುದೇ ವಿಲ್ ಮಾಡ್ದೇನೆ, ಇಂಟೆಸ್ಟೆಡ್ ಡೆತ್ ಅಂತ ಹೇಳ್ತೀವಿ, ಅವಾಗ ಆ ಪ್ರಾಪರ್ಟಿ ಕ್ಲಾಸ್ 1 ಇಯರ್ಸ್, ಕ್ಲಾಸ್ 2 ಇಯರ್ಸ್ ಅಂತ ನಾವು ಇವತ್ತೇನು ಮಾತಾಡ್ತಾ ಇದೀವಲ್ವಾ, ಹಾಗೆ ಅವಾಗ್ಲೂ ಕೂಡ ಹಾಗೆ ಇತ್ತು. ಸರ್ಪೆಂಡಾಜು, ಗೋತ್ರಾಜು, ಅದು ಇದು ಅಂತ ಇತ್ತು, ಕ್ಲಾಸ್ ಮಾಡಿದ್ರು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ಮಗ, ಹೆಂಡತಿ ಮತ್ತು ಮಗಳನ್ನ ಬಿಟ್ಟು ಸತ್ತು ಹೋದ್ರೆ ಪ್ರಾಪರ್ಟಿ ಯಾರಿಗೆ ಹೋಗ್ತಿತ್ತು ಅಂತಂದ್ರೆ ಫಸ್ಟ್ ಮಗನಿಗೆ ಹೋಗ್ತಿತ್ತು. ಮಗನು ಸತ್ತಾದ ಮೇಲೆ ವಿಡೋಗ್ ಹೋಗ್ತಿತ್ತು, ಅಂದ್ರೆ ತಾಯಿ, ಈ ಮಗನ ಏನೋ ತಾಯಿ ಇದ್ದಾಳೆ ಅಥವಾ ಅವನು ಸತ್ತವನ ಹೆಂಡತಿ ಇದ್ದಾಳೆ, ಆಕೆಗೆ ಹೋಗ್ತಿತ್ತು. ಆಕೆ ಸತ್ತಾದ ಮೇಲೆ ಮಗಳಿಗೆ ಹೋಗ್ತಾ ಇತ್ತು. ಹೀಗೆ ಆರ್ಡರ್ ಇತ್ತು. ಅದಕ್ಕೆ ನಾವು ಫಸ್ಟ್ ಇನ್ ಆರ್ಡರ್ ನಲ್ಲಿ ಯಾರು ಬರ್ತಿದ್ರು ಅವರಿಗೆ ಹೋಗ್ತಾ ಇತ್ತು ಇದು ಪ್ರಾಪರ್ಟಿ. This was the position before the commencement of Hindu Succession Act. ಆ ನಂತರ ಏನು ಅಂತಂದ್ರೆ, ಇಲ್ಲೇ ಒಂದು ವಿಷಯವನ್ನ ತಿಳ್ಕೊಂಡ್ ಬಿಡೋಣ. ಒಂದು ವೇಳೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ, ಮಗ ಮತ್ತು ಮಗಳನ್ನ ಬಿಟ್ಟು ಸತ್ತು ಹೋದಾಗ ನಾವೇನ್ ಹೇಳಿದೀವಿ ಅಂತಂದ್ರೆ, ಫಸ್ಟ್ ಇನ್ ಆರ್ಡರ್ ನಲ್ಲಿ ಸನ್ನಿಗೆ ಪ್ರಯಾರಿಟಿ ಕೊಟ್ಟಿದ್ರು, ಸನ್ನಿಗೆ ಪ್ರಾಪರ್ಟಿ ಬರ್ತಾ ಇತ್ತು. ಡ್ಯೂರಿಂಗ್ ದಿ ಲೈಫ್ ಟೈಮ್ ಆಫ್ ದಟ್ ಸನ್, ಅವನಿಗೆ ಏನಾದ್ರು ಮದುವೆಯಾಗಿ ಮಕ್ಕಳಾದ್ರೆ, ಮೊಮ್ಮಕ್ಕಳಾದ್ರೆ, ಅವ್ರು ಎಲ್ಲಾರು ಏನಾಗ್ಬಿಡ್ತಿದ್ರು ಅಂದ್ರೆ ಆ ಪ್ರಾಪರ್ಟಿಯಲ್ಲಿ ಬೈ ಬರ್ತ್ ರೈಟ್ಸ್ ಅನ್ನ ತಗೊಂಡ್ಬಿಡ್ತಿದ್ರು. ಯಾಕೆ? ಆನ್ಸಿಸ್ಟರ್ ಪ್ರಾಪರ್ಟಿ ಅಂತ ಅದಕ್ಕೆ ಒಂದು ಹೆಸರು ಬರ್ತಾ ಇತ್ತು ಅವಾಗ. ಟೇಕಿಂಗ್ ದಿ ಕಲರ್ ಆಫ್ ಕೋಪಾರ್ಸ್ನರಿ ಆಗ್ತಿತ್ತದು. ಹಂಗಂದ್ರೆ ಏನ್ರಿ, ಸುಮ್ನೆ ಎಲ್ಲ ಕನ್ಫ್ಯೂಸ್ ಮಾಡ್ಬೇಡ್ರಿ ಅಂತ ನಿಮ್ಮ ಮೈಂಡ್ ಅಲ್ಲಿ ಬರ್ಬೋದು, ಏನೇನೋ ಬರ್ತದೆ, ಮುಂದೆ ನಾನು ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ. ಏನು ನಿಮ್ಮ ಮೈಂಡ್ ಅಲ್ಲಿ ಈ ವಿಷಯದಲ್ಲಿ ಡೌಟ್ ಉಳಿಲಾರ್ದಂಗೆನೆ ನಾನು ನನಗೆ ತಿಳಿದ ಮಟ್ಟಿಗೆ ನಾನು ಕ್ಲಾರಿಫೈ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. 1956 ಅಲ್ಲಿ ಮುಂಚೆ ಏನಿತ್ತು ಅಂತಂದ್ರೆ, ಯಾವನೇ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಆಸ್ತಿಯನ್ನ ಬಿಟ್ಟು ಸತ್ತು ಹೋದ್ರೆ ಆ ಆಸ್ತಿ ತನ್ನ ಮಗನಿಗೆ ಹೋಗ್ತಿತ್ತು. ಮಗನು ತನ್ನ ಡ್ಯೂರಿಂಗ್ ದಿ ಲೈಫ್ ಟೈಮ್ ಏನಾದ್ರು ಮ್ಯಾರೇಜ್ ಆಗಿ ಮಕ್ಕಳು ಮೊಮ್ಮಕ್ಕಳು ಅವನಿಗಾದ್ರೆ, ಆ ತನ್ನ ಮಕ್ಕಳು ಅಂದ್ರೆ ಗಂಡು ಮಕ್ಕಳು ಮಾತ್ರ
ಅವರು ಎಲ್ಲಾರನು ಬೈ ಬರ್ತ್ ರೈಟ್ ಅದರಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ರೈಟ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ರು. ಅವ್ರನ್ನೆಲ್ಲರನ್ನು ನಾವೇನಂತ ಕರಿತೀವಿದ್ದೀವಿ ಅಂತಂದ್ರೆ ಕೋಪಾರ್ಸ್ನರ್ಸ್ ಅಂತ ಕರಿತಿದ್ರು. ಆ ಪ್ರಾಪರ್ಟಿ ಆನ್ಸಿಸ್ಟಲ್ ಪ್ರಾಪರ್ಟಿ ಟೇಕಿಂಗ್ ದಿ ಕಲರ್ ಆಫ್ ಕೋಪಾರ್ಸ್ನರಿ ಅಂತ. ಯಾರೋ ಮೈಕ್ ಮಾತಾಡ್ತಾ ಇದೀರಿ ನೋಡಿ. ಯಾರದು ನೋಡಿ ಮೇಡಮ್, ಅವ್ರಿಗೆ ನೀವು ಏನೋ ನಿಮ್ಗೆ ಆಪ್ಷನ್ಸ್ ಇದ್ರೆ ನೀವೇನೇ ಬಂದ್ ಮಾಡಿ, ಇಲ್ಲ ಅಂತಂದ್ರೆ ಅವ್ರಿಗೆ ಹೇಳಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ. ನಾವು 1956 ಮುಂಚೆ ಆಕ್ಟ್ ಬರೋಕ್ಕಿಂತ ಮುಂಚೆ ಒಂದು ಸಿಚುವೇಶನ್ ಅನ್ನು ಇಮ್ಯಾಜಿನ್ ಮಾಡಿದೀವಿ. ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ಬಿಟ್ಟು ಸತ್ತೋದಾಗ ಹಿಂದೆ ಮಗ, ಹೆಂಡತಿ ಮತ್ತು ಮಗಳನ್ನ ಬಿಟ್ಟು ಸತ್ತೋದಾಗ ಮಗನಿಗೆ ಪ್ರಯಾರಿಟಿ ಅಂತ ಹೇಳಿದೀವಿ. ಆ ಮಗ ತನ್ನ ಮದುವೆಯಾಗಿ ಅಥವಾ ಮದುವೆ ಆಗಿತ್ತು, ಮಕ್ಕಳು ಮೊಮ್ಮಕ್ಕಳು ಅವನಿಗೆ ಏನಾದ್ರು ಆದ್ರೆ ಅವರೆಲ್ಲರೂ ಆ ಪ್ರಾಪರ್ಟಿಯಲ್ಲಿ ಬೈ ಬರ್ತ್ ರೈಟ್ ಅನ್ನ ತಗೊಂಡ್ ಬಿಡ್ತಾ ಇದ್ರು. ಅದು ಎಷ್ಟೇ ಜನರೇಷನ್ ಹೋದ್ರು ಕೂಡ ಅದು ಏನಾಗ್ತಾ ಇತ್ತು ಅಂತಂದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಥವಾ ಕೋಪಾರ್ಸ್ನರಿ ಪ್ರಾಪರ್ಟಿ ಆಗಿ ಬೈ ಜನರೇಷನ್ ಟು ಜನರೇಷನ್ ಹಾಗೆ ಬರ್ತಾ ಇತ್ತು. ವೆದರ್ ದ ಪ್ರಾಪರ್ಟಿ ವಾಸ್ ಡಿವೈಡೆಡ್ ಅಮಾಂಗ್ ದಿ ಸನ್ಸ್, ಗ್ರ್ಯಾಂಡ್ ಸನ್ಸ್ ಆರ್ ಗ್ರೇಟ್ ಗ್ರ್ಯಾಂಡ್ ಸನ್ಸ್, ಆರ್ ದೇ ಆರ್ ಜಾಯಿಂಟ್ಲಿ ಎಂಜಾಯಿಂಗ್ ಇಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಫ್ಯಾಕ್ಟ್. ಕಾನೂನನ್ನೇ ಅದನ್ನ ಡಿಸೈಡ್ ಎಲ್ಲ ಮಾಡ್ಬಿಡ್ತಾ ಇತ್ತು. ಗಂಡು ಮಕ್ಕಳಿಗೆ ಮಾತ್ರ ಪ್ರಯಾರಿಟಿಯನ್ನು ಕೊಡ್ತಾ ಇದ್ರು, ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಹಕ್ಕುಗಳನ್ನ ಕೊಡ್ತಿರ್ಲಿಲ್ಲ. ಸಬ್ಜೆಕ್ಟ್ ಟು ಸರ್ಟನ್ ಎಕ್ಸೆಪ್ಷನ್ಸ್. 1933 ಆಕ್ಟ್ ಮತ್ತು 1937 ಆಕ್ಟ್ ಅನ್ನು ಹೊರತುಪಡಿಸಿ ಅದು ಲೈಫ್ ಇಂಟ್ರೆಸ್ಟ್ ಅನ್ನ ಮಾತ್ರ ಕೊಡ್ತಾ ಇದ್ರು. ಆ ವಿಷಯದ ಬಗ್ಗೆ ನಾವು ಮಾತಾಡೋದು ಬೇಡ. ಒಬ್ಬ ಪುರುಷ ತನ್ನ ಆಸ್ತಿಯನ್ನ ಬಿಟ್ಟು ಸತ್ತು ಹೋದಾಗ ನೆಕ್ಸ್ಟ್ ಯಾರಿಗೆ ಹೋಗ್ತಿತ್ತು ಅನ್ನುವಂಥದ್ದನ್ನ ಮಾತ್ರ ನಾವು ಡಿಸ್ಕಸ್ ಮಾಡೋಣ. ದಿಸ್ ವಾಸ್ ದಿ ಪೊಸಿಷನ್. ನಂತರದಲ್ಲಿ ಏನಾಯ್ತು ಇಲ್ಲಿ ಹೇಳಿದ್ರು, ಅಂಡರ್ ದಿ ಟ್ರೆಡಿಷನಲ್ ಲಾ, ಸನ್, ಗ್ರ್ಯಾಂಡ್ ಸನ್ ಆಫ್ ಅ ಪ್ರೀಡಿಸೀಸ್ಡ್ ಸನ್ಸ್ ಅಂಡ್ ದಿ ಗ್ರೇಟ್ ಗ್ರ್ಯಾಂಡ್ ಸನ್ಸ್ ಆಫ್ ಪ್ರೀಡಿಸೀಸ್ಡ್ ಗ್ರ್ಯಾಂಡ್ ಸನ್ಸ್, son or grandsons of intestate were succeeding to the property of an intestate simultaneously and were taking share first trips as joint tenants. ಈ ವರ್ಡ್ ಇದೆ ಅಲ್ರಿ, ಎಲ್ಲಾರು ಬರ್ದಿಟ್ಕೊಂಡ್ಬಿಡಿ ನೀವು. ಫಸ್ಟ್ ಟ್ರಿಪ್ಸ್ ಆಸ್ ಜಾಯಿಂಟ್ ಟೆನೆಂಟ್ಸ್ ಅನ್ನುವಂಥದ್ದು ಇದೆಯಲ್ಲ, ಜಸ್ಟ್ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಈ ಪದ ಇದೆ ಅಲ್ವಾ, ಈ ಶಬ್ದದ ನಮಗೆ ಮೀನಿಂಗ್ ಗೊತ್ತಾಗ್ಬಿಟ್ರೆ ಸಾಕು, ಈ ಪೂರ್ತಿ ಕಾನೂನು ನಮಗೆ ಗೊತ್ತಾಗ್ಬಿಡ್ತದೆ. ಹಿಂಗಂದ್ರೆ ಏನು ಅಂತಂದ್ರೆ, ಹಳೆ ಕಾನೂನಲ್ಲಿ ಇದು ಫಸ್ಟ್ ಟ್ರಿಪ್ಸ್ ಆಸ್ ಜಾಯಿಂಟ್ ಟೆನೆಂಟ್ಸ್ ಅನ್ನುವಂತ ಇಂಡಿಕೇಶನ್ ಏನ್ ಕೊಡುತ್ತೆ ಅಂತಂದ್ರೆ, ನನಗಾಗಿ, ನನ್ನ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ಅಂತ, ಫಾರ್ ಮೈ ಸೆಲ್ಫ್, ಮೈ ಸನ್ ಅಂಡ್ ಗ್ರ್ಯಾಂಡ್ ಸನ್ಸ್ ಅಂತ ಮೀನಿಂಗ್ ಅದರದು. ಇಟ್ ಮೀನ್ಸ್ ದ ಪರ್ಸನ್ ಹೂ ವಾಸ್ succeeding the property was not becoming the absolute owner of that property. He was not possessing the absolute right to alienate that property, enjoy that property, because birth rights create ಆಗ್ಬಿಡ್ತಿತ್ತು. ಅದಕ್ಕೆ ಫಸ್ಟ್ ಟ್ರಿಪ್ಸ್ ಆಸ್ ಜಾಯಿಂಟ್ ಟೆನೆಂಟ್ ಅಂತ ಹೇಳೋದು. ಅದಕ್ಕೆ ಇದ್ರ ಮೀನಿಂಗ್ ಹಾಗೆ. ಹಿಂಗ್ ಬರೆದ್ರೆ ಅವನು ಅಬ್ಸಲ್ಯೂಟ್ ಮಾಲಕ ಅಲ್ಲ ಅಂತ ಅರ್ಥ. ಯಾವ ಕೈಯಲ್ಲಿ ಇದೆ ಅದು, ಅವನು ಅದರ ಮಾಲೀಕನಲ್ಲ ಅಂತ. ದೇವ್ರ ಪ್ರಸಾದ ಇದ್ದಂಗೆ, ಅವ್ರು ನಮಗ್ ಕೊಟ್ಟರು, ನಾವು ನಮ್ ಜೊತೆ ಇದ್ದವ್ರಿಗೆ ಎಲ್ಲರಿಗೆ ಹಂಚಿ ತಿಂತೀವಲ್ವಾ, ಹಾಗೆ ಅಬ್ಸಲ್ಯೂಟ್ ಮಾಲಕ ಅಲ್ಲ ಅಂತ. ಫಸ್ಟ್ ಟ್ರಿಪ್ಸ್ ಆಸ್ ಜಾಯಿಂಟ್ ಟೆನೆಂಟ್ ಅಂದ್ರೆ ಇದ್ರ ಮೀನಿಂಗ್ ಹಾಗೆ. ಈ ಪೊಸಿಷನ್ ರಿಕಗ್ನೈಸ್ ಆಗ್ತಾ ಬಂತು. ಮೊದಲು ಇತ್ತು, 1956 ವರೆಗೆ ಬಂತು. 1956 ಆಕ್ಟ್ ಬಂದ್ಬಿಡುತ್ತಲ್ವಾ, ಈ ಆಕ್ಟ್ ಬಂದು ಅವತ್ತೇನೋ ಒಂದು ಜಗತ್ತಿನಲ್ಲಿ ಬದಲಾವಣೆಯನ್ನ ಮಾಡ್ತು. ಏನ್ ಮಾಡ್ತು, ಈ ವರ್ಡ್ ಇದೆ ಅಲ್ವಾ, ಇದನ್ನ ಈ ಕಡೆ ಹಾಕ್ತು, ಈ ವರ್ಡ್ ಅನ್ನ ಈ ಕಡೆ ಹಾಕ್ತು. ದಿಸ್ ಇಸ್ ದಿ ಚೇಂಜ್. ಪಾಸ್ಟ್ ಅಲ್ಲಿ ಹೀಗಿತ್ತು, ಫಸ್ಟ್ ಟ್ರಿಪ್ಸ್ ಆಸ್ ಜಾಯಿಂಟ್ ಟೆನೆಂಟ್ ಅಂತ ಇತ್ತು. ಈ ಆಕ್ಟ್ ಬಂದಾದ ಮೇಲೆ ಅದೇನಾಗ್ತಿತ್ತು ಅಂದ್ರೆ, ನಾಟ್ ಫಸ್ಟ್ ಟ್ರಿಪ್ಸ್ ಅಂಡ್ ಆಸ್ ಜಾಯಿಂಟ್ ಟೆನೆಂಟ್, ಇದು ಜಾಯಿಂಟ್, ನಾಟ್ ಅ ಜಾಯಿಂಟ್ ಟೆನೆಂಟ್ಸ್ ಮತ್ತು ಪರ್ ಕ್ಯಾಪಿಟಾ ಅನ್ನುವಂತ ಒಂದು ವರ್ಡ್ ಆಗ್ಬಿಡುತ್ತೆ. ಇದಕ್ಕೆ ಚೇಂಜ್ ಮಾಡ್ತದ. ಆಕ್ಟ್ ಚೇಂಜ್ ಮಾಡಿದ್ದು ಏನೇನು ಅಂತಂದ್ರೆ, ಸೆಕ್ಷನ್ 19 ಅನ್ನು ನಾವು ರೆಫರ್ ಮಾಡಬೇಕು ಬೇಕಾದ್ರೆ. ಇದು ಎಲ್ಲಿ ಸಿಗತ್ತೆ, ಫಸ್ಟ್ ಟ್ರಿಪ್ಸ್ ಆಸ್ ಜಾಯಿಂಟ್ ಟೆನೆಂಟ್? ಇದು ಮುಲ್ಲಾಸ್ ಪ್ರಿನ್ಸಿಪಲ್ಸ್ ಆಫ್ ಹಿಂದೂ ಲಾ 15th ಎಡಿಷನ್ ಸೆಕ್ಷನ್ 43 ಅಲ್ಲಿ ಸಿಗತ್ತೆ ನಮಗೆ ಈ ಕಾನ್ಸೆಪ್ಟ್, ಫಸ್ಟ್ ಟ್ರಿಪ್ಸ್ ಆಸ್ ಅ ಜಾಯಿಂಟ್ ಟೆನೆಂಟ್ ಅನ್ನುವಂಥದ್ದು. ಇದ್ರ ಮೀನಿಂಗ್ ಏನು ಅನ್ನುವಂಥದ್ದು ಅಲ್ಲಿ ಗೊತ್ತಾಗತ್ತೆ ನಮಗೆ. ಈ ಆಕ್ಟ್ ಇದೆ ಅಲ್ವಾ, ಅಮೆಂಡೆಡ್ ಅಂಡ್ ಕೋಡಿಫೈಡ್ ಅಂಡ್ ಮೋಡಿಫೈಡ್ ಸಮ್ ಆಫ್ ದಿ ಕಾನ್ಸೆಪ್ಟ್ ಅಂಡ್ ರೂಲ್ಸ್. ನೋಡಿ, ವಾಟ್ ಇಸ್ ದಿ ಚೇಂಜ್? ಅದಕ್ಕೆ ನಾವು ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಂತ ಅನ್ನೋದು ಯಾಕೆ ಅಂತಂದ್ರೆ,
ಈ ಡೇಟಿನ್ಗಿಂತಲೂ ಮುಂಚೆ ಕಾನೂನು ಹಿಂಗಿತ್ತು, ಈ ಡೇಟ್ ಆದ್ಮೇಲೆ ಇದು ಮೋಡಿಫೈ ಮಾಡ್ತು ಕೆಲವೊಂದಿಷ್ಟು ಕಾನ್ಸೆಪ್ಟ್ ಅನ್ನ. ನಾಟ್ ಓನ್ಲಿ ದಿ ಕಾನ್ಸೆಪ್ಟ್, ಆಲ್ಸೋ ದಿ ಮೋಡಿಫೈಡ್ ದಿ ವೇ ಆಫ್ succession or inheritance of the property. Rules of traditional law governing the intestate succession and provided amended codified uniform rules on intestate succession. The act says that after commencement of the act, ನೋಡಿ ಅದಕ್ಕೆ commencement ಯಾವುದು 17/6/1956 the date of commencement of the act. After the commencement of this act, ಇದೇನು ಹೇಳ್ತಾ ಇದೆ ನೋಡಿ, ಈ ಕಾಯ್ದೆ ಬಂದಾದ ನಂತರ ಹೇಳ್ತೀವಿ ನೋಡಿ, ಇಷ್ಟು ದಿನ ಏನಾಯ್ತು ಗೊತ್ತಿಲ್ಲ, ಈಗ ನಾನು ಬಂದಿದ್ದೀನಿ, ನಾನು ಅಂದಂಗೆ ನಡ್ಕೋಬೇಕು ಅಂತ ಹೇಳ್ತೀವಲ್ಲ ಹಾಗೆ. ಇಷ್ಟು ದಿನ ಏನಾಯ್ತು, ಒಬ್ಬ ವ್ಯಕ್ತಿ ಸತ್ತ ಅಂತಂದ್ರೆ ಮಗ, ಮೊಮ್ಮಗ, ಮರಿಮೊಮ್ಮಗ ಇವರೆಲ್ಲರಿಗೂ ಆ ಪ್ರಾಪರ್ಟಿ ಹೋಗ್ತಾ ಇತ್ತು. ಮಗನಿಗೆ ಬಂದಾಗನಿಗೆ ಆತನ ಮಗ, ಮೊಮ್ಮಗ, ಮರಿಮೊಮ್ಮಗನಿಗೆ ಏನಾಗ್ತಿತ್ತು, ಬರ್ತ್ ರೈಟ್ಸ್ ಬಂದ್ಬಿಡ್ತಾ ಇತ್ತು ಪ್ರಾಪರ್ಟಿಯಲ್ಲಿ. ಯಾಕೆ? ಫಸ್ಟ್ ಜಾಯಿಂಟ್ ಟೆನೆಂಟ್ ತಗೊಳ್ತಾ ಇದ್ದ ಅವನು ಪ್ರಾಪರ್ಟಿಯನ್ನ. ಇದ್ರ ಮೀನಿಂಗ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ನಮ್ಗೆ ಟೆಕ್ನಿಕಲ್ ಅನಿಸ್ತಾ ಇದೆ, ಏನೋ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ತಾ ಇರ್ಬೋದು ನಿಮ್ಗೆ, ಬಟ್ ಇದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಫಸ್ಟ್ ಸ್ಟೆಪ್ಸ್ ಆಸ್ ಎ ಜಾಯಿಂಟ್ ಟೆನೆಂಟ್ ಅನ್ನುವಂಥದ್ದನ್ನ ನೆನ್ಪಿಡ್ಬೇಕಾದ್ದು ಬಹಳ ಅವಶ್ಯಕತೆ ಇದೆ. ಇದೇನ್ ಹೇಳುತ್ತದೆ ಅಂತಂದ್ರೆ, ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಕ್ಟ್ ದ ಲಾ ವಾಟ್ ಎವರ್ ಇನ್ ಫೋರ್ಸ್ ಆನ್ ಇಂಟೆಸ್ಟೆಡ್ ಸಕ್ಸೆಷನ್ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದಿ ಆಕ್ಟ್ ಆಫ್ ದಿ 1956 ceases to have effect. ಸೆಕ್ಷನ್ 4 ನೋಡ್ಬೋದು ನಾವು ಆಫ್ 1956 ಆಕ್ಟ್. ಏನ್ ಹೇಳ್ತಾ ಇದೆ, ಈ ಕಾನೂನು ಇತ್ತಲ್ವಾ, ಮಗ, ಮೊಮ್ಮಗ, ಮರಿಮೊಮ್ಮಗ ಇವ್ರು ತಗೊಂತಾರೆ ಪ್ರಾಪರ್ಟಿ ಅನ್ನುವಂಥದ್ದು, ಫಸ್ಟ್ ಸ್ಟೆಪ್ಸ್ ಆಸ್ ಜಾಯಿಂಟ್ ಟೆನೆಂಟ್ ಅಂದೇವಲ್ವಾ. ಆಕ್ಟ್ ಏನ್ ಹೇಳ್ತಾ ಇದೆ, ಈ ಕಾಯ್ದೆ ಏನಿದೆ ಅಲ್ವಾ, ceases to have effect. ಎಷ್ಟರ ಮಟ್ಟಿಗೆ? with respect to any matter for which provision is made in this act. ಈ ಆಕ್ಟ್ ನಲ್ಲಿ ನಾವು ಯಾವ್ಯಾವ ವಿಷಯದ ಮೇಲೆ ಇದು ಹಿಂಗಾಗಬೇಕು ಅಂತ ಹೇಳಿಬಿಟ್ಟಿದೀವಿ, ಅದು ಹಂಗೇನೆ ಆಗ್ಬೇಕು. ಈ ಕಾನೂನಲ್ಲಿ ನಾವು ಹೇಗೆ ಹೇಳಿದೀವಿ ಹಾಗೇನೆ ಆಗ್ಬೇಕು ಅಂತ ಹೇಳುತ್ತೆ ಇದು. ಇದಕ್ಕೆ ವಿರುದ್ಧವಾಗಿದ್ದಂತ ಏನಾದ್ರೂ ಕಾನೂನುಗಳು ಈಗಾಗಲೇ ಜಾರಿಯಲ್ಲಿದ್ರೆ, ನಾನು ಬಂದಾದ ಮೇಲೆ ನಾನು ಏನು ಹೇಳಿದ್ದೀನಿ ಕಾಯ್ದೆಯಲ್ಲಿ ಹಾಗೇನೆ ಆಗ್ಬೇಕು ಅಂತ ಕಾಯ್ದೆ ಹೇಳುತ್ತೆ. ಹಾಗಾದ್ರೆ ಏನ್ ಹೇಳುತ್ತೆ ಇಲ್ಲಿ ನಮ್ಗೆ ಸೆಕ್ಷನ್, ನಿಮ್ಗೆ ಬೇರೆ ಆಕ್ಟ್ ಇದ್ರೆ ಸೆಕ್ಷನ್ 19 ಅನ್ನ ತೆಗೆದು ನೋಡಿ. ಈ ವರ್ಡ್ ಹಾಗೆ ಬರ್ದಿಲ್ಲ ಅಲ್ಲಿ ಸೆಕ್ಷನ್ 43 ಅಲ್ಲಿ ಹಾಗೆ ಬರ್ದಿದ್ರು, ಸೆಕ್ಷನ್ 19 ನಲ್ಲಿ ಬೇರೆ ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ ಇಲ್ಲಿ ಮುಂದೆ ರೆಫರ್ ಮಾಡಿದೀನಿ ನಾವು. ದ ಆಕ್ಟ್ ಪ್ರೊವೈಡ್ಸ್, ಏನ್ ಪ್ರೊವೈಡ್ ಮಾಡ್ತಾ ಇದೆ ಇದು, ಲಿಸ್ಟ್ ಆಫ್ ಹೇರ್ಸ್, ಆರ್ಡರ್ ಅಂಡ್ ಮೋಡ್ ಆಫ್ ಸಕ್ಸೆಷನ್, ಯಾರಿಗೆ ಆಸ್ತಿ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು, ಯಾವಾಗ ಹೋಗ್ಬೇಕು ಎಂಬುದನ್ನು ಹೇಳಿದೆ. ಅಂಡ್ ಇಟ್ ಸೇಸ್ ದಟ್ if the Hindu male dies intestate after commencement of this act, ಏನ್ ಹೇಳುತ್ತೆ, after commencement of this act, if Hindu dies before the commencement of the act, this act will not be applicable. ಯಾವ ಆಕ್ಟ್ ಅಪ್ಲೈ ಆಗ್ತದೆ? ಟ್ರೆಡಿಷನಲ್ ಲಾ ಅಪ್ಲೈ ಆಗ್ತದೆ. ದಟ್ ಈಸ್ ಲಾ, ಹಿಂದೂ ಲಾ ಇನ್ ಪಾಸ್ಟ್, ಟ್ರೆಡಿಷನಲ್ ಹಿಂದೂ ಲಾ 1956. ಈ ಆಕ್ಟ್ ಏನ್ ಬಂತಲ್ಲ, ಆಕ್ಟ್ ಬರೋಕ್ಕಿಂತ ಪೂರ್ವದಲ್ಲಿ ಏನಾದ್ರೂ ಒಬ್ಬ ವ್ಯಕ್ತಿ ಸತ್ತೋದ, ಆ ವ್ಯಕ್ತಿಯ ಪ್ರಾಪರ್ಟಿ ಯಾರ್ಯಾರಿಗೆ ಹೇಗೆ ಹೋಗುತ್ತೆ ಎಂಬುದನ್ನು ನಾವು ಹುಡುಕಾಡಬೇಕಾದ್ರೆ ಈ ಆಕ್ಟ್ ಅನ್ನ ನೋಡ್ಬೇಕಾದಂತ ಅವಶ್ಯಕತೆ ನಮ್ಗೆ ಇಲ್ಲ. ಏನ್ ನೋಡ್ಬೇಕು? ಟ್ರೆಡಿಷನಲ್ ಹಿಂದೂ ಲಾ ಅನ್ನ ನೋಡ್ಬೇಕು. ಈ ಆಕ್ಟ್ ಬಂದಾದ್ಮೇಲೆ ಅವನಾದ್ರೂ ಒಬ್ಬ ವ್ಯಕ್ತಿ ಸತ್ತ ತನ್ನ ಆಸ್ತಿಯನ್ನ ಬಿಟ್ಟು ಅಂತಂದ್ರೆ, ವಿತೌಟ್ ಮೇಕಿಂಗ್ ಅ ವಿಲ್, the property shall devolve as per the provisions of the act only and not otherwise. ನೋಡಿ, ಅದನ್ನ ಮತ್ತದು ಹೇಳ್ತದೆ. ಈ ಕಾನೂನಲ್ಲಿ ನಾವ್ ಏನ್ ಹೇಳಿದೀವಿ ಹಾಗೇನೆ ಹೋಗ್ಬೇಕು, ಮತ್ತೆ ಯಾವುದೇ ರೀತಿಯಿಂದ ಅಲ್ಲ ಅಂತ ಹೇಳ್ತದೆ. ನಾಟ್ ಅದರ್ವೈಸ್ ಅಂತಾನು ಹೇಳಿದೆ. ಸೊ ಈಚ್ ವರ್ಡ್ used in the preamble, that is the object and section, plays an important role to understand the concept. Provision shall devolve as per the provisions of this act only, ನೋಡಿ word, and not otherwise. ಮುಂದೆ ಹೇಳ್ತದೆ, under the act, the act further says where two or more heirs, that is son, grandsons of a predeceased son or great grandson of a predeceased son, succeed simultaneously to the property of intestate, they take share per capita as tenant in common. ನೋಡಿ, this is the change. ಮೊದಲ ಕಾನೂನು ಏನಿತ್ತು, ಅಲ್ಲಿ ಏನ್ ಹೇಳಿದ್ರು, ಸೇರ್ ಫಸ್ಟ್ ಸ್ಟೆಪ್ as joint tenants,
ಜಾಯಿಂಟ್ ಟೆನೆಂಟ್ಸ್ ಅಂದ್ರೆ ತಾನು ಮತ್ತು ತನ್ನ ಮಗ ಮೊಮ್ಮಗ ಕಾಂಪಾರ್ಷನರಿ ಕಾನ್ಸ್ಟಿಟ್ಯೂಟ್ ಆಗಿಬಿಡುತ್ತಾ ಇತ್ತು. ಯಾಕೆ ಹಾಗಿತ್ತು? ಆ ಕಾನೂನಿತ್ತು. ಸೆಕ್ಷನ್ 43 ಹಾಗೆ ಹೇಳುತ್ತಿತ್ತು. ದ ಡೆಫಿನೇಷನ್ ಆಫ್ ancestral ಪ್ರಾಪರ್ಟಿ ಹಾಗೆ ಹೇಳುತ್ತೆ. ನಾವು ನೋಡೋಣ ಟೈಪ್ಸ್ ಆಫ್ ಪ್ರಾಪರ್ಟಿ ಅಂಡ್ ದೇರ್ ಡಿವ್ಲ್ಯೂಷನ್, ಮೋಡ್ ಅಂಡ್ ಮ್ಯಾನರ್ ಆಫ್ ಡಿವ್ಲ್ಯೂಷನ್ ಆಫ್ಟರ್ ಡೆತ್ ಆಫ್ ಅ ಪರ್ಸನ್ ಅಂತ ನೋಡೋಣ. ಇಲ್ಲೇನ್ ಹೇಳ್ತದೆ ಇದು? ಪ್ರಾಪರ್ಟಿ ಹೇಗೆ ಹೋಗ್ಬೇಕು ಅಂತ ಹೇಳ್ತದೆ? ಪರ್ ಕ್ಯಾಪಿಟಾ ಆಸ್ ಅ ಟೆನೆಂಟ್ಸ್ ಇನ್ ಕಾಮನ್, ನಾಟ್ ಅ ಜಾಯಿಂಟ್ ಟೆನೆಂಟ್ಸ್, ನಾಟ್ ಪರ್ ಸ್ಟಿಪ್ಸ್. ಇದು ಚೇಂಜ್ ಆಗಿರೋದು. ಪಾಸ್ಟ್ ಅಲ್ಲಿ ಹಾಗಿತ್ತು, ಪ್ರೆಸೆಂಟ್ ಅಲ್ಲಿ ಹೀಗಿದೆ. Which is contrary to the concept of traditional law, that is taking share per steps as joint tenants. ನೋಡಿ ಇಲ್ಲಿ ನಾನು ಕ್ಲಾರಿಫೈ ಮಾಡಿದೆ. ಮೊದಲು ಹಾಗಿತ್ತು, ಈಗ ಹಿಂಗ್ ಹೇಳುತ್ತೆ. ವಾಟ್ ಈಸ್ ದಿ ಡಿಸ್ಟಿಂಕ್ಷನ್ ಬಿಟ್ವೀನ್, ಆರ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಟೇಕಿಂಗ್ ಶೇರ್ ಪರ್ ಕ್ಯಾಪಿಟಾ ಅಂಡ್ ಜಾಯಿಂಟ್ ಟೆನೆಂಟ್ ಇನ್ ಕಾಮನ್ ಅಂಡ್ ಫಸ್ಟ್ ಸ್ಟೆಪ್ಸ್ ಆಸ್ ಜಾಯಿಂಟ್ ಟೆನೆಂಟ್ ಅನ್ನುವಂಥದ್ದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಇದರಲ್ಲಿ ಮಾಡಿದೀವಿ. ದೇರ್ ಫೋರ್ ದ ಲಾ ಇನ್ ಪಾಸ್ಟ್ ಅಂಡ್ ಅಟ್ ಪ್ರೆಸೆಂಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದಕ್ಕೆ ಒಂದು ಟೈಟಲ್. ಈಗ ಹೇಳ್ತಾ ಇದ್ದೀವಿ, ದ ಲಾ ಸೇಸ್ ದಟ್ ದ ಸಕ್ಸೆಷನ್ ನೆವರ್ ಬೀನ್ ಅಬೆಂಡ್ಸ್. It means succession opens as on the date of death of a deceased and his property devolves as per law, which is in force as on the date of death of deceased, and it cannot be divested unless law permits to do so. ನೋಡಿ, ಒಮ್ಮೆ ಆ ಕಾನೂನು ಹೇಗೆ ಹೋಗ್ಬೇಕು ಅಂತ ಹೇಳ್ಬಿಡತ್ತೆ, ಅದೇ ರೀತಿಯಾಗಿ ಆ ಪ್ರಾಪರ್ಟಿ ಹೋಗ್ಬಿಡತ್ತೆ ಹೊರತು ಅದನ್ನ ಮತ್ತೆ ಡಿವೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಹೇಳುತ್ತೆ. ಅಂದ್ರೆ ಇಲ್ಲಿ ನಾವು ಇದನ್ನ ಯಾಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ಬಿಟ್ಟು ಸತ್ತೋದ ಅಂದ್ರೆ ಅವತ್ತಿನ ದಿನ ಯಾವ ಕಾನೂನಿತ್ತು, ಎಷ್ಟು ಜನ ಸಕ್ಸೆಸರ್ಸ್ ಇದ್ರು, ಅವ್ರು ಅಷ್ಟು ಜನ ಮಾತ್ರ ಆ ಪ್ರಾಪರ್ಟಿಯನ್ನ ತಗೊಂತಾರೆ. ಬೇರೆಯವರಿಗೆ ಪ್ರಾಪರ್ಟಿ ಹೋಗೋದಿಲ್ಲ, ಬೇರೆ ರೀತಿಯಿಂದ ಆ ಪ್ರಾಪರ್ಟಿ ಹೋಗೋದಿಲ್ಲ. ಯಾರಿಗೆ ಹೋಗ್ಬೇಕು ಅಂತ ಹೇಳಿದರೆ ಅದು ಅವ್ರವ್ರಿಗೇನೆ ಹೋಗತ್ತೆ. ಇವ್ರು ಡಿವೈಡ್ ಮಾಡ್ಕೊಂಡ್ರ ಇಲ್ಲ, ಇಮ್ಮೆಟೀರಿಯಲ್ ಡಿವೈಡ್ ಮಾಡ್ಕೊಳ್ಬೇಕಾದಂತದ್ದು ಕಾನ್ಸೆಪ್ಟ್ ಪಾರ್ಟಿಷನ್ಗೆ ಹೋಗುತ್ತೆ. ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಲಾ ಡಿವೈಡ್ಸ್ ದೇರ್ ಸೇರ್, ಲಾ ಡಿಸೈಡ್ ದೇರ್ ಸೇರ್ ಆಸ್ ದ ಡೇಟ್ ಆಫ್ ಡೆತ್ ಆಫ್ ಅ ಪರ್ಸನ್. ಇದಿಷ್ಟು ತಿಳ್ಕೊಂಡ್ರೆ ಸಾಕು ನಾವು. ಅದು ಮುಂದೆ ಕೂಡ ಇದ್ರಲ್ರಿ, ಅವ್ರು 10 ತಲೆಮಾರಿನತನೂ ಇದ್ರು, 4 ತಲೆಮಾರ್ತನ ಇದ್ರು, ಅದು ಪ್ರಾಪರ್ಟಿ ನೇಚರ್ ಏನಾಗ್ಬಿಡ್ತದೆ, ಯಾವಾಗ ಏನಾಗತ್ತೆ ಪ್ರಾಪರ್ಟಿ ಅನ್ನುವಂಥದ್ದನ್ನ ನಾವು ಟೈಪ್ಸ್ ಆಫ್ ಪ್ರಾಪರ್ಟಿ ಅಂಡ್ ದೇರ್ ಸೋರ್ಸಸ್ ಅನ್ನ ನೋಡುವಾಗ ನಿಮ್ಗೆ ಹೇಳ್ತೀನಿ. ಈಗ ನಮ್ಗೆ ಇಲ್ಲಿಗೆ ಎಷ್ಟು ಕ್ಲಿಯರ್ ಆಯ್ತು, ಬಟ್ ಕನ್ಫ್ಯೂಷನ್ ಏನಾಗಿದೆ ನಮ್ಮಲ್ಲಿ ಏನ್ ಕನ್ಫ್ಯೂಷನ್ ಏನಾಗತ್ತ ಅಂತಂದ್ರೆ, but the literature goes to show that there is a confusion regarding the nature of property. ಈಗ ನೋಡಿ, ಒಬ್ಬ 1956 ಆಕ್ಟ್ ಬರೋಕ್ಕಿಂತ ಮುಂಚೆ ಸತ್ತಿದ್ದಾನೆ, ಅವನ ಪ್ರಾಪರ್ಟಿ ಅವನ ಮಗನಿಗೆ ಬಂದಿದೆ. ಒಬ್ಬನು 1956 ಆದ್ಮೇಲೆ ಸತ್ತಿದ್ದಾನೆ, ಅವನ ಪ್ರಾಪರ್ಟಿ ಅವನ ಮಗನ ಕೈಯಲ್ಲಿದೆ. ಮೊಮ್ಮಕ್ಕಳು ಕೇಸ್ ಹಾಕಕ್ ಬರ್ತದ, ಮೊಮ್ಮಕ್ಕಳಿಗೆ ಅದರಲ್ಲಿ ಸೇರ್ ಇರ್ತದ, ಮೊಮ್ಮಕ್ಕಳು ಗ್ರ್ಯಾಂಡ್ ಸನ್ನಿಗೆ ಅವನ ಪ್ರಾಪರ್ಟಿಯಲ್ಲಿ ಸೇರಿದೆಯಾ? ಎರಡು ಕೇಸಲ್ಲಿ, ಒಬ್ಬನು ಮುಂಚೆ ಸತ್ತವನು, ಒಬ್ಬ ನಂತರದಲ್ಲಿ ಸತ್ತವನು. ಪ್ರಾಪರ್ಟಿ ಎರಡು ಅಜ್ಜನಿಂದ ಬಂದಿದೆ, ಎರಡು ಪ್ರಾಪರ್ಟಿಯಲ್ಲಿ ಮೊಮ್ಮಕ್ಕಳಿಗೆ ಆ ಆಸ್ತಿಯಲ್ಲಿ ಹಕ್ಕಿದೆಯಾ? ಅವರು ತಮ್ಮ ತಂದೆ ವಿರುದ್ಧ ಕೇಸನ್ನ ಹಾಕ್ಬಹುದಾ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕುವಂತ ಒಂದು ಸಣ್ಣ ಪ್ರಯತ್ನವನ್ನ ಈಗ ಮಾಡ್ತೀವಿ ನಾವು. ಇಲ್ಲೇನ್ ಹೇಳ್ತೀವಿ ಅಂತಂದ್ರೆ, ಸಮ್ ಆಫ್ ಅಸ್, ನಮ್ಮಲ್ಲೇ ಕೆಲವೊಬ್ರು, ಇನ್ಕ್ಲೂಡಿಂಗ್ ದಿ ಜುಡಿಷಿಯರಿ, ಅಡ್ವೊಕೇಟ್ಸ್, ಲೀಗಲ್ ಅಡ್ವೈಸರ್, ಇವ್ರೇನ್ ಹೇಳ್ತಾರೆ ಅಂದ್ರೆ, ಸಮ್ ಆಫ್ ಅಸ್ ಬೈ ಅಪ್ಲೈಯಿಂಗ್ ಟ್ರೆಡಿಷನಲ್ ಲಾ ಆರ್ಗ್ಯೂ ದ್ಯಾಟ್, ಅವ್ರ ಆರ್ಗ್ಯುಮೆಂಟ್ ನೋಡಿ, the absolute property of an intestate succeeded by son of an intestate under section 8 of the act becomes ancestral property in his or their hands. ನೋಡಿ, ಅವನ ಅಪ್ಪನಿಂದ ಬಂದಿರೋದ್ರಿಂದ ಆ ಪ್ರಾಪರ್ಟಿ ಮೊಮ್ಮಕ್ಕಳಿಗೆ ಹೋಗುತ್ತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ. ಟ್ರೆಡಿಷನಲ್ ಲಾನ ಅಪ್ಲೈ ಮಾಡಿ ಈ ರೀತಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಅವರು 1956 ನಲ್ಲಿ ಜಗತ್ತಿನಲ್ಲಿ ಏನಾಯಿತು ಎಂಬುದನ್ನ, ನಮ್ಮ ದೇಶದಲ್ಲಿ ಏನ್ ಬದಲಾವಣೆ ಆಯಿತು ಎಂಬುದನ್ನು ಮರ್ತು ಬಿಡ್ತಾರೆ. ಟ್ರೆಡಿಷನಲ್ ಲಾ ಮತ್ತು ಆಕ್ಟ್ ಬಂದು ಏನ್ ಬದಲಾವಣೆ ಮಾಡ್ತು ಎಂಬುದನ್ನು ಮರ್ತು ಬಿಡ್ತಾರೆ. ಅಜ್ಜನ ಆಸ್ತಿ ಮೊಮ್ಮಗನಿಗೆ ಬೇಕಲ್ರಿ, ನೋಡ್ರಿ ಕೇಸ್ಲಾದಲ್ಲಿ ಹೇಳಿದ್ದಾರೆ, ಅಜ್ಜನ ಆಸ್ತಿ ಇದ್ಮೇಲೆ ಮೊಮ್ಮಗನಿಗೆ ಬರ್ತ್ ರೈಟ್ ಅದೇ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ಹೇಳ್ತಾರೆ. ಆ ಬರ್ತ್ ರೈಟ್ ಡಿಪೆಂಡ್ಸ್ ಆನ್ ದಿ ಡೇಟ್ ಆಫ್ ದಿ ಒರಿಜಿನಲ್ ಓನರ್. ಆ ಇಂಟೆಸ್ಟೇಟ್ ಏನಿದಲ್ಲ, ಅವನು ಮುಂಚೆ ಸತ್ನ ನಂತರ ಸತ್ತ ಅನ್ನುವಂತಹ ಒಂದು ಡೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಜನರಲ್ ಆಗಿ ಅಜ್ಜನ ಆಸ್ತಿ ಎಲ್ಲರಿಗೂ ಬರುತ್ತೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಹೆನ್ಸ್ his or their son or grandsons or great grandsons gets birthright in such property ಅಂತ ಆರ್ಗ್ಯುಮೆಂಟ್. ಅಜ್ಜನ ಆಸ್ತಿ ಇರೋದ್ರಿಂದ ಅವ್ನು ಯಾರ ಕೈಗೆ ಬರ್ತದೆ, ಅವನ ಮಗ, ಮೊಮ್ಮಗ, ಮರಿ ಮೊಮ್ಮಗ, ಅವ್ರು ಏನಿರ್ತಾರೆ ಅವ್ರಿಗೆಲ್ಲರಿಗೂ ಬರ್ತ್ರೈಟ್ ಇದ್ ಬಿಡತ್ತೆ ಅಂತ ಹೇಳ್ತಾರೆ. ಇದು ಒಂದು ಗ್ರೂಪ್. ಇನ್ನೊಂದು ಗ್ರೂಪ್ ಏನ್ ಹೇಳುತ್ತೆ ಅಂದ್ರೆ, ಸಮ್ ಆರ್ಗ್ಯೂ ದಟ್
the absolute property of an intestate succeeded by a sons under section 8 of the act becomes his or their absolute property as they take share per capita as a tenant in common and not per strip as joint tenants. ನೋಡಿ ಇವ್ರು ಹೇಳ್ತಾರೆ ಅಬ್ಸಲ್ಯೂಟ್ ಆಸ್ತಿ ಒಬ್ಬ ವ್ಯಕ್ತಿ ಆಕ್ಟ್ ಬಂದಾದ ಮೇಲೆ ಸತ್ತೋದ ಅಂತಂದ್ರೆ ಸೆಕ್ಷನ್ 8 ಪ್ರಕಾರ ಪ್ರಾಪರ್ಟಿ ಬಂತು ಅಂದ್ರೆ ದಟ್ ಪ್ರಾಪರ್ಟಿ ಬಿಕಮ್ಸ್ ಅಬ್ಸಲ್ಯೂಟ್ ಪ್ರಾಪರ್ಟಿ ಆಫ್ ದಟ್ ಪರ್ಸನ್. Therefore, son or grandson or great grandson have no right to claim the share ಅನ್ನುವಂತ ಒಂದು ಆರ್ಗ್ಯುಮೆಂಟ್ ಅನ್ನ ಹೇಳ್ತಾರೆ. ಈ ಕನ್ಫ್ಯೂಷನ್ ಇರೋದ್ರಿಂದ in this paper an attempt is made to study the position of Hindu law and its development on intestate succession from 1925 to till date. ಇವತ್ತಿನವರೆಗೆ ಏನೇನಾಯ್ತು, ಅದಕ್ಕೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಅನ್ನುವಂತ ಒಂದು ಡೇಟ್ ಅನ್ನ ನಾವು ಹಾಕೊಂಡ್ಬಿಟ್ಟು 1956 ಆಕ್ಟ್ ಬಂತಲ್ವಾ, ಆ ಡೇಟ್ ಅನ್ನ ನಾವು ಪಾಯಿಂಟ್ ಆಗಿ ಇಟ್ಕೊಂಡು ಅದರ ಮುಂಚೆಯಲ್ಲಿ ಕಾನೂನು ಏನಿತ್ತು, ನಂತರದಲ್ಲಿ ಕಾನೂನು ಏನಾಯಿತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂತ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಈ ಪೇಪರ್ ನಲ್ಲಿ ಮಾಡಿದ್ದೀನಿ. ಈಗೆಲ್ಲ ತಿಳ್ಕೊಬೇಕಾದ್ರೆ ನಮ್ಗೆ ಏನೋ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಸೆಪರೇಟ್ ಪ್ರಾಪರ್ಟಿ, ಕೋಪಾರ್ಷನರಿ ಏನೇನೋ ಅಂದ್ರಲ್ರಿ, ಅನ್ಸಿಸ್ಟಲ್ ಅಂದ್ರಲ್ಲಿ ಅದು ಏನು ಅನ್ನುವಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಆಮೇಲೆ ನಾವು ಪೊಸಿಷನ್ ಆಫ್ ಲಾಕ್ ಹೋಗೋಣ. ಇಲ್ಲಿಗೆ ನಾವು ಬ್ರೀಫ್ ಆಗಿ ನಿಮ್ಗೆ ಹೇಳಿದ್ದು ಸಾಕು ಅಂತ ಅನಿಸ್ತದೆ ಆ ವಿಷಯದ ಮೇಲೆ. ಈಗ ಏನ್ ತಿಳ್ಕೊಬೇಕಾಗಿದೆ ಅಂತಂದ್ರೆ, ಫಸ್ಟ್ ಸ್ಟೆಪ್ಸ್ ಪರ್ ಕ್ಯಾಪಿಟಾ ಅಂದ್ರೆ ಏನು ಅಂತ ನಾನು ಹೇಳಿದೆ ನಿಮ್ಗೆ. ಟೆನೆಂಟ್ ಇನ್ ಕಾಮನ್ ಅಂದ್ರೆ ಏನು ಅಂತ ಆಯ್ತು, ಜಾಯಿಂಟ್ ಟೆನೆಂಟ್ ಅಂದ್ರೆ ಏನು ಅಂತ ಡೆಫಿನಿಷನ್ ಎಲ್ಲ ಮಾಡಿದೀನಿ. ಹಿಂದೂ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ನಾವು ಜನರಲಿ ನಮಗೆ ಗೊತ್ತು, ಅವತ್ತೊಂದು ಕ್ಲಾಸ್ ತಗೋಬೇಕಾದ್ರೆ ನಾವು ಹೇಳಿದ್ದೇವೆ ನಿಮ್ಗೆ, ಮ್ಯಾರಿಡ್ ಡಾಟರ್ ಎಕ್ಸ್ಕ್ಲೂಡ್ ಆಗತ್ತೆ. ಎಕ್ಸ್ ಏನಿರ್ತಾನಲ್ಲ ಇವನ ಹೆಂಡತಿ, ಮಗಳು, ಮಗನ ಹೆಂಡತಿ, ಮಗನ ಮಕ್ಕಳು, ಇವರೆಲ್ಲರೂ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಆಗ್ತಾರೆ. ಈಕೆ ಮದುವೆ ಆದ ದಿನ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಆಗೋದನ್ನ ಇದು ನಿಂತು ಹೋಗ್ಬಿಡ್ತದೆ. ಅಂದ್ರೆ ಸಿಸಿಸ್ ಟು ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಆಯ್ತಲ್ವಾ. ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತಂದ್ರೆ ಹೀಗಿರುತ್ತೆ, ಏನು ಹೆಣ್ಣು ಮಗಳು ಮದುವೆ ಆಗದೆ ಇದ್ರೆ ಸಿ ಇಸ್ ದಿ ಜಾಯಿಂಟ್ ಫ್ಯಾಮಿಲಿ ಮೆಂಬರು. ಮದುವೆ ಆದ ದಿನ ಆಕಿ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಇರೋದು ಸೀಸಸ್ ಆಗ್ತದೆ, ನಿಂತೋಗ್ಬಿಡುತ್ತದೆ. ಸಿ ಬಿಕಮ್ಸ್ ದಿ ಮೆಂಬರ್ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಆಫ್ ಹರ್ ಹಸ್ಬೆಂಡ್. ಮದುವೆ ಆದ ದಿನಾಂಕದಿಂದ ಆಕೆ ತನ್ನ ಗಂಡನ ಮನೆತನದ ಕುಟುಂಬಕ್ಕೆ ಒಂದು ಸದಸ್ಯ ಆಗಿ ಹೋಗ್ಬಿಡ್ತಾಳೆ. ಈ ಫ್ಯಾಮಿಲಿಗೆ ಸೀಸ್ ಆಗ್ತಾಳೆ, ಎರಡು ಕಡೆಗೆ ಮೆಂಬರ್ ಆಗಿ ಉಳಿಯೋದಿಲ್ಲ. ಇದು ನೆನ್ಪಿಟ್ಕೊಳ್ಳಿ ದಯಮಾಡಿ. ನಿನ್ನೆ ರಾತ್ರಿ ಒಂದು RSA ನಾನು ರೆಡಿ ಮಾಡಿದೆ. ಬೋತ್ ಕೋರ್ಟ್ ಅದೇನೋ ಕೇಸ್ ಹಾಕಿದ್ದು plaintiff number 1 and 2 are married daughters. They files a suit. Court frames the issue saying that whether the plaintiff proves that they and the defendant number 1 to 6 are the joint family members and also hold that they are the joint family members. Appellate court also raised the similar point for consideration and answered that they are the joint family members. ನಾನು ಅದನ್ನ ಅಪೀಲ್ ಅಲ್ಲಿ ಗ್ರೌಂಡ್ ಮಾಡಿದ್ದೀನಿ, ಲಾಸ್ಟ್ ತೋರಿಸ್ತೀನಿ ನಿಮಗೆ ಅದು ಗ್ರೌಂಡ್ ಹೇಗೆ ಮಾಡಿದೆ ಅಂತ. ಆಯ್ತಾ, ಇಲ್ಲಿ ಇನ್ ದಿಸ್ ಕೇಸ್ ನಾನು ಯಾರ್ಯಾರು ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಆಗ್ತಾರೆ ಅಂತ ಹೇಳಿದೆ. ಇನ್ ಸಿಂಪಲ್ ವರ್ಡ್ ಅಲ್ಲಿ ಹೇಳೋದಾದ್ರೆ, ಮದುವೆ ಆದ ದಿನ ಹೆಣ್ಣು ಮಗಳು ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಇರೋದು ನಿಂತು ಹೋಗ್ಬಿಡುತ್ತದೆ. ಗಂಡು ಮಕ್ಕಳು ಮದುವೆ ಆದ್ರೂ ಏನು ಮದುವೆ ಆಗದೆ ಇದ್ರೇನು ಇವರೆಲ್ಲರೂ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಆಗಿನೇ ಉಳಿತಾರೆ. ಎಲ್ಲಿವರೆಗೆ? ಅವರು ಪಾರ್ಟಿಷನ್ ಮಾಡ್ಕೊಂಡು ಹೊರಗೆ ಹೋಗುವವರೆಗೆ. ಆಯ್ತಾ, ದಿಸ್ ಈಸ್ ಕ್ಲಿಯರ್. ಜಾಯಿಂಟ್ ಫ್ಯಾಮಿಲಿ ಕಾನ್ಸ್ಟಿಟ್ಯೂಟ್ ಆಗ್ಬೇಕಾದ್ರೆ ನಮಗೆ ಎಕ್ಸಿಸ್ಟೆನ್ಸ್ ಆಫ್ ಪ್ರಾಪರ್ಟಿ ಬೇಕಿಲ್ಲ, ಬಟ್ ಕಾಮನ್ ಅನ್ಸೆಸ್ಟರ್ ಇರಬೇಕು. ಮುಂದೇನಾದ್ರೂ ಪ್ರಾಪರ್ಟಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಒಂದು ಬರ್ತದೆ, ಅದು ಏನು ಅಂತ ಆಮೇಲೆ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕೋಪಾರ್ಷನರಿ ಅಂದ್ರೆ ಏನು ಅಂತ ಹೇಳಿ ಒಂದು ನೋಡಿದಾಗ, ಕೋಪಾರ್ಷನರಿ ಒಳಗೆ ಇಲ್ಲಿ ಡೆಫಿನೇಷನ್ ಕೊಡ್ತಾ ಇಲ್ಲಿ ಹೇಳಿದೀವಿ ನೋಡಿ. ಗಂಡು ಮಕ್ಕಳು ಮಾತ್ರ, ಅರ್ಲಿಯರ್ ಈ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಬಂದಿದೆ, ಇದನ್ನು ತಿಳ್ಕೋಬೇಕು. ಅನ್ಸಿಸ್ಟರ್ ಲಾ ಅಂದ್ರೆ ಟ್ರೆಡಿಷನಲ್ ಲಾದಲ್ಲಿ ಕೋಪಾರ್ಷನರಿ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, ಕಾಮನ್ ಮೇಲ್ ಅನ್ಸಿಸ್ಟರ್, his son, grandson, great grandson, ಇವರಿಷ್ಟು ಮಂದಿಯನ್ನ ನಾವು ಕೋಪಾರ್ಷನರ್ಸ್ ಅಂತ ಕರಿತಿದ್ದೀವಿ. ಇವ್ರು ಕೋಪಾರ್ಷನರಿ ಕಾನ್ಸ್ಟಿಟ್ಯೂಟ್ ಆಗ್ಬೇಕಾದ್ರೆ ಪ್ರಾಪರ್ಟಿ ಇರಲೇಬೇಕು. ಎಂತ ಪ್ರಾಪರ್ಟಿ ಇರಬೇಕು ಅಂತಂದ್ರೆ ಕೋಪಾರ್ಷನರಿ ಪ್ರಾಪರ್ಟಿ ಇರಬೇಕು. ಅದು ಕೋಪಾರ್ಷನರಿ ಪ್ರಾಪರ್ಟಿ ಅಂದ್ರೆ ಏನು ಅಂತ ನಾನು ನಿಮ್ಗೆ ಡೆಫಿನೇಷನ್ ಅಲ್ಲಿ ಮುಂದೆ ಹೇಳ್ಕೊಡ್ತೀನಿ. ಇಲ್ಲಿ ಕೋಪಾರ್ಷನರಿ ಪ್ರಾಪರ್ಟಿ ಇದ್ರೆ ಮಾತ್ರ ಕೋಪಾರ್ಷನರಿ ಆಗತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಕೋಪಾರ್ಷನರಿ ಪ್ರಾಪರ್ಟಿ ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಈ ಗಾಡಿ ಮುಂದೆ ಓಡಬೇಕು ಅಂದ್ರೆ ಅದರಲ್ಲಿ ಡೀಸೆಲ್ ಗಾಡಿ ಇದ್ರೆ ಡೀಸೆಲ್ ಬೇಕು, ಪೆಟ್ರೋಲ್ ಗಾಡಿ ಇದ್ರೆ ಪೆಟ್ರೋಲ್ ಬೇಕು. ಹಾಗೆ ಕೋಪಾರ್ಷನರಿ ಕಾನ್ಸ್ಟಿಟ್ಯೂಟ್ ಆಗ್ಬೇಕಾದ್ರೆ ಕೋಪಾರ್ಷನರಿ ಪ್ರಾಪರ್ಟಿ ಅನ್ನುವಂಥದ್ದು ಇರಲೇಬೇಕು. ಅದು ಇಲ್ಲ ಅಂದ್ರೆ ಕೋಪಾರ್ಷನರಿ ಕಾನ್ಸ್ಟಿಟ್ಯೂಟ್ ಆಗೋದೇ ಇಲ್ಲ. ಜಸ್ಟ್ ದೇ ಬಿಕಮ್ಸ್ ದಿ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್. ಇದರಲ್ಲೇನೆ ಒಂದು ಸಣ್ಣ ಗ್ರೂಪ್. ಇದು ಯಾರ್ಯಾರಿಗೆ ಫಸ್ಟ್ ಆಡ್ ಮಾಡಿದ್ದು ಅಂತಂದ್ರೆ, ಓನ್ಲಿ ಮೇಲ್ ಮೆಂಬರ್ಸ್ 1 2 3 4 ಜನರೇಷನ್ ಅಂತ ಹೇಳ್ತೀವಲ್ಲ, ಇವನು ಮಗ, ಮೊಮ್ಮಗ, ಮರಿಮೊಮ್ಮಗನ ಮಗ ಎಕ್ಸ್ಕ್ಲೂಡೆಡ್.
ಇವನ್ ಯಾವಾಗ ಇನ್ಕ್ಲೂಡ್ ಆಗ್ತಿದ್ದ ಅಂದ್ರೆ ಇವ ಸತ್ರೆ ಇವ ಹಿಂಗೆ, ಇದು ಚೈನ್ ಕಂಟಿನ್ಯೂಯೇಷನ್. ಇದು ಪಾರ್ಟಿಷನ್ ಆದ್ರೂ ಕೂಡ ಮುಂದೆ ಏನಾಗ್ತಿತ್ತು ಅಂತಂದ್ರೆ ಇವರೆಲ್ಲರೂ ಕೋಪಾರ್ಷನರಿ ಸೀಸ್ ಆದಾಗ ಇವ ತನ್ನ ಮಕ್ಕಳ ಜೊತೆಗೆ ಮತ್ತೆ ಕೋಪಾರ್ಷನರಿ ಕಾನ್ಸ್ಟಿಟ್ಯೂಟ್ ಆಗ್ತದೆ. ಇವ್ರ ಮನೆ ಕೋಪಾರ್ಷನರಿ ಪ್ರಾಪರ್ಟಿ ಬಂದ್ರೆ, ಇಲ್ಲ ಅಂದ್ರೆ ಜಸ್ಟ್ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಆಗಿ ಉಳಿತಾರೆ. States, 5 or 7 states in India recognized unmarried daughter as a co-partner. Am I audible, sir? Yes, sir. ಹೇಳ್ತಾರೆ. ಇಲ್ಲಿ ಸ್ವಲ್ಪ ಏನೋ ಇಂಟರ್ನೆಟ್ ಪ್ರಾಬ್ಲಮ್ ಅಂತ ತೋರಿಸ್ತು, ಅದಕ್ಕೆ. ಇಲ್ಲಿ 2 seconds ಇಂಟರಪ್ಟ್ ಆಯ್ತು, ಈಗ ಸರಿ ಆಯ್ತು. ಓಕೆ ಓಕೆ. ಇಲ್ಲಿ ಕೋಪಾರ್ಷನರಿ ಕಾನ್ಸ್ಟಿಟ್ಯೂಟ್ ಆಗ್ಬೇಕಾದ್ರೆ ಕೋಪಾರ್ಷನರಿ ಪ್ರಾಪರ್ಟಿ ಅನ್ನುವಂಥದ್ದು ಇರಲೇಬೇಕು ಅಂತ ನಾವು ಹೇಳಿದೀವಿ. ಅದಾದ್ಮೇಲೆ 1994ದಲ್ಲಿ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ ಅಂತ ಇದೆ, ಅದರಲ್ಲಿ ಸೆಕ್ಷನ್ 6 ಅಮೆಂಡ್ಮೆಂಟ್ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಅನ್ಮ್ಯಾರಿಡ್ ಡಾಟರ್ ಅನ್ನ ಆಸ್ ಆನ್ ದ ಡೇಟ್ ಆಫ್, ಅದು 30/8/1994 ಏನೋ ಡೇಟು ಇಲ್ಲಿದೆ, ಸಾರಿ 37/1994 ಈ ಡೇಟ್ ಆಕ್ಟ್ ಬರುತ್ತೆ. ಆ ಆಕ್ಟ್ ಬಂದ ದಿನಕ್ಕಿಂತ ಮುಂಚೆ ಅನ್ಮ್ಯಾರಿಡ್ ಇದ್ರೆ ಸಿ ವಾಸ್ ಕನ್ಸಿಡರ್ಡ್ ಆಸ್ ಅ ಕೋಪಾರ್ಷನರ್. ಅಂದ್ರೆ ಗಂಡು ಮಕ್ಕಳಿಗೆ ಹೇಗೆ ಪ್ರಾಪರ್ಟಿಯಲ್ಲಿ ಹಕ್ಕು ಬರ್ತಾ ಇತ್ತು ಕೋಪಾರ್ಷನರಿ ಪ್ರಾಪರ್ಟಿಯಲ್ಲಿ, ಅದೇ ರೀತಿಯಾದಂತಹ ಹಕ್ಕನ್ನು ಆಕೆಗೂ ಕೂಡ ಕೊಟ್ಟರು ಕೋಪಾರ್ಷನರಿ ಪ್ರಾಪರ್ಟಿಯಲ್ಲಿ. ಇನ್ನೊಂದೇನ್ ಮಾಡಿದ್ರು ಅಂತಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಅಮೆಂಡ್ಮೆಂಟ್ ಮಾಡ್ತು, ಸೆಕ್ಷನ್ 6 in the year 2005. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ವೆದರ್ ದ ಡಾಟರ್ ಇಸ್ ಮ್ಯಾರಿಡ್ ಆರ್ ನಾಟ್ irrespective of her status, ಸಿ ಬೈ ಬರ್ತ್ ಬಿಕಮ್ಸ್ ದಿ ಕೋಪಾರ್ಷನರ್ ಅನ್ನುವಂತ ಒಂದು ವರ್ಡ್ ಅನ್ನು ಹೇಳಿದ್ರು. ಇಲ್ಲಿ ಕೋಪಾರ್ಷನರಿ ಪ್ರಾಪರ್ಟಿ ಇದ್ರೆ ಮಾತ್ರ ಇವರು ಕೋಪಾರ್ಷನರ್ ಆಗ್ತಾರೆ, ಇವರು ಆಗ್ತಾರೆ. ಕೋಪಾರ್ಷನರಿ ಪ್ರಾಪರ್ಟಿ ಇಲ್ಲ ಅಂತಂದ್ರೆ ಯಾರು ಕೋಪಾರ್ಷನರ್ಸ್ ಆಗೋದಿಲ್ಲ, ಅದೊಂದು ತಲೆಯಲ್ಲಿ ಇರ್ಲಿ ನಮ್ಗೆ. ಇಲ್ಲಿ ಕೋಪಾರ್ಷನರ್ಸ್, ಅನ್ಮ್ಯಾರಿಡ್ ಡಾಟರ್ ಕೋಪಾರ್ಷನರ್ಸ್ ಅಂಡರ್ ದಿ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ ಆಸ್ ವೆಲ್ ಆಸ್ ಸೆಂಟ್ರಲ್ ಆಕ್ಟ್ ಅಲ್ಲಿ ಮ್ಯಾರಿಡ್ ಡಾಟರ್, unmarried daughter, both are co-partners. If the co-partnership property is there or any person dies interested leaving their interest in the co-partnership property, then the question of inheritance ಬರ್ತಲ್ಲ ಆವಾಗ. ಮೊದಲೊಂದು ಕಾನೂನು ಇತ್ತು, ಅಂಡ್ co-partnership ಪ್ರಾಪರ್ಟಿಯಲ್ಲಿ ಇವ್ರು ಯಾರಾದ್ರೂ ಕೋಪಾರ್ಷನರ್, ಫಾರ್ ಎಕ್ಸಾಂಪಲ್ ಇವ್ರು 3 ಮಂದಿ ಹಂಚಿಕೊಂಡಾಗ ಇವರಿಬ್ರು ಸತ್ತು ಹೋಗ್ಬಿಟ್ರು ಏನೋ ಆಕ್ಸಿಡೆಂಟ್ ಆಗಿ, ಮುಂದೆ ಯಾರು ಕೋಪಾರ್ಷನರ್ಸ್ ಇಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವರಿಬ್ರು ಸತ್ತೋದ್ರು, ಇವನು ಸತ್ತೋದ, ಆ ಪ್ರಾಪರ್ಟಿ ಅವ್ರಿಗೆ ಕ್ಲಾಸ್ 1 ಇಯರ್ಸ್ ಗಳಿಗೆ ಹೋಗ್ತಿರ್ಲಿಲ್ಲ. ಮೊದಲೊಂದು ಕಾನೂನು ಇತ್ತು. ಯಾರಿಗೆ ಹೋಗ್ತಿತ್ತು 1956 ಗಿಂತ ಮುಂಚೆ ಅಂದ್ರೆ ರಿಮೈನಿಂಗ್ ಕೋಪಾರ್ಷನರ್ಸ್ ತಗೋತಿದ್ರು. ಅದು ಸರ್ವೈವರ್ಶಿಪ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಅದಕ್ಕೆ. ಅವ್ರು ತಗೊಳ್ತಿದ್ರು ಪ್ರಾಪರ್ಟಿ. ನಾವು ಇವತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಬಗ್ಗೆ ಅಥವಾ ಇನ್ಹೆರಿಟ್ ಅದರ ಹೆಂಗೆ ಡಿವಾಲ್ವ್ ಆಗ್ತದೆ ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ. ಅಬ್ಸಲ್ಯೂಟ್ ಪ್ರಾಪರ್ಟಿ ಆಫ್ ಇಂಟೆಸ್ಟೇಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಆದ್ರೂ ಕೂಡ ಅಲ್ಲೆಲ್ಲಿ ಸ್ವಲ್ಪ ನೀವು ಕ್ಲಾರಿಫೈ ಮಾಡಿದ್ರೆ ಒಂದೇನೋ ಡಿಸ್ಟಿಂಕ್ಷನ್ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ. ನಾವು ಒಂದು ಕೋಪಾರ್ಷನರಿ ಪ್ರಾಪರ್ಟಿ ಇದೆ ಅಂತಂದ್ರೆ ಯಾರ್ಯಾರು ಕೋಪಾರ್ಷನರ್ ಆಗ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ನಿಮ್ಗೆ ವೆದರ್ ದಿ ಡಾಟರ್ ಇಸ್ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್, ಆಲ್ ಸನ್ಸ್ ಅಂಡ್ ಡಾಟರ್ಸ್, ವೈಫ್ ಆಗಲಿ ವಿಡೋ ಆಗಲಿ ಇವ್ರು ಯಾರು ಕೋಪಾರ್ಷನರ್ಸ್ ಆಗೋದಿಲ್ಲ. ದೇ ರಿಮೇನ್ಸ್ ಅ ಕ್ಲಾಸ್ 1 years, ಕ್ಲಾಸ್ 2 years ಆಸ್ ದ ಕೇಸ್ ಮೇ ಬಿ. ಬಟ್ ಕೋಪಾರ್ಷನರ್ ಯಾಕೆ ಆಗ್ತಾರೆ? ಕಾಮನ್ ಮೇಲ್ ಅನ್ಸೆಸ್ಟರ್ ಇದಾರಲ್ಲ ಅವನೊಬ್ನು, ಅವನ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಕೋಪಾರ್ಷನರ್ಸ್ ಆಗ್ತಾರೆ. ಆಗ್ಬೇಕಾದ್ರೆ ಕೋಪಾರ್ಷನರಿ ಪ್ರಾಪರ್ಟಿ ಇರಲೇಬೇಕು, ಇದು ತಲೆಯಲ್ಲಿರ್ಲಿ. ಪ್ರಾಪರ್ಟಿ ಇಲ್ಲ ಅಂದ್ರೆ ಕೋಪಾರ್ಷನರಿ ಕಾನ್ಸ್ಟಿಟ್ಯೂಟ್ ಆಗೋದೇ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಹೇಳ್ತಾರೆ ಕಾನ್ಸ್ಟಿಟ್ಯೂಟ್ ಆಗ್ಬೇಕಾದ್ರೆ ಕೋಪಾರ್ಷನರಿ ಪ್ರಾಪರ್ಟೀಸ್ ಮಸ್ಟ್ ಅಂತ ಹೇಳ್ತಾರೆ. ನಾನು ಇದು ಪೇಪರ್ ನಲ್ಲಿ ಬಿಫೋರ್ 1994 ಏನಿತ್ತು, ಅದಕ್ಕಿಂತ ನಂತರದಲ್ಲಿ ಏನಾಯ್ತು, 2005 ಇಂದ ನಂತರದಲ್ಲಿ ಏನಾಯ್ತು ಎಂಬುದನ್ನ ಹೇಳ್ಕೋತ ಹೋಗಿದ್ದೀನಿ. ಅದ್ರ ಬಗ್ಗೆ ನಾವು ಇವತ್ತು ಜಾಸ್ತಿ ಡಿಸ್ಕಸ್ ಮಾಡುವಂಥದ್ದು ಬೇಡ. ಫಾರ್ಮೇಶನ್ ಆಫ್ ಕೋಪಾರ್ಷನರಿ ಆಗ್ಬೇಕಾದ್ರೆ ಫಾರ್ ಫಾರ್ಮೇಶನ್ ಆಫ್ ಕೋಪಾರ್ಷನರಿ ಕಾಮನ್ ಮೇಲ್ ಆನ್ಸೆಸ್ಟರ್ ಹೂ ಇಸ್ ಹೋಲ್ಡಿಂಗ್ ದಿ ಜಾಯಿಂಟ್ ಫ್ಯಾಮಿಲಿ ಆರ್ ಆನ್ಸೆಸ್ಟರ್ ಪ್ರಾಪರ್ಟಿ ಈಸ್ ಮಸ್ಟ್ ಅಂತ ಹೇಳಿದೀವಿ. ಇಲ್ಲಿ ನೋಡಿ, ಇದನ್ನ ನೆನ್ಪಿಟ್ಕೊಂಡು, ಹೋಲ್ಡಿಂಗ್ ಅ ಜಾಯಿಂಟ್ ಫ್ಯಾಮಿಲಿ ಆರ್ ಆನ್ಸೆಸ್ಟರ್ ಪ್ರಾಪರ್ಟಿ ಈಸ್ ಮಸ್ಟ್ ಅಂತ ಹೇಳಿದೀವಿ. ಈ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಕೋಪಾರ್ಷನರಿ ಪ್ರಾಪರ್ಟಿ ಅಂತ ಕರಿತೀವಿ. ಎರಡರಲ್ಲಿ ಒಂದು ಯಾವ್ದಾದ್ರು ಇರಬಹುದು. ಯಾಕೆ ನಾವು ಎರಡರಲ್ಲಿ ಒಂದೊಂದು ಇದ್ರನ್ನು ಕೋಪಾರ್ಷನರಿ ಅಂತ ಕರಿತೀವಿ ಅಂತಂದ್ರೆ ಆಲ್ ದ ಕೋಪಾರ್ಷನರ್ಸ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದಟ್ ಪ್ರಾಪರ್ಟಿ, ದೇರ್ಫೋರ್ ವಿ ಕಾಲ್ ಇಟ್ ಇಸ್ ಅ ಕೋಪಾರ್ಷನರಿ ಪ್ರಾಪರ್ಟಿ. ಕೋಪಾರ್ಷನರಿ ಪ್ರಾಪರ್ಟಿ ಅನ್ನುವಂಥದ್ದು ಒಂದು ಸೆಪರೇಟ್ ಸೋರ್ಸ್ ಇಂದ ಬರೋದಿಲ್ಲ, ಅದಕ್ಕೊಂದು ಕೊಟ್ಟಿರುವಂತ ಒಂದು ಹೆಸರು. ಅದು ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಅಥವಾ ಆನ್ಸಿಸ್ಟರ್ ಪ್ರಾಪರ್ಟಿ ಆಗಿರಬಹುದು. ಇಷ್ಟು ನೆನ್ಪಿಟ್ರೆ ಸಾಕು ನಿಮ್ಗೆ. ಕೋಪಾರ್ಷನರಿ ಅನ್ನುವಂತ ಹೊಸ ಪ್ರಾಪರ್ಟಿ ಇಲ್ಲ. ಅದಕ್ಕೆ ಇಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ಪ್ರಾಪರ್ಟಿ ಫಾರ್ ಫಾರ್ಮೇಶನ್ ಆಫ್ ಕೋಪಾರ್ಷನರಿ ಎಕ್ಸಿಸ್ಟೆನ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂಡ್ ಆನ್ಸಿಸ್ಟರ್ ಪ್ರಾಪರ್ಟಿ ಇಸ್ ಮಸ್ಟ್. ರೆಫರೆನ್ಸ್ ಇಲ್ಲಿದೆ 28ರಲ್ಲಿ ಈ ಸೆಕ್ಷನ್ಸ್ ಅಲ್ಲಿ ಹೇಳಿದ್ದಾರೆ. ಇದು ಟ್ರೆಡಿಷನಲ್ ಲಾ. ಇದು
ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಈಗ ನಾವು ನೋಡ್ಬೇಕಾಗಿದ್ದೇನು ಅಂತಂದ್ರೆ ಇಷ್ಟು ನೋಡ್ಕೊಂಡು ಬಂದಾದ್ಮೇಲೆ ವಾಟ್ ಆರ್ ದಿ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಅಂಡ್ ದೇರ್ ಕ್ಲಾಸಿಫಿಕೇಶನ್ ಅಂಡರ್ ದಿ ಹಿಂದೂ ಲಾ, ಇದನ್ನ ತಿಳ್ಕೊಳ್ಳೋಣ. ಆಮೇಲೆ ಸಕ್ಸೆಷನ್ಸ್ ಅನ್ನ ನಿಮ್ಗೆ ಈಸಿಯಾಗಿ ನಾನೊಂದು 5 minutes ಅಲ್ಲಿ ಹೇಳ್ಬಿಡ್ತೀನಿ. ಏನಂತಂದ್ರೆ ಇಲ್ಲಿ ಟೈಪ್ಸ್ ಆಫ್ ಪ್ರಾಪರ್ಟಿಯನ್ನು ನೋಡುವಾಗ ಪ್ರಾಪರ್ಟಿ ಮೇ ಬಿ ಮೂವೇಬಲ್ ಆರ್ ರಿಮೂವೇಬಲ್, ಬಟ್ ಅಂಡರ್ ಹಿಂದೂ ಲಾದಲ್ಲಿ ಬಂದಾಗ ವಿ ಸಿ ದಿ ಸೋ ಮೆನಿ ಟರ್ಮಿನಾಲಜೀಸ್ ಯೂಸಿಂಗ್ ದಿ ಬುಕ್ಸ್, ಪ್ಲೀಡಿಂಗ್ಸ್, ಜಜ್ಮೆಂಟ್ಸ್ ಎಕ್ಸೆಟ್ರಾ. ಏನೇನ್ ಇರ್ತದೆ? ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಬರೀತಾರೆ, ಸೆಪರೇಟ್ ಪ್ರಾಪರ್ಟಿ ಅಂತ ಬರೀತಾರೆ, ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂತ ಬರೀತಾರೆ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಬರೀತಾರೆ, ಜಾಯಿಂಟ್ ಪ್ರಾಪರ್ಟಿ ಅಂತ ಬರೀತಾರೆ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಬರೀತಾರೆ, ಕೋಪಾರ್ಸನರಿ ಪ್ರಾಪರ್ಟಿ ಅಂತ ಬರೀತಾರೆ, ಕೋಪಾರ್ಸನರಿ ಆನ್ಸೆಸ್ಟ್ರಲ್ ಜಾಯಿಂಟ್ ಫ್ಯಾಮಿಲಿ ಅಂತ ಬರೀತಾರೆ, ಜಾಯಿಂಟ್ ಫ್ಯಾಮಿಲಿ ಅಂಡ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಬರೀತಾರೆ, ಆನ್ಸೆಸ್ಟ್ರಲ್ ಅಂಡ್ ಜಾಯಿಂಟ್ ಫ್ಯಾಮಿಲಿ ಅಂತ ಬರೀತಾರೆ. ವಾಟ್ ಎವರ್ ಇಟ್ ಮೇ ಬಿ, ದೀಸ್ ಆರ್ ದಿ ಟರ್ಮಿನಾಲಜೀಸ್. ಎಷ್ಟು ಅಂತಂದ್ರೆ ಇಲ್ಲಿ 5 ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಅನ್ನು ಮೇಲ್ನೋಟಕ್ಕೆ ನಾವು ನೋಡ್ತೀವಿ. Then what is the major distinctions and the source of this property to decide ಈ ಪ್ರಾಪರ್ಟಿ ಇದೆ ಅಂತ ನಾವು ಹೇಗೆ ಹೇಳಬೇಕು, ಇದನ್ನ ಸೆಲ್ಫ್ ಅಕ್ವೈರ್ಡ್ ಅಂತ ಯಾವಾಗ ಹೇಳಬೇಕು, ಸೆಪರೇಟ್ ಅಂತ ಯಾವಾಗ ಹೇಳಬೇಕು, ಜಾಯಿಂಟ್ ಫ್ಯಾಮಿಲಿ ಅಂತ ಯಾವಾಗ ಹೇಳಬೇಕು, ಆನ್ಸೆಸ್ಟ್ರಲ್ ಅಂತ ಯಾವಾಗ ಹೇಳಬೇಕು, ಕೋಪಾರ್ಸನರಿ ಅಂತ ಯಾವಾಗ ಹೇಳಬೇಕು? ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಟೇಜ್ ವೇರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ನೇಚರ್ ಆಫ್ ಪ್ರಾಪರ್ಟಿ ಗೊತ್ತಿಲ್ಲ ಅಂದ್ರೆ ಅದು ಹೇಗೆ ಡಿವಾಲ್ವ್ ಆಗುತ್ತೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಇದು ಯಾಕೆ ಬೇಕಾಗತ್ತೆ ಅಂದ್ರೆ ನಾಳೆ ನಮ್ಮ ಪಾರ್ಟಿಷನ್ ಸೂಟ್ಗಳು ಎಲ್ಲ ಬಿರೋದು ಇದೇ ಕೇಸ್ಗಳ ಮೇಲೆ. ಒಬ್ರು ಸೆಲ್ಫ್ ಅಕ್ವೈರ್ಡ್ ಅಂತಾನೆ, ಒಬ್ರು ಸೆಪರೇಟ್ ಅಂತಾನೆ, ಜಾಯಿಂಟ್ ಅಂತಾನೆ, ಒಬ್ರು ಕೋಪಾರ್ಸನರಿ ಅಂತಾನೆ, ಒಬ್ರು ಆನ್ಸೆಸ್ಟ್ರಲ್ ಅಂತಾರೆ. ಸೊ ಈ ಪ್ರಾಪರ್ಟಿ ಸೋರ್ಸ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಇವು ಯಾವ ಪ್ರಾಪರ್ಟಿ ಯಾವಾಗ ನಾವು ಏನಂತ ಹೇಳ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬಹಳಷ್ಟು ಕಷ್ಟ ಆಗ್ತದೆ. ಕೇಸ್ ನಡ್ಸಕ್ಕೂ ಕಷ್ಟ ಆಗ್ತದೆ, ಜಜ್ಮೆಂಟ್ ಬರೆಯೋಕ್ಕೂ ಕಷ್ಟ ಆಗ್ತದೆ, ಡಿಫೆಂಡ್ ಮಾಡೋಕ್ಕೂ ಕಷ್ಟ ಆಗ್ತದೆ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗ್ಬಿಟ್ರೆ ಈಸಿಯಾಗಿ ಈ ರೀತಿ ಕೇಸ್ಗಳನ್ನ ನೀವು ಹ್ಯಾಂಡಲ್ ಮಾಡಬಹುದು. ಹಾಗಾದ್ರೆ ನನ್ನ ಪ್ರಕಾರ ಏನು, ಈ ಸ್ಟಡಿಯಲ್ಲಿ ನಾನು ಏನ್ ಮಾಡಿದೆ ಅಂತಂದ್ರೆ ಈ 5 ಪ್ರಾಪರ್ಟಿ ಏನಿದಾವಲ್ವಾ, ಈ ಪ್ರಾಪರ್ಟಿಗಳನ್ನ ನಾನು ಬ್ರಾಡರ್ ಕ್ಯಾಟಗರಿಯಾಗಿ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀನಿ. ಒಂದು ಅಬ್ಸಲ್ಯೂಟ್ ಪ್ರಾಪರ್ಟಿ, ಇನ್ನೊಂದು ಕೋಪಾರ್ಸನರಿ ಪ್ರಾಪರ್ಟಿ. ಅಬ್ಸಲ್ಯೂಟ್ ಪ್ರಾಪರ್ಟಿ, ಕೋಪಾರ್ಸನರಿ ಪ್ರಾಪರ್ಟಿ ಇರತಕ್ಕಂತ ವ್ಯತ್ಯಾಸ ಏನು ಅಂದ್ರೆ, ಅಬ್ಸಲ್ಯೂಟ್ ಪ್ರಾಪರ್ಟಿ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ದ ಪರ್ಸನ್ ಹೂ ಇಸ್ ಹೋಲ್ಡಿಂಗ್ ದಟ್ ಪ್ರಾಪರ್ಟಿ ಇಸ್ ದಿ ಅಬ್ಸಲ್ಯೂಟ್ ಓನರ್ ಆಫ್ ದಟ್ ಪ್ರಾಪರ್ಟಿ ಅಂಡ್ ಹಿ ಕ್ಯಾನ್ ಸೆಲ್, ಎಂಜಾಯ್, ಗಿಫ್ಟ್, ವಿಲ್, ವಾಟ್ ಎವರ್ ಹಿ ವಾಂಟ್ to do with the that property, he can do it because he is the absolute owner. ಅರ್ಥ ಆಯ್ತದಾ? ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂದ್ರೆ ತನ್ನ ಜೀವಿತಾವಧಿಯಲ್ಲಿ ಅದನ್ನ ಮಾರಬಹುದು, ಇಡಬಹುದು, ಬೇರೆಯವರಿಗೆ ಕೊಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಹಾಗೆ ಸತ್ತೋದ್ರೆ ಸಕ್ಸೆಷನ್ ಆಕ್ಟ್ ಪ್ರಕಾರ ಹೋಗುತ್ತೆ. ನಾವ್ ಇದೇ ವಿಷಯವನ್ನ ಇವ್ ತಿಳ್ಕೊಳಕ್ ಹತ್ತಿದ್ದು. ಈ ಪ್ರಾಪರ್ಟಿ ಹೇಗೆ ಹೋಗುತ್ತೆ? ಒಬ್ಬ ವ್ಯಕ್ತಿ ಹಾಗೆ ಸತ್ತೋದ್ರೆ, ಕೊಟ್ಟೋದ್ರೆ ಏನ್ ತೊಂದ್ರೆ ಇಲ್ಲ, ಕೊಟ್ಟಿಲ್ಲ ಹಾಗೆ ಸತ್ತು ಹೋಗಿದ್ದಾನೆ ಅಂತಂದ್ರೆ ಆ ಪ್ರಾಪರ್ಟಿ ಯಾರ್ಯಾರಿಗೆ ಹೋಗುತ್ತೆ, ಹೆಂಗ್ ಹೋಗುತ್ತೆ? ನನ್ನ ಅಜ್ಜ ಸತ್ತ ಪ್ರಾಪರ್ಟಿಯನ್ನ ಬಿಟ್ಟು ಸತ್ತು ಹೋದಾಗ ನನಗ್ ಬರುತ್ತದೆ, ನನ್ನ ಮಗ ಆ ಪ್ರಾಪರ್ಟಿಯಲ್ಲಿ ಸೇರ್ ಕೇಳಬಹುದಾ ಅನ್ನುವಂತ ಒಂದು ಪ್ರಶ್ನೆ ನಮ್ಮನ್ನ ಕಾಡ್ತಿರ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯಾದಂತ ಆನ್ಸರ್ ಬರ್ತಿರ್ತದೆ. ಆ ಆನ್ಸರ್, ಅದಕ್ಕೆ ಆ ಕ್ವಶನ್ಗೆ ಇವತ್ತು ನಿಮ್ಗೆ ಕರೆಕ್ಟ್ ಆದ ಒಂದು ಆನ್ಸರ್ ಅನ್ನ ನನ್ನ ಕಡೆಯಿಂದ ಸಿಗತ್ತೆ ಅಂತ ನಾನು ಭಾವಿಸ್ತೀನಿ. ಏನಿದೆ ಅಂತಂದ್ರೆ ಡೇಟ್ ಆಫ್ ಡೆತ್ ಯಾವಾಗ ಅಂತ ನೀವು ನೋಡ್ಬೇಕು. ಫಸ್ಟ್ ಮುಂಚೆ ಸತ್ತೋಗಿದ್ರೆ ಮೊಮ್ಮಗನಿಗೆ ಬರ್ತದೆ, 1956 ಆಕ್ಟ್ ಆದ ಮೇಲೆ ಬಂದ ಮೇಲೆ ಸತ್ತು ಹೋಗಿದ್ರೆ ಸಿಗೋದಿಲ್ಲ. ಇಷ್ಟು ತಲೆಯಲ್ಲಿದ್ರೆ ಸಾಕು. ನಾವೇನ್ ನೋಡ್ತಾ ಇದೀವಿ ಈಗ, ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂಡ್ ಕೋಪಾರ್ಸನರಿ ಪ್ರಾಪರ್ಟಿ. ಕೋಪಾರ್ಸನರಿ ಪ್ರಾಪರ್ಟಿ ಇಂದ ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಆಲ್ ದಿ ಕೋಪಾರ್ಸನರ್ಸ್, ದೇರ್ ಫೋರ್ ನೋ ಒನ್ ಇಸ್ ದಿ ಅಬ್ಸಲ್ಯೂಟ್ ಓನರ್ ಆಫ್ ದಟ್ ಪ್ರಾಪರ್ಟಿ. ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಕೋಪಾರ್ಸನರ್ ಇಬ್ರು ಇದಾರ, ನಾಳೆ 4 ಮಂದಿ ಆದ್ರ, ನಾಳೆಗೆ 6 ಮಂದಿ ಆದ್ರ 6 ಸೇರ್ ಆಗತ್ತೆ. ಇಬ್ರು ಸತ್ರ 4 ಸೇರ್ ಆಗತ್ತೆ, ಇನ್ನಿಬ್ರು ಸತ್ರ 2 ಸೇರ್ ಆಗತ್ತೆ. ಒಬ್ಬನೇ ಇದ್ದವನ ಎಲ್ಲರೂ ಸತ್ರ ಅವನೇ ಅಬ್ಸಲ್ಯೂಟ್ ಓನರ್ ಆಗ್ತಾನೆ. ಸೊ ಕೋಪಾರ್ಸನರಿ ಪ್ರಾಪರ್ಟಿ ಮತ್ತು ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂತ 2 ರೀತಿಯಾಗಿ ಡಿವೈಡ್ ಅನ್ನ ಮಾಡ್ತೀನಿ. ಅಬ್ಸಲ್ಯೂಟ್ ಪ್ರಾಪರ್ಟಿಯಲ್ಲಿ 2 ರೀತಿ ಪ್ರಾಪರ್ಟಿ ಬರ್ತವೆ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂಡ್ ಸೆಪರೇಟ್ ಪ್ರಾಪರ್ಟಿ ಅಂತ. ಏನೇನು ಡಿಫ್ರೆನ್ಸ್ ಇರುತ್ತೆ ಸೆಪರೇಟ್ ಪ್ರಾಪರ್ಟಿ ಮತ್ತು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಗೆ ಅಂತಂದ್ರೆ ದಯಮಾಡಿ ಸ್ವಲ್ಪ ನಾವು ತಿಳ್ಕೊಬೇಕು. ಯಾಕಂದ್ರೆ ಪ್ಲೀಡಿಂಗ್ಸ್ ನಲ್ಲಿ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂತಂದ್ರೆ ಮೇಲಿನ ಪ್ಯಾರಾದಲ್ಲಿ ಬರೀತಾರೆ ದಿ ಡಿಸೀಸ್ಡ್ ಸೋ ಅಂಡ್ ಸೋ ಇಸ್ ದಿ ಅಬ್ಸಲ್ಯೂಟ್ ಓನರ್ ಆಫ್ ದಿ ಪ್ರಾಪರ್ಟಿ ಅಂಡ್ ದಿ ಸೂಟ್ ಪ್ರಾಪರ್ಟೀಸ್ ಆರ್ ಅಬ್ಸಲ್ಯೂಟ್ ಪ್ರಾಪರ್ಟಿ ಅಥವಾ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಬರೀತಾರೆ. ನೆಕ್ಸ್ಟ್ ಪ್ಯಾರಾದಲ್ಲಿ ಸೆಪರೇಟ್ ಪ್ರಾಪರ್ಟಿ ಅಂತ ಬರೆದ್ಬಿಡ್ತಾರೆ. ಈಗ ಸೆಲ್ಫ್ ಮತ್ತು ಸೆಪರೇಟ್ ಏನ್ ವ್ಯತ್ಯಾಸ ಅಂತಂದ್ರೆ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇಂಡಿಕೇಟ್ಸ್ ದಟ್ ವೇರ್ ದ ಪರ್ಸನ್ ಪರ್ಚೇಸಸ್ ದಟ್ ಪ್ರಾಪರ್ಟಿ ಇನ್ ಹೀಸ್ ನೇಮ್ ಬೈ ಪೇಯಿಂಗ್ ಕನ್ಸಿಡರೇಷನ್ ಅಮೌಂಟ್. ದಟ್ ಪ್ರಾಪರ್ಟಿ ಬಿಕಮ್ಸ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿದೆ ಅಂತಂದ್ರೆ ನನ್ನ ಹೆಸರಿನಲ್ಲಿ, ದಟ್ ಪ್ರಾಪರ್ಟಿ ಬಿಕಮ್ಸ್ ದಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಯಾರೋ ನನ್ನ ಸ್ನೇಹಿತರು ಪರ್ಚೇಸ್ ಮಾಡಿ ಅದನ್ನ ನನಗೆ ಗಿಫ್ಟ್ ಕೊಟ್ರೆ ದಟ್ ಪ್ರಾಪರ್ಟಿ ಬಿಕಮ್ಸ್ ಮೈ ಸೆಪರೇಟ್ ಪ್ರಾಪರ್ಟಿ. ನಾನು ಅದನ್ನ ಪರ್ಚೇಸ್ ಮಾಡಲೇ ಇಲ್ಲ, ನಾನು ಅದಕ್ಕೆ ಶ್ರಮ ಮಾಡಿ ಕನ್ಸಿಡರೇಷನ್ ಕೊಡ್ಲಿಲ್ಲ, ಬೆವರು ಸುರಿಸಿ ಸಂಪಾದನೆ ಮಾಡಿ ನಾನು ಹಿಡಿದಂತ ಆಸ್ತಿ ಎಲ್ಲ.
ಸೆಪರೇಟ್ ಪ್ರಾಪರ್ಟಿ ಆಗತ್ತೆ. ನೋಡಿ ಇಂಡಿಕೇಟ್ಸ್ ಅದು ಸೆಪರೇಟ್ ಪ್ರಾಪರ್ಟಿ ಅಂದ ತಕ್ಷಣ ಇವನು ಖರೀದಿ ಮಾಡಿದಲ್ಲ, ಗೌರ್ಮೆಂಟ್ ಕೊಟ್ಟಿದ್ದಾಗಿರ್ಬೋದು, ಆತನಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಾಗಿರ್ಬೋದು, ಯಾರೋ ಇರ್ಲಿ ಬಿಡು ಅಂತ ಹಿಂಗೆ ಕೊಟ್ಟಿದ್ದಾಗಿರ್ಬೋದು. ಅಂತ ಪ್ರಾಪರ್ಟಿಗೆ ನಾವು ಸೆಪರೇಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಬೋತ್ ಇಂಡಿಕೇಟ್ ಸೆಪರೇಟ್ ಅಂಡ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇಂಡಿಕೇಟ್ಸ್ ದಟ್ ನೇಚರ್ ಏನು ಇದ್ರದ್ದು ಅಂತಂದ್ರೆ ಅವನೇ ಅದರ ಮಾಲಕ, ಬೇರೆಯವರು ಯಾರು ಅದರಲ್ಲಿ ಸೇರನ್ನ ಕೇಳಲಿಕ್ಕೆ ಬರೋದಿಲ್ಲ ಅವನು ಇರುವವರೆಗೆ. ಸತ್ ಮೇಲೆ ಮತ್ತೆ ಎಲ್ಲಾರು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಬರ್ತಾರೆ. ಅರ್ಥ ಆಗ್ತಾ ಇದೆನಾ? ಆ ಪ್ರಾಪರ್ಟಿ ಏನಾದ್ರು ವಿಲ್ ಆದ್ರೂ ಮಾಡಬಹುದು, ಸೇಲ್ ಆದ್ರೂ ಮಾಡಬಹುದು, ಗಿಫ್ಟ್ ಆದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಆ ಪ್ರಾಪರ್ಟಿಯನ್ನು ಅವನು ಮಾಡ್ಕೊಂಡು ಸತ್ತು ಹೋಗ್ಬಹುದು. ಇಟ್ಟೋದ ಅಂದ್ರೆ ಎಲ್ಲಾರ್ಸ್ ಹೋಗ್ತದೆ, ಕೊಟ್ಟೋದ ಅಂದ್ರೆ ಎಲ್ಲಾರ್ಸ್ ಹಾಗೆ ಉಳಿತಾರೆ, ಅವ್ರು ಯಾವುದೇ ರೀತಿಯಾದಂತ ಸೇರ್ ಹೋಗೋದಿಲ್ಲ. ದಟ್ ಈಸ್ ದಿ ನೇಚರ್ ಆಫ್ ಅಬ್ಸಲ್ಯೂಟ್ ಪ್ರಾಪರ್ಟಿ. ಅದರಲ್ಲಿ ಸೆಲ್ಫ್ ಅಕ್ವೈರ್ಡ್ ಮತ್ತು ಸೆಪರೇಟ್ ಇರ್ತದೆ. ಸೆಲ್ಫ್ ಅಕ್ವೈರ್ಡ್ ದಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತಾನೆ, ಸೆಪರೇಟ್ ಪ್ರಾಪರ್ಟಿ ಯಾರೋ ಕೊಟ್ಟಿದ್ದಿರ್ತದೆ, ಬಟ್ ಅವನ್ ಇರ್ತದೆ. ಕೋಪಾರ್ಷನರಿ ಪ್ರಾಪರ್ಟಿ ರೆಫರ್ಸ್ ಟು, ಇದರಲ್ಲಿ ಎರಡು ಬರ್ತವೆ ಕೋಪಾರ್ಷನರಿ ಪ್ರಾಪರ್ಟಿಯಲ್ಲಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಮತ್ತು ಆನ್ಸೆಸ್ಟರ್ ಪ್ರಾಪರ್ಟಿ ಅಂತ ಹೇಳ್ತೀವಿ ನಾವು. ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂದ್ರೆ ಏನು, ಆನ್ಸೆಸ್ಟರ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಳುವಂತದ್ದು ವೆರಿ ಇಂಪಾರ್ಟೆಂಟ್ ನಮಗೆ. ಇದು ಕೂಡ ಪ್ಲೀಡಿಂಗ್ಸ್ ನಲ್ಲಿ ನಾವು ಬರಿತೀವಿ, ಇನ್ಕ್ಲೂಡಿಂಗ್ ಜಡ್ಜಸ್ ರೈಟ್ಸ್. ಇಟ್ ಇಸ್ ಅಡ್ಮಿಟೆಡ್ ಫ್ಯಾಕ್ಟ್ ದಟ್, ಪ್ಲೀಡಿಂಗ್ ನಲ್ಲಿ ಹಿಂಗ್ ಬರೀತಾರೆ, ಎಕ್ಸ್ ವಾಸ್ ದಿ ಅಬ್ಸಲ್ಯೂಟ್ ಓನರ್ ಆಫ್ ದಿ ಪ್ರಾಪರ್ಟಿ ಅಂಡ್ he died about 20 years back, and the plaintiff and defendants being the son and grandsons of the so and so deceased, the property is ancestral property, therefore we have the share ಅಂತ ಪ್ಲೀಡಿಂಗ್ ಮಾಡ್ಕೊಂಡು ಬರ್ತಾರೆ. ಅಥವಾ ಕೋಪಾರ್ಷನರಿ ಪ್ರಾಪರ್ಟಿ ಅಂತ ಬರೀತಾರೆ, ಜಾಯಿಂಟ್ ಫ್ಯಾಮಿಲಿ ಅಂತ ಬರೆದು ಬಿಡ್ತಾರೆ. ಸೊ ಆ ಟರ್ಮಿನಾಲಜಿ ಸೂಟ್ ಆಗತ್ತಾ ಆಗದಿಲ್ವಾ ಎಂಬುದು ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್, ಅಥವಾ ಅದನ್ನ ನಾವು ಡಿಸೈಡ್ ಮಾಡ್ಕೊಳ್ಳುವಂಥದ್ದು ತಿಳ್ಕೊಬೇಕಾದದ್ದು ಬಹಳಷ್ಟು ಅವಶ್ಯಕ ಇದೆ. ನೀವು ಇಷ್ಟು ತಿಳ್ಕೊಂಡ್ಬಿಟ್ರೆ, ಇವು 4 ಶಬ್ದಗಳ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ, ಇದರ ಸೋರ್ಸಸ್ ಆಫ್ ಪ್ರಾಪರ್ಟಿನ ತಿಳ್ಕೊಂಡ್ಬಿಟ್ರೆ, ಮುಂದೆ ಹೇಗೆ ಡಿವೈಡ್ ಆಗುತ್ತೆ ಎಂಬುದನ್ನು ಈಸಿಯಾಗಿ ಡಿಸೈಡ್ ಮಾಡಕ್ಕೆ ನಮಗೆ ಬರುತ್ತೆ. ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ 3 ವಿಷಯಗಳನ್ನ ನಾವು ಕೊಟ್ಟಿದ್ದೀನಿ, ಅದೆಲ್ಲ ಕೆಳಗಡೆ ರೆಫರೆನ್ಸ್ ಬಂದಿದ್ದೀನಿ, ಅದರ ಡೆಫಿನಿಷನ್ ಡಿಫೈನ್ ಕೊಟ್ಟಿದ್ದೀನಿ. ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂದ್ರೆ ತಂದೆ ಮಕ್ಕಳು, ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದಾರಲ್ಲ, ಪರ್ಟಿಕ್ಯುಲರ್ಲಿ ದಿ ಕೋಪಾರ್ಷನರ್ಸ್, ಪರ್ಟಿಕ್ಯುಲರ್ಲಿ ಕೋಪಾರ್ಷನರ್ಸ್ ನಾವು ಯಾರ್ಯಾರು ಹೇಳಿದ್ವಲ್ಲ, ಮೇಲ್ ಲೀನಿಯಲ್ ಡಿಸೆಂಡೆಂಟ್ಸ್ ಅಂತ ಹೇಳಿದ್ವಲ್ವಾ, ಅವರು ಎಲ್ಲಾರು ಸೇರಿ ಸಂಪಾದನೆ ಮಾಡಿ ದುಡಿದಂತಹ ಪ್ರಾಪರ್ಟಿ ಏನಾಗತ್ತೆ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. Sir, not audible, sir. ಸರ್ ಕೇಳಿಸ್ತಾ ಇಲ್ಲ ಸರ್, ಲೈನ್ ಅಲ್ಲಿ ಇದ್ದೀರಾ? ಸರ್ ಕೇಳಿಸ್ತಾ ಇದೆನಾ? ಹಾ ಸರ್, ಓಕೆ, ಕೇಳಿಸ್ತಾ ಇದೆ ಈಗ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಎಸ್ ಮೇಡಮ್, ಕೇಳಿಸ್ತಾ ಇದೆ. ಓಕೆ ಓಕೆ, ನಾನೇ ಈಗ ಒಂದು ಸರ್ ಹತ್ರ ನಾನೇ ಒಂದು 5 minutes ಕೇಳೋಣ ಅನ್ಕೊಂಡಿದ್ದೆ. ಓಕೆ, ನಮ್ದು ಜುಡಿಷಿಯರಿ ಕ್ಲಾಸ್ ಲಾಂಚ್ ಆಗಿದೆ. ಎನಿಬಡಿ ಇಂಟ್ರೆಸ್ಟೆಡ್ ಪ್ಲೀಸ್ ಜಾಯಿನ್ ಆಗಿ, ನಿಮ್ ಕೆರಿಯರ್ ನ ನೀವು ರೂಪಿಸ್ಕೊಳ್ಬೇಕಲ್ವಾ.
ಇನ್ನ 10 days ಅಂತ ಸರ್ ಹೇಳಿದ್ರು ಫ್ರೀ ಕ್ಲಾಸ್. ಅದಾದ್ಮೇಲೆ ಫ್ರೀ ಕ್ಲಾಸ್ ಇರಲ್ಲ ನಿಮಗೆ. ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ನೀವು ಜಾಯಿನ್ ಆದ್ರೆ ಇಸ್ ಬೆಟರ್ ಅಲ್ಲ. ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಎಸ್ ಅಂತ ಹಾಕಿ ಅಥವಾ ನೋ ಅಂತನಾರು ಹಾಕಿ, ಅಟ್ಲೀಸ್ಟ್ ಒಂದು ರಿಪ್ಲೈ ಕೊಡಿ. ಫೀಸ್ ಇಂದು ನೀವ್ ಯಾರುನು ಇದ್ ಮಾಡ್ಬೇಡಿ. ಸ್ಕಾಲರ್ಶಿಪ್ ಇದೆ, ತುಂಬಾ ಕಮ್ಮಿ ಫೀಸ್ ಇದೆ. ಇನ್ನ ಜಡ್ಜಸ್ ಗಳಿದ್ದಾರೆ, ವಾಲಂಟಿಯರ್ ರಿಟೈರ್ ತಗೊಂಡು ಈಗ ನೋಡ್ತಾ ಇದ್ದೀರಾ, ಶಫೀಸ್ ಸರ್ ಆಗ್ಲಿ ರಥೋಡ್ ಸರ್ ಆಗ್ಲಿ ಎಲ್ಲ ಚೆನ್ನಾಗ್ ಮಾಡ್ತಾ ಇದ್ದಾರೆ. ಎನಿಬಡಿ ಇಂಟ್ರೆಸ್ಟೆಡ್ ಪ್ಲೀಸ್ ಗ್ರೂಪ್ ಅಲ್ಲಿ ಎಸ್ ಅಂತ ಹಾಕಿ. ಓಕೆ, ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಒಂದು ಅಟ್ಲೀಸ್ಟ್ ನಾನು ಮಾತಾಡಿದ್ಕಾದ್ರೂ ಒಂದ್ ಎಸ್ ಆರ್ ನೋ ಅಂತನಾರು ಶೇರ್ ಮಾಡಿ. ಅಥವಾ ನೀವ್ ಯಾರಾದ್ರೂ ಏನಾರು ಕೇಳ್ಬೇಕು ಅಂತ ಏನಾರು ಇದ್ರೆ ಕೇಳ್ಬೋದು. ರಾಜಶೇಖರ್ ಮುರಳಿ, ಎಸ್ ಸರ್, ಥ್ಯಾಂಕ್ ಯು. ನಿಮ್ದು ನಂಬರ್ನ ನಮಗೆ ಇದು ಗ್ರೂಪಲ್ಲಿ ಶೇರ್ ಮಾಡಬೇಡಿ, ಹಾಯ್ ಅಂತ ಹಾಕಿ. ಓಕೆ, ಯತ್ನಾಳ್ ಅಡ್ವೊಕೇಟ್, ಓಕೆ ಸರ್, ಥ್ಯಾಂಕ್ ಯು. ಇಬ್ರು ಎಸ್ ಅಂತ ಹಾಕಿದ್ರು. ಅಶ್ವಿನಿ ಎಸ್ ಅಂತ ಹಾಕಿದ್ರು. ಇನ್ನೇನೆಬೇಡಿ, ಯಾರು ಇನ್ನೇ ಜಾಸ್ತಿ ಇಂಟ್ರೆಸ್ಟ್ ಇದ್ದಾರೋ? ಬರೀ 3 ಜನ ಎಸ್ ಅಂತ ಶೇರ್ ಮಾಡಿದೀರಾ. ಓಕೆ, ನೀವ್ ಏನಾರು ಆನ್ಸರ್ ಹಾಕಿ, ಎಸ್ ಆರ್ ನೋ ಇಟ್ಸ್ ಓಕೆ, ಬಟ್ ನಾವ್ ಕೇಳಿದಕ್ಕೊಂದು ಆನ್ಸರ್ ಕೊಡಿ. ಇಟ್ಸ್ ರಿಕ್ವೆಸ್ಟ್ ಅಂತ ಅನ್ಕೊಡಿ. ಶಶಿಕಲಾ ಎಸ್, ಓಕೆ. ಇನ್ಯಾರಾದ್ರು? 41 ಮೆಂಬರ್ಸ್ ಇದ್ರಿ, ಬರೀ 3-4 ಮೆಂಬರ್ಸ್ ಓನ್ಲಿ ಎಸ್ ಅಂತ ಹಾಕಿದ್ರಿ. ಇನ್ ಅದರ್ವೈಸ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ? ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಎನಿಬಡಿ ಇಂಟ್ರೆಸ್ಟ್ ಇದ್ದಾರೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ ಆಯ್ತಾ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಅದರ್ವೈಸ್ ಇದರಲ್ಲಿ ನಂಬರ್ಸ್ ಇದೆ, ಅದರಲ್ಲಿ ಕಾಲ್ ಮಾಡಿ ಅಥವಾ ಶೇರ್ ಮಾಡಿ. ಥ್ಯಾಂಕ್ ಯು ಸರ್. ಹಲೋ 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 ಹೇಳಿ ಹಲೋ ಸರ್, ಮೇಡಮ್ ವಾಟ್ಸಪ್ ಗ್ರೂಪ್ ಅಲ್ಲಿ ನಂಬರ್ ಸರ್ ಕೇಳಿಸ್ತಾ ಇಲ್ಲ. ವಾಟ್ಸಪ್ ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ನೀವು ಸಂಗೊಳ್ಳಿ ಅಂತ ರಾಯಣ್ಣ ಅಂತ ಹೇಳಿದ್ರ ಅವ್ರ ಸರ್ ನೀವು? ಅಲ್ಲ, ರಾಜಶೇಖರ್ ಮುಲೈ. ರಾಜಶೇಖರ್, ಓಕೆ ಸರ್, ಜಾಯಿನ್ ಮಾಡ್ಕೊಳ್ತೀನಿ. ಸಾರಿ, ಇಂಟ್ರೊಡಕ್ಷನ್ ಕೊಡಕ್ ಆಗ್ಲಿಲ್ಲ, ಲೇಟ್ ಆಗಿ ಜಾಯಿನ್ ನಾನು. ಓಕೆ, ಓಕೆ ಸರ್. ಸೊ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ. ಮತ್ತೆ ನಾಳೆ ಸೇಮ್ ಟೈಮ್ ಅಲ್ಲಿ ಇದೆಯಾ ಅಥವಾ ಹೇಗೆ? ಇವತ್ತೊಂದಿನ ರಾಥೋಡ್ ಸರ್ ಕಂಟಿನ್ಯೂ ಮಾಡ್ತಾರೆ, ನಾಳೆದ್ದು ನೋಡೋಣ ಸರ್. ನಾಳೆ ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಶೇರ್ ಮಾಡ್ತೀನಿ. ಓಕೆ ಓಕೆ, ಈಗ ಕಂಟಿನ್ಯೂ ಆಗುತ್ತಾ ಕ್ಲಾಸು? ಸರ್, ಸರ್ ರೆಡಿ ಇದ್ದಾರೆ. ನಾವ್ ಮಾತಾಡ್ತಾ ಇದೀವಿ ಅಂತ ಅವ್ರು ಕಂಟಿನ್ಯೂ ಮಾಡ್ತಾ ಇಲ್ಲ. ಓಕೆ ಓಕೆ, ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಈಗ ನಮ್ಗೆ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಆ ಆಸ್ತಿಗೆ ತಾನು ದುಡ್ಡು ಕೊಟ್ಟು ಖರೀದಿ ಮಾಡಿ ತನ್ನ ಹೆಸರಲ್ಲೇ ತಗೊಂಡಿರ್ತಾನೆ, ದಟ್ ಪ್ರಾಪರ್ಟಿ ಬಿಕಮ್ಸ್ ದಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಸೆಪರೇಟ್ ಪ್ರಾಪರ್ಟಿ ಹೇಗಿರುತ್ತೆ ಅಂದ್ರೆ ಆತನ ಹೆಸರಿಗೆ ಇರ್ತದೆ, ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ, ವಿಲ್ ಮೂಲಕ ಬಂದಿರ್ತದೆ ಅಥವಾ ಬೇರೆ ಮೂಲದಿಂದ ಬಂದಿರ್ತದೆ, ಗೌರ್ಮೆಂಟ್ ಗ್ರಾಂಟ್ ಆಗಿರ್ತದೆ. ದಟ್ ಪ್ರಾಪರ್ಟಿ ಬಿಕಮ್ಸ್ ಹೀಸ್ ಸೆಪರೇಟ್ ಪ್ರಾಪರ್ಟಿ. ಅದನ್ನ ನಾವು ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂತ ಕರಿಬಹುದು, ಏನ್ ತೊಂದರೆ ಇಲ್ಲ. ಕೋಪಾಸ್ನರಿ ಪ್ರಾಪರ್ಟಿಯಲ್ಲಿ ಹೇಳಿದಾಗೇನೆ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇರಬಹುದು ಅಥವಾ ಆನ್ಸಿಸ್ಟಲ್ ಪ್ರಾಪರ್ಟಿ ಇರಬಹುದು. ಯಾರೊಬ್ರು ಕ್ವಶನ್ ಮಾಡಿದ್ದಾರೆ, ಅವರು ಅಜ್ಜ ಇದುವಾಗ್ಲೇನೆ ಇದು ಮಾಡಬಹುದಾ, ಸೂಟ್ ಆಗ್ಬಹುದಾ ಅಂತ ಹೇಳಿದ್ದಾರೆ. ಯಾವಾಗ ನಿಮ್ ಕ್ವಶನ್ಸ್ ಎಲ್ಲ ಆನ್ಸರ್ ಸಿಗತ್ತೆ, ಪೇಷನ್ಸ್ ಇಂದ ಇದು ಮುಗಿಯವರೆಗೆ ಕೇಳಿ ಸಾಕು. ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಸೋರ್ಸ್ ಏನು ಅಂತಂದ್ರೆ 3 ಆಸ್ಪೆಕ್ಟ್ಸ್ ನಾವು ನೆನ್ಪಿಟ್ಕೋಬೇಕು ಅಂತ ನಾನು ಹೇಳಿದೆ. ಒಂದು, ಜಾಯಿಂಟ್ ಸೋರ್ಸಸ್ ಟು ಕಾನ್ಸ್ಟಿಟ್ಯೂಟ್ ಅ ಪ್ರಾಪರ್ಟಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ, ದೇರ್ ಆರ್ 3 ಸೋರ್ಸಸ್. ಒಂದ್ ಯಾವುದು ಅಂತಂದ್ರೆ ಜಾಯಿಂಟ್ ಲೇಬರ್ ಇಂದ ತಂದೆ ಮತ್ತು ಆತನ ಮಕ್ಕಳು ಸೇರಿ, ಗಂಡು ಮಕ್ಕಳು ಸೇರಿ, ಇವಾಗ ಹೆಣ್ಣು ಮಕ್ಕಳು ಕೂಡ ಸೇರ್ಬಿಟ್ಟು ತಮ್ಮ ಜಾಯಿಂಟ್ ಲೇಬರ್ ಇಂದ ಅವನೊಂದು 1000-2000 ಸೇರಿಸ್ತಾನೆ, ಇವನೊಂದು 1,00,000-2 ಲಕ್ಷ ಸೇರಿಸ್ತಾನೆ, ಇವನು ಯಾವನೋ ಇನ್ನೊಬ್ಬನಿಗೆ ಕೆಲಸ ಮಾಡ್ತಿರ್ತಾನೆ. ಅವ್ರ ಜಾಯಿಂಟ್ ಲೇಬರ್, ನಾಟ್ ಜಾಯಿಂಟ್ ಇನ್ಕಮ್, ಜಾಯಿಂಟ್ ಲೇಬರ್ ಇಂದ ಬಂದಂತ ಇನ್ಕಮ್ ಏನಿರ್ತದೆ ಆ ಇನ್ಕಮ್ ಅನ್ನ ಸೇರಿಸ್ಬಿಟ್ಟು ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದ್ರೆ, ವೆದರ್ ದೇ ಹ್ಯಾವ್ ಪರ್ಚೇಸ್ ಇನ್ ದ ನೇಮ್ ಆಫ್ ಫಾದರ್, elder brother, or younger brother, irrespective of that property becomes the joint family property. ಏನ್ ತೋರಿಸ್ಬೇಕು ನಾವು? ಜಾಯಿಂಟ್ ಸೋರ್ಸ್ ಅಥವಾ ಜಾಯಿಂಟ್ ಲೇಬರ್ ಅಥವಾ ಜಾಯಿಂಟ್ ಇನ್ಕಮ್ ಇಂದ ನಾವು ಅದನ್ನ ಪರ್ಚೇಸ್ ಮಾಡಿದೀವಿ ಅನ್ನುವಂಥದ್ದನ್ನು ಪ್ರೂವ್ ಮಾಡಿದ್ರೆ ಸಾಕು. ಜಾಯಿಂಟ್ ಲೇಬರ್ ಅನ್ನುವಂಥ ವರ್ಡ್ ಇದೆ ಅಲ್ಲಿ. ಇಟ್ ಇನ್ಕ್ಲೂಡ್ಸ್ ಜಾಯಿಂಟ್ ಲೇಬರ್, ಜಾಯಿಂಟ್ ಇನ್ಕಮ್, ಜಾಯಿಂಟ್ ಎಫರ್ಟ್ಸ್. ಎಲ್ಲರೂ ಸೇರಿ ಸಂಪಾದನೆ ಮಾಡಿದಂತ ಆಸ್ತಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ. ಒಂದು, ಅವ್ರಿಗೇನು ಇಲ್ಲ, ಯಾವುದೇ ಆಸ್ತಿ ಇಲ್ಲ, ಪಾಪ ಬಡ್ರು ದುಡ್ದು ಏನೋ ಮಾಡಿ ಸಂಪಾದನೆ ಮಾಡಿ ಇವತ್ತೊಂದು ಆಸ್ತಿಯನ್ನ ಮಾಡಿದ್ದಾರೆ. ಎಲ್ಲರೂ 4-5 ಜನ
ತಂದೆ ಮಕ್ಕಳು ಸೇರ್ಕೊಂಡ್ಬಿಟ್ಟು ದಟ್ ಪ್ರಾಪರ್ಟಿ ಬಿಕಮ್ಸ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಸೋರ್ಸ್ ಏನು? ಜಾಯಿಂಟ್ ಲೇಬರ್. ಜಾಯಿಂಟ್ ಲೇಬರ್ ದಿಂದ ಹಿಡಿದಂತ ಪ್ರಾಪರ್ಟಿಗೆ ನಾವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಎರಡನೇದ್ದು ಸೋರ್ಸ್ ಯಾವುದು ಅಂತಂದ್ರೆ ಏನು ಸಂಪಾದನೆ ಮಾಡಿದಾರಲ್ಲ ಪ್ರಾಪರ್ಟಿ, ಅದರಿಂದ ಸ್ವಲ್ಪ ಏನೋ ಇನ್ಕಮ್ ಬರ್ತದೆ, ಲ್ಯಾಂಡೆಡ್ ಪ್ರಾಪರ್ಟಿಯಿಂದ ಇನ್ನೂ ಸ್ವಲ್ಪ ಇನ್ಕಮ್ ಬರ್ತದೆ. ಆ ಇನ್ಕಮ್ ಇಂದ ಇನ್ನೊಂದು ಯಾವ್ದೋ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ತಾರೆ. ಪ್ರಾಪರ್ಟಿ ಪರ್ಚೇಸ್ಡ್ ಬೈ ಯೂಸಿಂಗ್ ದಿ ಇನ್ಕಮ್ ಆರ್ ಸೋರ್ಸ್ ಫ್ರಮ್ ದಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಬಿಕಮ್ಸ್ ದಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಇನ್ನೊಂದು ಯಾವುದು ಅಂತಂದ್ರೆ ಇಲ್ಲಿ ಹೇಳಿದೇವಲ್ವಾ ನಾವು, ಇದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಜಾಯಿಂಟ್ ಲೇಬರು ಮತ್ತು ಇನ್ಕಮ್ ಫ್ರಮ್ ದಿ ಪ್ರಾಪರ್ಟಿಯಿಂದ ಪರ್ಚೇಸ್ ಮಾಡಿದಂತ ಪ್ರಾಪರ್ಟಿ ಬಿಕಮ್ ದಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅನ್ನುವಂಥದ್ದು ಈಜಿ ಟಾಸ್ಕ್, ನಮಗೆ ಪ್ರೂವ್ ಮಾಡಿಬಿಡ್ಬಹುದು. ಇಲ್ಲಿ ಹೇಳಿದೆಯಲ್ಲ ಸೆಲ್ಫ್ ಆರ್ ಸೆಪರೇಟ್ ಪ್ರಾಪರ್ಟಿ, ನಾನೇ ಸ್ವಂತ ಹಿಡಿದಿದ್ದೀನಿ, ನಂದೇ ಪ್ರಾಪರ್ಟಿ, ಬಟ್ ನಾನೇನ್ ಮಾಡ್ತೀನಿ, ಥ್ರೋನ್ ಇಂಟು ಕಾಮನ್ ಸ್ಟಾಕ್ ಅನ್ನುವಂತ ಒಂದು ವರ್ಡ್ ಇದೆ ಅಲ್ಲಿ. ಬ್ಲೆಂಡಿಂಗ್ ಅಂತ ಹೇಳ್ತಾರೆ. ಟ್ರೆಡಿಷನಲ್ ಓದಿದಾಗ, ನೀವು ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಓದಿದಾಗ ಗೊತ್ತಾಗ್ತದೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಪ್ರಾಪರ್ಟಿ ಇದೆ ಅಲ್ವಾ, ಯಾರೋ ನಾನ್ ಸಂಪಾದನೆ ಮಾಡಿದ ಪ್ರಾಪರ್ಟಿ ಇರ್ಬೋದು ಅಥವಾ ಯಾರೋ ನನ್ ಕೊಟ್ಟಿದ್ ಪ್ರಾಪರ್ಟಿ ಇರ್ಬೋದು. ಆ ಪ್ರಾಪರ್ಟಿಯನ್ನ ನಾನೇನ್ ಮಾಡ್ತೀನಿ, ಎಲ್ಲರೂ ಸೇರಿ ಎಂಜಾಯ್ ಮಾಡೋಣಪ್ಪ, ನನಗೆ ಒಬ್ಬಂಗೆ ಬೇಡ ಅಂತ ನಾನು ಯಾವತ್ತೂ ಅದನ್ನ ಟ್ರೀಟ್ ಮಾಡೋದಿಲ್ಲ. ಎಲ್ಲೋ ಒಂದು ಸಂದರ್ಭ ಬಂದಾಗ ನಮ್ಮೆಲ್ಲರ ಆಸ್ತಿ ರೀ ಇದು, ನಮ್ಮೆಲ್ಲರದೊಂದು ಮನೆ ಇದೆ ರೀ, ನಮ್ಮೆಲ್ಲರೂ ಸೇರಿ ಅದರಲ್ಲಿ ಒಂದು ಮನೆ ಕಟ್ಟಿದೇವ್ರಿ, ನಾವೆಲ್ಲರೂ ಅಲ್ಲೇ ಇದ್ದೀವಿ, ನಮ್ಮ ಒಟ್ಟು ಕುಟುಂಬದ ಆಸ್ತಿ ಅಂತ ಎಲ್ಲಾದ್ರೂ ನಾನು ಹೇಳ್ಕೊಂಡ್ ಬಿಟ್ರೆ ಆ ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ. ನಾನು ಆ ಪ್ರಾಪರ್ಟಿ ಇಲ್ಲ, ನಂದೇ 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 ಅಂತ ಎಲ್ಲ ಹೇಳ್ಕೊಂತ ಎಲ್ಲರಿಗೆ ಕೊಟ್ಟಿದ್ದಕ್ಕೆ ಅದು ಜಾಯಿಂಟ್ ಫ್ಯಾಮಿಲಿ ಆಗ್ಬಿಡೋದಿಲ್ಲ. ನಾನು ಸಂಪಾದನೆ ಮಾಡಿದ ಮನೆಯಲ್ಲಿ ನನ್ನ ತಮ್ಮನೋ, ತಮ್ಮನ ಹೆಂಡತಿನೋ, ತಮ್ಮನ ಮಕ್ಕಳನೋ, ನನ್ನ ಅಣ್ಣನೋ ಎಲ್ಲರೂ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಆ ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗೋದಿಲ್ಲ. ನಾನು ಎಲ್ಲಾದ್ರೂ ಒಂದ್ ಕಡೆಗೆ ನನ್ನ ಕಂಡಕ್ಟು, ನನ್ನ ನಡತೆ, ನನ್ನ ಸ್ಟೇಟ್ಮೆಂಟು ನಾನು ಹೇಳಿರ್ಬೇಕು, ನಮ್ಮ ಒಟ್ಟು ಕುಟುಂಬದ ಆಸ್ತಿ ಅಂತ ಎಲ್ಲಾದ್ರೂ ಒಂದ್ ಕಡೆ ನನ್ನ ಭಾವನೆಯನ್ನ ವ್ಯಕ್ತಪಡಿಸಿರ್ಬೇಕು. ಅವಾಗ ಆ ಪ್ರಾಪರ್ಟಿ ಸೆಲ್ಫ್ ಪ್ರಾಪರ್ಟಿ ಟೇಕ್ಸ್ ದಿ ಕಲರ್ ಆಫ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಅರ್ಥ ಆಯ್ತಪ್ಪ? ಬ್ಲೆಂಡಿಂಗ್ ಅಂತ ಹೇಳ್ತಾರೆ. ಅದನ್ನ ನಾನು ಒಟ್ಟು ಕುಟುಂಬದ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡಿರ್ಬೇಕು ಎಲ್ಲಿಯಾದ್ರೂ, ಇನ್ಕಮ್ ಟ್ಯಾಕ್ಸ್ ನಲ್ಲಿ, ಬೇರೆ ಎಲ್ಲಾದ್ರೂ ಒಂದು ಹೇಳುವಾಗನೋ, ಕಂಪ್ಲೇಂಟ್ ಕೊಡುವಾಗನೋ, ಯಾವುದೋ ಒಂದು ಸಿವಿಲ್ ಲಿಟಿಗೇಷನ್ ನಡೆದಿರುವಾಗಲನೋ ಎಲ್ಲಿಯಾದ್ರೂ ಆ ರೀತಿ ಹೇಳಿದ್ರೆ ಒಟ್ಟು ಕುಟುಂಬದ ಆಸ್ತಿ ಆಗತ್ತೆ. 3 ಸೋರ್ಸಸ್ ನೋಡಿದೇವಲ್ವಾ ನಾವು, ಒಟ್ಟು ಕುಟುಂಬದ ಆಸ್ತಿ, ಆದಾಯದಿಂದ ಸಂಪಾದನೆ ಮಾಡಿದ ಆಸ್ತಿ, ಒಟ್ಟು ಕುಟುಂಬದ ಸದಸ್ಯರ ಲೇಬರ್ ಇಂದ ಸಂಪಾದನೆ ಮಾಡಿದ ಆಸ್ತಿ, ನಾನು ಸಂಪಾದನೆ ಮಾಡಿದ ಆಸ್ತಿಯನ್ನ ಒಟ್ಟು ಕುಟುಂಬದ ಆಸ್ತಿ ಅಂತ ಭಾವಿಸೋದು. ನನ್ನ ಭಾವನೆ ಆ ರೀತಿ ಇರಬೇಕು, ನಾನು ಎಲ್ಲಾದ್ರೂ ಆಗಿ ಹೇಳಿರ್ಬೇಕು, ನನ್ನ ನಡತೆ ಆ ರೀತಿ ಹೇಳಿರ್ಬೇಕು, ತೋರಿಸಿರ್ಬೇಕು. ಅವಾಗ ಆ ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗುತ್ತೆ. ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇನ್ನೊಂದು ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ಅಂತಂದ್ರೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳಿದೇವಲ್ಲ ನಾವು, ಪೂರ್ವಜರಿಂದ ಬಂದಂತ ಆಸ್ತಿಯ ಮೂಲದಿಂದ ಇನ್ನೊಂದೇನಾದ್ರೂ ಆಸ್ತಿಯನ್ನ ಸಂಪಾದನೆ ಮಾಡಿದ್ರೆ ಅದು ಕೂಡ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ. ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇನ್ಕಮ್ ಆಗಿರ್ಬೋದು, ಆನ್ಸಿಸ್ಟ್ರಲ್ ಪ್ರಾಪರ್ಟಿಯ ಇನ್ಕಮ್ ಆಗಿರ್ಬೋದು. ಆ ಪ್ರಾಪರ್ಟಿಯ ಇನ್ಕಮ್ ಇಂದ ಮತ್ತೊಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದ್ರೆ ಆ ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅನ್ನುವಂಥದ್ದು 3 ಸೋರ್ಸ್. ಜಾಯಿಂಟ್ ಲೇಬರ್, using the income of the property which is already in existing, separate property throwing into common stock. ಇವು 3 ವಿಷಯಗಳನ್ನ ತಿಳ್ಕೊಂಡ್ಬಿಟ್ರೆ ಸಾಕು, ದಿಸ್ ಈಸ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಆನ್ಸೆಸ್ಟರ್ ಪ್ರಾಪರ್ಟಿ ಅಂತ ಇದೆ ಅಲ್ವಾ, ಆನ್ಸೆಸ್ಟರ್ ಅಂದ್ರೇನು? ಪೂರ್ವಜರು. ಪ್ರಾಪರ್ಟಿ ಪೂರ್ವಜರ ಪ್ರಾಪರ್ಟಿ, ಅದಕ್ಕೆ ನಾವು ಆನ್ಸೆಸ್ಟರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇದನ್ನ ತಿಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ. ಎಲ್ಲರೂ ತಪ್ಪು ಮಾಡುವಂಥದ್ದು, ಇವೆಲ್ಲ ಈಸಿ ಆಗ್ಬಿಡ್ತದೆ ತಿಳ್ಕೊಳ್ಳುವಂಥದ್ದು, ಅಷ್ಟೇ ಟಫ್ ಆಗಲ್ಲ. ಇದನ್ ಮುಂದೆ ಪ್ರಾಪರ್ಟಿ ಹೇಗೆ ಹೋಗುತ್ತೆ, ಆತ ಸ್ವಂತ ಆಸ್ತಿ, ಅವನಿರೋರಿಗೆ ಯಾರಿಗೆ ಕೇಳಕ್ ಬರೋದಿಲ್ಲ, ಕಾಮನ್ ಸೆನ್ಸ್. ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಎಲ್ಲರಿಗೆ ಸೇರ್ಬೇಕಾದ್ರು, ಕಾಮನ್ ಸೆನ್ಸ್. ಇದು ಇದೆ ಅಲ್ವಾ, ಅಜ್ಜನ ಆಸ್ತಿ ಇದೆ, ಮೊಮ್ಮಗನಿಗೆ ಹೋಗ್ಬೇಕು, ಮೊಮ್ಮಗ ಅವನ ಮೇಲೆ ಕೇಳಬೇಕು, ಕೊಡಕ್ ಬರುತ್ತಾ ಇಲ್ಲ ಅನ್ನುವಂಥದ್ದು ಇದೆ ಅಲ್ವಾ. ಈ ಪಾಯಿಂಟ್ ಅನ್ನ ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯಕ ಇದೆ. ಮೆನಿ ಪೀಪಲ್ ಕಮಿಟಿಂಗ್ ದಿ ಮಿಸ್ಟೇಕ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಹಾಗಾದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದ್ರೆ ಏನು? ಡೆಫಿನಿಷನ್ ಏನ್ ಕೊಟ್ಟವ್ರೆ ಇಲ್ಲಿ, ಫುಟ್ ನೋಟ್ ಅನ್ನ ಸ್ವಲ್ಪ ರೆಫರ್ ಮಾಡಿ ನೋಡ್ಬಿಡೋಣ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಈಸ್ ಅ ಸ್ಪೆಸಿಸ್ ಆಫ್ ಅ ಕೋಪಾರ್ಷನರಿ ಅಂತ, ಅಂದ್ರೆ ಕೋಪಾರ್ಷನರಿ ಸೇರ್ತಕ್ಕಂಥ ಒಂದು ಪ್ರಾಪರ್ಟಿ ಅಂತ ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಇಲ್ಲಿ? Mullah's principles of Hindu law says ancestral property is a property. Mullah's principles of law, Hindu law, traditional law ಇದು 1956 ಆಕ್ಟ್ ಬರೋಕ್ಕಿಂತ ಮುಂಚೆ ಈ ಡೆಫಿನಿಷನ್ ಅನ್ನು ಕೊಟ್ಟಿರುವಂತದ್ದು.
ನಾವು ಆಕ್ಟ್ ಅನ್ನ ಇದರ ಜೊತೆಗೆ ಸೇರಿಸಿ ಓದಿ ತಿಳ್ಕೊಂಡ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗತ್ತೆ, ಇಲ್ಲ ಆಗೋದಿಲ್ಲ. ನಾವು ಆ ಆಕ್ಟ್ ಅನ್ನ ಮರೆತು ಇದನ್ನು ಓದಿದ್ರೆ ಸರ್ಟನ್ಲಿ ವಿ ಕಮಿಟ್ ದಿ ಬ್ಲೈಂಡರ್ ಮಿಸ್ಟೇಕ್ಸ್. ಈ ಆಕ್ಟ್ ಅನ್ನ ಬದಿಗಿಟ್ಕೊಂಡು ಓದೋಣ ನಾವು. Ancestral property means it is a property which is inherited by male Hindu. ಯಾರು? Male Hindu, not a female. Male Hindu from whom? His father. ಒಂದು ಆಸ್ತಿ ತನ್ನ ತಂದೆಯಿಂದ, ಇಲ್ಲಿ ಆರ್ ಅಂತಿಲ್ಲ, ಕಾಮ ಇದೆ, ಫಾದರ್ಸ್ ಫಾದರ್, ಗ್ರ್ಯಾಂಡ್ ಫಾದರ್ ಇಂದ ಆರ್ ಇಲ್ಲಿದೆ, ಐಂಡ್ ಇಲ್ಲ ಇಲ್ಲಿ, ಮತ್ತೆ ಆರ್ ಇದೆ, ಗ್ರೇಟ್ ಗ್ರ್ಯಾಂಡ್ ಫಾದರ್. ಇದನ್ನು ಒಂದು ಎಕ್ಸಾಂಪಲ್ ಮಾಡಿ ಓದ್ಕೋಬೇಕು ನಾವು. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಮೀನ್ಸ್ ಅ ಪ್ರಾಪರ್ಟಿ, ಪೂರ್ವಜರ ಆಸ್ತಿ ಅಂತ ಹೇಳಿದೇವಲ್ಲ, ಇಟ್ ಮೈಟ್ ಬಿ ಇನ್ಹೆರಿಟೆಡ್ ಫ್ರಮ್ ಫಾದರ್, ಗ್ರ್ಯಾಂಡ್ ಫಾದರ್, great grandfather, or one property from grandfather, one property from father, another property from grandfather, or one property from grandfather to grandfather, great grandfather to grandfather, and grandfather to father. ಹೀಗೂ ಇರಬಹುದಲ್ಲ ಸಿಚುಯೇಷನ್ಸ್ಗಳು. ಪೂರ್ವಜರ ಆಸ್ತಿ ಇದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಕರಿತೀವಿ. ಆ ಪ್ರಾಪರ್ಟಿ 3 ಜನರಿಂದ ಬರಬಹುದು, ಇವನಿಂದ ಇವನಿಗೆ ಹೀಗೆ ಬಂದಿರಬಹುದು, ಅಥವಾ ಒಬ್ಬನಿಂದಾದ್ರೂ ಬಂದಿರಬಹುದು, ಫ್ರಮ್ ಹಿಸ್ ಫಾದರ್. ದಟ್ ಪ್ರಾಪರ್ಟಿ ಬಿಕಮ್ಸ್ ದಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ನೇಚರ್ ಏನು? ಈಗ ಆ ಪ್ರಾಪರ್ಟಿ ನನಗೆ ಬಂದಾಗ ನನ್ನ ಮಗ ಅದರಲ್ಲಿ ಕೇಳಬಹುದಾ? ನನ್ನ ಪ್ರಾಪರ್ಟಿ ಒಂದು ನನ್ನ ಅಪ್ಪನಿಂದ ಬಂದಿದೆ, ನನ್ನ ಒಂದು ಅಜ್ಜನಿಂದ ಬಂದಿದೆ, ಒಂದು ಮುತ್ತಜ್ಜನಿಂದ ಬಂದಿದೆ. ಫಾದರ್, ಗ್ರ್ಯಾಂಡ್ ಫಾದರ್, ಗ್ರೇಟ್ ಗ್ರ್ಯಾಂಡ್ ಫಾದರ್, 3 ಜನರು ಒಂದೊಂದು ಪ್ರಾಪರ್ಟಿ ನನಗೆ ಕೊಟ್ಟಿದ್ದಾರೆ, ಬಂದಿದೆ, ಅವ್ರು ಸತ್ತ ಮೇಲೆ ನನಗೆ ಬಂದಿದ್ದಾವೆ, ನಾನು ತಗೊಂಡಿದ್ದೀನಿ ಆ ಪ್ರಾಪರ್ಟಿಯನ್ನ. ವೆದರ್ ಮೈ ಸನ್ ಕ್ಯಾನ್ ಕ್ಲೇಮ್ ಪಾರ್ಟಿಷನ್ ಇನ್ ದಟ್ ಸೂಟ್, it depends on the date of death of my father, date of death of my grandfather, date of death of my great grandfather. If my father died before commencement of Hindu succession and I has succeeded that property, then answer is yes, my son can file a suit. ಯಾಕೆ ಅಂತಂದ್ರೆ ಮುಂದುವರೆದು ಹೇಳುತ್ತೆ ಅದು, in this kind of property. In which kind of property? In this kind of a property. Person's descendants, not ascendants, descendants up to 3 generations. That is son, grandson, and great grandson had a birthright to claim share, which is called unobstructed heritage. ಎರಡು ಕಾನ್ಸೆಪ್ಟ್ ಇದೆ, ಅಬ್ಸ್ಟ್ರಕ್ಟೆಡ್ ಹೆರಿಟೇಜ್, ಅನ್ಅಬ್ಸ್ಟ್ರಕ್ಟೆಡ್ ಹೆರಿಟೇಜ್ ಅಂತ ಹೇಳ್ತಾರೆ. ಅಬ್ಸ್ಟ್ರಕ್ಟೆಡ್ ಅಂದ್ರೆ ಹೆಂಗಿರ್ತದೆ ಅಂತಂದ್ರೆ, ನನ್ನ ಅಜ್ಜಿಯಿಂದ ಬಂದಿರಬಹುದು, ನನ್ನ ತಾಯಿಯಿಂದ ಬಂದಿರಬಹುದು, ನನ್ನ ಅಕ್ಕನಿಂದ ಬಂದಿರಬಹುದು, ಫಿಮೇಲ್ ಇಂದ ಬಂದಿರ್ತದೆ, ಅಥವಾ ಯಾರೋ ನನ್ನ ಫ್ರೆಂಡ್ ಇಂದ ಬಂದಿರಬಹುದು. ಅದಕ್ಕೆ ನಾವು ಅಬ್ಸ್ಟ್ರಕ್ಟೆಡ್ ಹೆರಿಟೇಜ್ ಅಂತ ಹೇಳ್ತೀವಿ. ಅಬ್ಸ್ಟ್ರಕ್ಟ್ ಅಂದ್ರೆ ಏನು? ನಾನು ಬದುಕಿರುವವರೆಗೆ ಆ ಪ್ರಾಪರ್ಟಿ ಕೆಳಗಡೆ ಇದ್ದವರಿಗೆ ಹೋಗೋದಿಲ್ಲ, ರೈಟ್ಸ್ ಅನ್ನು ಕೇಳಲಿಕ್ಕೆ ಬರೋದಿಲ್ಲ. ಅಬ್ಸ್ಟ್ರಕ್ಟೆಡ್ ಅಂದ್ರೆ ನಾನು ಅಬ್ಸ್ಟ್ರಕ್ಟ್ ಮಾಡ್ತೀನಿ, ಕೆಳಗೆ ಫ್ಲೋ ಆಗೋದನ್ನ ರೈಟ್ಸ್, ಅಂದ್ರೆ ನನ್ ಬಿಟ್ಟು ಬೇರೆಯವರಿಗೆ ಯಾರಿಗೂ ರೈಟ್ಸ್ ಇರೋದಿಲ್ಲ ಅಂತ. ದಟ್ ಈಸ್ ಕಾಲ್ಡ್ ಅಬ್ಸ್ಟ್ರಕ್ಟೆಡ್ ಹೆರಿಟೇಜ್. ಇದು ಏನಿರ್ತದೆ? ಅಜ್ಜ ಮುತ್ತಜ್ಜನಿಂದ ಬಂದಂತ ಆಸ್ತಿ, ಅಜ್ಜ ತಂದೆ ಮುತ್ತಜ್ಜನಿಂದ ಬಂದಂತ ಆಸ್ತಿ ಅನ್ಅಬ್ಸ್ಟ್ರಕ್ಟೆಡ್ ಹೆರಿಟೇಜ್ ಅಂತ ಹೇಳ್ತಾರೆ. ಅದು ಯಾವ ಕಾನೂನು? ಇದು ಟ್ರೆಡಿಷನಲ್ ಹಿಂದೂ ಲಾ. ನಾನೇನಂದ್ರೆ ಇಂಟ್ರೊಡಕ್ಷನ್ ದಲ್ಲಿ, ದ ಆಕ್ಟ್ ಮೋಡಿಫೈಡ್ ಸರ್ಟನ್ ಕಾನ್ಸೆಪ್ಟ್ಸ್, ಮೋಡ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳಿದ್ದಲ್ವಾ, ಇದನ್ನ ಚೇಂಜ್ ಮಾಡಿದೆ ಅದು ಕಾನೂನು. ಯಾವುದು? 1956 ಆಕ್ಟ್ ಚೇಂಜ್ ಮಾಡತ್ತೆ. ಹೇಗೆ ಚೇಂಜ್ ಮಾಡತ್ತೆ? ಸೆಕ್ಷನ್ 19 ಅನ್ನ ಹಾಕ್ತಾರೆ, ಸೆಕ್ಷನ್ 4 ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಶೆಡ್ಯೂಲ್ ಅನ್ನು ಕೊಡ್ತಾರೆ, ಶೆಡ್ಯೂಲ್ ದಲ್ಲಿ ಯಾರ್ಯಾರಿಗೆ ಪ್ರಾಪರ್ಟಿ ಹೋಗ್ಬೇಕು ಎಂಬುದನ್ನ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಓದ್ಕೊಂಡು ನೋಡಿದಾಗ, ಫಾರ್ ಎಕ್ಸಾಂಪಲ್, ಮೈ ಫಾದರ್ ಡೈಡ್ ಇಂಟೆಸ್ಟೇಟ್ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದಿ ಹಿಂದೂ ಸಕ್ಸೆಷನ್ ಆಕ್ಟ್, then I being the class 1 heir, I succeed the property. My son, grandson or great grandson will not have right, or they have no right to claim partition in that property. Suppose ನನ್ನ ಫಾದರ್ ಮುಂಚೆ ಸತ್ತಿದ್ರೆ ancestral ಏನೋ ಟ್ರೆಡಿಷನಲ್ ಅಪ್ಲೈ ಆಗ್ತಿತ್ತು, ನನ್ನ ಮಗ, ಮೊಮ್ಮಗ, ಮರಿ ಮೊಮ್ಮಗ ಇವರಿಗೆಲ್ಲ ಅನ್ಅಬ್ಸ್ಟ್ರಕ್ಟೆಡ್ ಹೆರಿಟೇಜ್ ಮೂಲಕ ರೈಟ್ಸ್ ಬಂದ್ಬಿಡ್ತಿತ್ತು. ದಟ್ ವಾಸ್ ದಿ position of Hindu law on intestate succession before commencement of Hindu Succession Act. ಹಿಂದೂ ಸಕ್ಸೆಷನ್ ಆಕ್ಟ್ ಬರೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ಬಿಟ್ಟು ಸತ್ತೋದ ಅಂತಂದ್ರೆ ಆ ಆಸ್ತಿಗೆ ಆ ವ್ಯಕ್ತಿಯ ಮಗ, ಮೊಮ್ಮಗ, ಮರಿ ಮೊಮ್ಮಗ, ಸನ್, ಗ್ರ್ಯಾಂಡ್ ಸನ್, ಗ್ರೇಟ್ ಗ್ರ್ಯಾಂಡ್ ಸನ್ ಏನಿತ್ತು ಅವರಿಗೆ ಹ್ಯಾಡ್ ಬರ್ತ್ ರೈಟ್ ಟು ಕ್ಲೇಮ್ ದಿ ಸೇಲ್ ಇನ್ ದಟ್ ಪ್ರಾಪರ್ಟಿ. ಆ ಪ್ರಾಪರ್ಟಿ ಏನಾದ್ರೂ ಈಗಲೂ ನಮ್ಮ ಮನೆತನದಲ್ಲಿ ಇತ್ತು ಅಂತಂದ್ರೆ
ಎಲ್ಲಿ ನನ್ನ ಅಜ್ಜನೋ ಮುತ್ತಜ್ಜನೋ 1956 ಗಿಂತ ಮುಂಚೆ ಸತ್ತೋಗಿದ್ದಾರೆ. ಆ ಸ್ವಂತಿತ್ತು ಆ ಪ್ರಾಪರ್ಟಿ ಅವ್ರದ್ದು, ಅವನೇ ಅಬ್ಸಲ್ಯೂಟ್ ಓನರ್ ಇದ್ದ. ಆ ಪ್ರಾಪರ್ಟಿಯನ್ನು ಬಿಟ್ಟು ಸತ್ತು ಹೋದ ಅಂತಂದ್ರೆ ಆ ಪ್ರಾಪರ್ಟಿ ಏನಾದ್ರು ನನ್ನ ಅಪ್ಪನಿಗೆ 1956 ಆಕ್ಟ್ ಗಿಂತ ಮುಂಚೆನೆ ಬಂದಿತ್ತು ಅಂದ್ರೆ, ನಮ್ಮ ಅಪ್ಪನು ಸತ್ತು ಹೋದ್ರು ನನಗೆ ಪ್ರಾಪರ್ಟಿ ಬಂದಿತ್ತು ಅಂದ್ರೆ, ನನ್ನ ಮಗ, ನನ್ನ ಮರಿ ಮೊಮ್ಮಗ, ಮತ್ತೆ ಮಗ, ಅವನ ಮಗ 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 ಎಷ್ಟೇ ಜನರೇಷನ್ ಹೋದ್ರು ಕೂಡ ಆ ಪ್ರಾಪರ್ಟಿ ರಿಮೇನ್ಸ್ as ancestral property and takes the color of proportionary. That property becomes the proportionary. ಏನಾಗಿರ್ಬೇಕು? ಮೂಲ ಮಾಲೀಕ 1956 ಗಿಂತ ಮುಂಚೆ ಸತ್ತಿರಬೇಕು. ಆ ಪ್ರಾಪರ್ಟಿ ಡಿವೈಡ್ ಆಗಿದ್ರು ಸರಿ, ಆಗದೆ ಇದ್ರು ಸರಿ. ಉದಾಹರಣೆಗೆ ನಮ್ಮ ಅಜ್ಜ 1956 ಗಿಂತ ಮುಂಚೆ ಸತ್ತಿದ್ದಾನೆ, ಆ ಪ್ರಾಪರ್ಟಿ ನಮ್ಮ ತಂದೆಗೆ ಬಂದಿದೆ. ನನ್ನ ತಂದೆ ಮತ್ತು ನನ್ನ ಚಿಕ್ಕಪ್ಪ ಇಬ್ರು ಪ್ರಾಪರ್ಟಿಯನ್ನ ಡಿವೈಡ್ ಹಾಫ್ ಆಫ್ ಶೇರ್ ಡಿವೈಡ್ ಮಾಡ್ಕೊಂಡಿದ್ದಾರೆ. ನನ್ನ ತಂದೆಗೆ ಬಂದಂತ ಪ್ರಾಪರ್ಟಿಯಲ್ಲಿ ನಾನ್ ಪಾಲನೆ ಕೇಳಬಹುದು. ನಾನ್ ಕೇಳಿಲ್ಲ ಅಂದ್ರೆ ನನ್ನ ಮಗ ಕೇಳಬಹುದು. ನನ್ನ ಮಗ ಕೇಳಿಲ್ಲ ಅಂದ್ರೆ ಮೊಮ್ಮಗನು ಕೂಡ ಅದರಲ್ಲಿ ಸೇರನ್ನ ಕೇಳಬಹುದು. ದಟ್ಸ್ ಕಾಲ್ಡ್ ಕೋಪಾರ್ಷನರಿ ಪ್ರಾಪರ್ಟಿ. ದಟ್ ಇಸ್ ದಿ ಮೀನಿಂಗ್ ಆಫ್ ಆನ್ಸಿಸ್ಟಲ್ ಪ್ರಾಪರ್ಟಿ. ಈಗೇನಾದ್ರೂ 1956 ನಂತರ ನನ್ನ ಅಜ್ಜ ಸತ್ತಿದ್ದ, ನಮ್ಮಪ್ಪಗ ಆ ಪ್ರಾಪರ್ಟಿ ಬಂದಿತ್ತು, ನಮ್ಮಪ್ಪನು ಸತ್ತಿದ್ದ ಅಂತಂದ್ರೆ ಆ ಪ್ರಾಪರ್ಟಿ ನನ್ನ ಕೈಯಲ್ಲಿದ್ದಾಗ ನನ್ನ ಮಗ ಕೇಳಬಹುದಾ? ಕೋಪಾರ್ಷನರಿ ಪ್ರಾಪರ್ಟಿ ಆಗತ್ತೆ, ಆನ್ಸಿಸ್ಟಲ್ ಪ್ರಾಪರ್ಟಿ ಆಗತ್ತೆ, ಬರ್ತ್ ರೈಟ್ ಬಂದ್ಬಿಡುತ್ತೆ. ನನ್ ಕೊಟ್ಬಿಡಿ ಡೆಫಿನಿಷನ್ ಪ್ರಕಾರ ಅಂತ. ಸರ್ಟನ್ಲಿ ಆನ್ಸರ್ ಇಸ್ ನೋ, he can't. Why? Section 4, what it says, the property, if the Hindu male dies intestate after commencement of this act, leaving the property, then property should go to the class 1 heirs as provided in the schedule. Schedule ಅಲ್ಲಿ ನೋಡಿದಾಗ ಸನ್ ಇದ್ದಾರೆ, ಸನ್ ಆಫ್ ಅ ಪ್ರಿಡಿಸಿಸ್ ಸನ್ ಇದ್ದಾರೆ, ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ಅ ಪ್ರಿಡಿಸಿಸ್ ಸನ್ ಅಂತ ಇದ್ದಾರೆ. ಆದ್ರೆ ಸನ್ ಆಫ್ ಲಿವಿಂಗ್ ಸನ್ ಇಲ್ಲ, ಸನ್ ಆಫ್ ಅ ಲಿವಿಂಗ್ ಸನ್ ಇಲ್ಲ. ವಾಟ್ ಇಟ್ ಇಂಡಿಕೇಟ್ಸ್? ಸೆಕ್ಷನ್ 19 ಏನ್ ಹೇಳುತ್ತೆ? ಈ ಕಾಯ್ದೆಯಲ್ಲಿ ಏನಾದ್ರೂ ಪ್ರಾಪರ್ಟಿ ಒಬ್ಬ ಹೇರ್ ವೆನ್ ಮೋರ್ ದನ್ 1 ಹೇರ್ ಆ ಪ್ರಾಪರ್ಟಿಯನ್ನ ತಗೋತಾರೆ, ಅವಾಗ ಅವ್ರ ಕೈಯಲ್ಲಿ ಆ ಪ್ರಾಪರ್ಟಿ ಏನಾಗತ್ತೆ ಅಂದ್ರೆ ದಟ್ ಪ್ರಾಪರ್ಟಿ ಬಿಕಮ್ಸ್ ದಿ ಅಬ್ಸಲ್ಯೂಟ್ ಪ್ರಾಪರ್ಟಿ ಅನ್ನುವಂತ ಇಂಟರ್ಪ್ರಿಟೇಷನ್ ಅನ್ನ ಆನರಬಲ್ ಸುಪ್ರೀಂ ಕೋರ್ಟ್ ಇನ್ ದಿ ಇಯರ್ 1986 ಕ್ಲಾರಿಫೈಡ್ ದಿ ಥಿಂಗ್ಸ್. ಕೇಸ್ಲಾಗ ಆಮೇಲೆ ಹೋಗೋಣಂತೆ. ನಾವೇನ್ ನೋಡಬೇಕು? ಅದಕ್ಕೆ 17/6/1956 ನಾವು ಪಾಯಿಂಟ್ ಅನ್ನು ಇಟ್ಕೋಬೇಕು. ಆ ಆಕ್ಟ್ ಬರೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ಬಿಟ್ಟು ಸತ್ತೋದ್ರೆ, ಅಂತ ಆಸ್ತಿ ಅಬ್ಸಲ್ಯೂಟ್ ಪ್ರಾಪರ್ಟಿಯನ್ನ ಬಿಟ್ಟು ಸತ್ತೋದ್ರೆ ಆ ಪ್ರಾಪರ್ಟಿ ಏನಾಗತ್ತೆ ನೆಕ್ಸ್ಟ್ ಹೇರ್ಸ್ ಕೈಯಲ್ಲಿ ಬಂದಾಗ ಅಂತಂದ್ರೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಆಗತ್ತೆ. ಇಟ್ ಟೇಕ್ಸ್ ದಿ ಕಲರ್ ಆಫ್ ಕೋಪಾರ್ಷನರಿ. ಆ ಕಾರಣಕ್ಕಾಗಿ ಐ ಹ್ಯಾವ್ ಡಿವೈಡೆಡ್ ದಿ ಪ್ರಾಪರ್ಟಿ ಅಂಡರ್ ಹಿಂದೂ ಲಾ ಇನ್ 2 categories. One is absolute property and co-partitionary property. ಈ ಪ್ರಾಪರ್ಟಿ sometimes become the joint family property and then becomes the ancestral property. ಇದು 1956 ಗಿಂತ ಮುಂಚೆ ಅವನೇನಾದ್ರೂ ಬಿಟ್ಟು ಸತ್ತು ಹೋಗಿದ್ರೆ ಟೇಕ್ಸ್ ದಿ ಕಲರ್ ಆಫ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಇದನ್ನ ನೀವು ಥ್ರೋನ್ ಇಂಟು ಕಾಮನ್ ಸ್ಟಾಕ್ ಮಾಡಿದ್ರೆ ಟೇಕ್ಸ್ ದಿ ಕಲರ್ ಆಫ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಈ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಮತ್ತು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇದು ಮೀನಿಂಗ್ ಏನು ಅಂತಂದ್ರೆ ಕೋಪಾರ್ಷನರಿ ಪ್ರಾಪರ್ಟಿ ಆಗತ್ತೆ. ಕೋಪಾರ್ಷನರಿ ಪ್ರಾಪರ್ಟಿ ಅಂದ್ರೆ ಓನ್ಲಿ ದಿ ಕೋಪಾರ್ಷನರ್ಸ್ ಕ್ಯಾನ್ ಹ್ಯಾವ್ ರೈಟ್ ಆರ್ ಕ್ಯಾನ್ ಕ್ಲೇಮ್ ದಿ ರೈಟ್ ಇನ್ ದಟ್ ಪ್ರಾಪರ್ಟಿ. ದೇರ್ಫೋರ್ ವಿ ಕಾಲ್ ದಟ್ ಪ್ರಾಪರ್ಟಿ ಆಸ್ ಅ ಕೋಪಾರ್ಷನರಿ. ಕೋಪಾರ್ಷನರಿ ಅನ್ನುವಂತ ಒಂದು ಸಪರೇಟ್ ಆದಂತ ಪ್ರಾಪರ್ಟಿ ಅಲ್ವೇ ಅಲ್ಲ. ಅಬ್ಸಲ್ಯೂಟ್ ಪ್ರಾಪರ್ಟಿ ಅನ್ನುವಂತ ಒಂದು ಪ್ರಾಪರ್ಟಿ ಬೇರೆ ಅಲ್ವೇ ಅಲ್ಲ. ಇದು ಏನಂತಂದ್ರೆ ಅಬ್ಸಲ್ಯೂಟ್ ಅಂದ್ರೆ ಓನರು, ಕೋಪಾರ್ಷನರಿ ಅಂದ್ರೆ ಎಲ್ಲರೂ ಸೇರಿ ವರ್ಣಕರು ಅನ್ನುವಂತ ಒಂದು ಮೀನಿಂಗ್ ಅಲ್ಲಿ ತಿಳ್ಕೊಂಡ್ರೆ ಸಾಕು. ಇದಕ್ಕಲ್ಲಿ ರೆಫರೆನ್ಸ್ ಅನ್ನ ನಾನು ಕೊಟ್ಟಿದ್ದೀನಿ. ಈಗ ನಾವು ಏನ್ ನೋಡ್ಕೋಬೇಕಾಗಿದೆ ಅಂತಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ಹೇಳ್ತೀನಿ. ಆ ಎಕ್ಸಾಂಪಲ್ ಅನ್ನ ತಗೊಂಡ್ಬಿಟ್ಟು ವಿಲ್ ಟ್ರೈ ಟು ಅಪ್ಲೈ ದಿ ಲಾ. ಆಯ್ತಾ? ವೆಯ್ಟ್ ಮಾಡಿ, ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲೊಂದು ಬುಕ್ ಅನ್ನ ಶೇರ್ ಮಾಡಿದೆ. ಪಿಪಿಟಿ, ಸಾರಿ, ಪಿಪಿಟಿ ಎಲ್ಲಿದೆನಾ? ಓಕೆ, ಸ್ಕ್ರೀನ್ ಶೇರ್ ಆಗ್ತಾ ಇದೆನಾ? ಆಗ್ತಾ ಇದೆ ಸರ್. ಅಂದ್ರೆ ಓಕೆ ಓಕೆ, ಈಗ ನಾವು ಇಷ್ಟು ಬೇಸಿಕ್ಸ್ ಲಾಸ್ ಅನ್ನ ತಿಳ್ಕೊಂಡಾದ್ಮೇಲೆ, ಇಷ್ಟು ಬ್ರೀಫ್ ಆಗಿ ನಾವು ಒಂದು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಾದ್ಮೇಲೆ ನನಗೆ ಈಸಿ ಅನಿಸ್ತಾ ಇದೆ. ಬಟ್ ನೀವು ಎಷ್ಟರ ಮಟ್ಟಿಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಇಲ್ಲೋ ನನ್ಗೆ ಗೊತ್ತಿಲ್ಲ. ಎನಿ ಹೌ, ನಾವು ವಿಲ್ ಟೇಕ್ ಸಮ್ ಕೇಸಸ್. ಇಲ್ಲಿ ಈ ಕೇಸಲ್ಲಿ ಏನಿದೆ, ಫ್ಯಾಕ್ಟ್ ಆಫ್ ದ ಕೇಸ್. ಇದು ಈಸಿ, ಇದರಿಂದ ನಿಮ್ಗೆ ಕಾನೂನು ಗೊತ್ತಾಗ್ಬಿಡ್ತದೆ ಬೇಗ. ಎ ಅನ್ನೋಂತ ವ್ಯಕ್ತಿ ಇದ್ದಾನೆ, ಇವನಿಗೆ 3 ಜನ ಗಂಡು ಮಕ್ಕಳಿದ್ದಾರೆ.
ಗ್ರ್ಯಾಂಡ್ ಸನ್ ಇದ್ದಾನೆ, ಗ್ರೇಟ್ ಗ್ರ್ಯಾಂಡ್ ಸನ್ ಇದ್ದಾರೆ. ಅಂದ್ರೆ ಇವನಿಗೆ ಸಣ್ಣ ಗ್ರ್ಯಾಂಡ್ ಸನ್ ಇದ್ದಾರೆ, ಆಯ್ತಲ್ವಾ? ಇವರೆಲ್ಲರೂ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಇವರು. ಇಲ್ಲಿ ಎ ಡೈಡ್ ಇಂಟೆಸ್ಟೇಟ್ ಇನ್ 1950 at Kalburgi, leaving his self-acquired property, 3 sons and great grandsons. ಹೈದರಾಬಾದ್ ಕರ್ನಾಟಕ ರೀಜನ್ ಮದ್ರಾಸ್ ಸ್ಕೂಲ್ ಅಪ್ಲೈ ಆಗುತ್ತದೆ, ಮಿತಾಕ್ಷರ ಎಲ್ಲ ಹೇಳಾಗಿದೆ. S1 S2 succeeds the property, having 1/3 share each and enjoying the same. ಇವನು ಸತ್ತಾದ ಮೇಲೆ 1950 ಸತ್ತಿರೋದ್ರಿಂದ ಮಕ್ಕಳಿಗೆ ಪ್ರಯಾರಿಟಿ ಇತ್ತು. ಮಕ್ಕಳೆಲ್ಲರೂ ಕ್ಲಾಸ್ 1 ಅಲ್ಲಿನೋ ನಾವು ಸಪಿಂಡಾಸ್ ಅಂತ ಹೇಳಿದೆವು ಅಲ್ವಾ, ಅಲ್ಲಿ ಎಲ್ಲರೂ ಒಂದು ಕ್ಲಾಸ್ 1 ಕ್ಯಾಟಗರಿಯಲ್ಲಿ ಬರ್ತಾ ಇದ್ರು, ತಗೊಂಡ್ರು ಪ್ರಾಪರ್ಟಿಯನ್ನು. ಇವ್ರದ್ದು ಪೊಸಿಷನ್ ಏನು? ನಾನು ಇಂಟ್ರೊಡಕ್ಷನ್ ಹೇಳುವಾಗನೇ ಹೇಳಿದೆ ನಿಮ್ಗೆ, ಇಲ್ಲಿ ಇವನು ಸತ್ತ ಮೇಲೆ ಇವ್ರ ಪ್ರಾಪರ್ಟಿಯನ್ನ ತಗೊಂಡ್ರು ಕೂಡ ಫಸ್ಟ್ ಸ್ಟೆಪ್ಸ್ ಆಸ್ ಜಾಯಿಂಟ್ ಟೆನೆಂಟ್ ತಗೊಳ್ತಾ ಇದ್ದ. ಇವನೇನಿದಲ್ಲ ಜಾಯಿಂಟ್ ಟೆನೆಂಟ್. ಇವನಿಗೇನ್ ಪ್ರಾಪರ್ಟಿ ಬರುತ್ತಲ್ಲ, ಇವನು ಅಬ್ಸಲ್ಯೂಟ್ ಓನರ್ ಆಗ್ತಿದ್ದ ಆ ಪ್ರಾಪರ್ಟಿದ್ದು. ಇವನಿಗೇನ್ ಬರುತ್ತಲ್ಲ, ಇವನು ಅಬ್ಸಲ್ಯೂಟ್ ಆಗ್ಬಿಡ್ತಿದ್ದ ಅವ್ನು ಬಂದಂತ ಸೇರಿಗೆ 1/3 ಶೇರ್ 1/3 ಶೇರ್. ಇವನಿಗೆ ಬರುತ್ತಲ್ವಾ, ಇವ್ರು ಇರೋದ್ರಿಂದ ಏನಾಗ್ಬಿಡ್ತಿತ್ತು ಅಂದ್ರೆ ಇವನ್ ಕೈಯಲ್ಲಿ ಆ ಪ್ರಾಪರ್ಟಿ ಕೋಪಾರ್ಷನರಿ ಪ್ರಾಪರ್ಟಿ ಆಗ್ತಿತ್ತು. ಇವ್ರು ಏನಂತ ಹೇಳಿದ್ರು ಅಂದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳಿ, ನನ್ನ ಅಜ್ಜನಿಂದ ಬಂದಿದೆ ಪ್ರಾಪರ್ಟಿ, ಇವನಿಗೆ ಮುತ್ತಜ್ಜನಿಂದ. ನೋಡಿ, ಪ್ರಾಪರ್ಟಿ ಇನ್ಹೆರಿಟೆಡ್ ಫ್ರಾಮ್ ಫಾದರ್, ಗ್ರ್ಯಾಂಡ್ ಫಾದರ್, ಗ್ರೇಟ್ ಗ್ರ್ಯಾಂಡ್ ಫಾದರ್. ಹೀಗಿದ್ದಾಗ, ಅಥವಾ ಇವನು ಪ್ರಾಪರ್ಟಿ ಇನ್ಹೆರಿಟೆಡ್ ಫ್ರಾಮ್ ಫಾದರ್ ಅಂತ ಇದ್ದಾಗ, ಲೀನಿಯನ್ ಡಿಸೆಂಡೆಂಟ್ಸ್ ಸನ್, ಗ್ರ್ಯಾಂಡ್ ಸನ್ ಅಂಡ್ ಗ್ರೇಟ್ ಗ್ರ್ಯಾಂಡ್ ಸನ್ ಹ್ಯಾವ್ ಬರ್ತ್ ರೈಟ್ ಅಂದೇವಲ್ವಾ, ಆ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡಿ ಅವಾಗಿನ ಕಾನೂನು ಪ್ರಕಾರ ಇವರಿಗೆ ರೈಟ್ಸ್ ಇರ್ತಿತ್ತು. 1950 ಸತ್ತಿರೋದ್ರಿಂದ ಇನ್ನು ಆಕ್ಟ್ ಬಂದಿರಲಿಲ್ಲ, ಆಯ್ತವಾ? ಎರಡನೇ ಕೇಸ್, ಇದರಲ್ಲಿ ಏನಾಗ್ತಾನೆ ಅಂತಂದ್ರೆ ಒಪಿನಿಯನ್ ತಗೊಳಕ್ ಹೋಗ್ತಾರೆ. ಗ್ರ್ಯಾಂಡ್ ಸನ್ ಅಂಡ್ ಗ್ರೇಟ್ ಗ್ರ್ಯಾಂಡ್ ಸನ್ ವೆಂಟ್ ಟು ದಿ ಅಡ್ವೊಕೇಟ್ and sought the legal opinion. Advocate ಏನ್ ಹೇಳ್ತಾರೆ ಅಂತಂದ್ರೆ, gave opinion saying that the property in the hands of S1 is ancestral property and becomes the co-partitionary property. ನೋಡಿ, ಇದು ಇಂಪಾರ್ಟೆಂಟ್, ಇದು becomes the co-partitionary property. Ancestral property ಇರಬಹುದು, whether it becomes the co-partitionary or not depends on the date of death of this person. 1956 ಆಚೆಗೆ ಸತ್ರೆ co-partitionary ಆಗತ್ತೆ, 1956 ಈಚೆಗೆ ಸತ್ರೆ co-partitionary ಆಗೋದಿಲ್ಲ. ಹೆಂಗೆ ಮುಂದೆ ನಾನು ಕ್ಲಾರಿಫೈ ಮಾಡ್ತೀನಿ ನಿಮಗೆ. ದಿಸ್ ಇಸ್ ದಿ ರಿಲೆವೆಂಟ್ ಲಾ, ಈ ಕಾನೂನು. ಇದು ಒಂದು ವರ್ಡ್ ಹೇಳಿದ್ದೀನಿ, ಫಸ್ಟ್ ಸ್ಟೆಪ್ಸ್ ಆಸ್ ಜಾಯಿಂಟ್ ಟೆನೆಂಟ್ಸ್ ಅಂಡ್ ನಾಟ್ ಪರ್ ಕ್ಯಾಪಿಟಾ ಆಸ್ ಅ ಟೆನೆಂಟ್ ಇನ್ ಕಾಮನ್. ಇವೆರಡು ವರ್ಡ್ಗಳನ್ನ ನಾನು ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಇವೆಲ್ಲ ಈ ಸೆಕ್ಷನ್ಸ್ ಅನ್ನು ಓದಿದಾಗ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ. ಕೇಸ್ ನಂಬರ್ 2, 1950 ಇವನು ಬಿಜಾಪುರದಲ್ಲಿ ಡೆತ್ ಆಗಿದ್ದಾನೆ. ಸೇಮ್ ಪೊಸಿಷನ್ ಆಫ್ ಲಾ, ಬಟ್ ಡಿಫರೆನ್ಸ್ ಏನಿತ್ತು ಅಂತಂದ್ರೆ, ಇವ್ರು 3 ಜನ ಪ್ರಾಪರ್ಟಿಯನ್ನು ಡಿವೈಡ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಕಲಬುರಗಿಯಲ್ಲಿ ಏನ್ ಸಂಬಂಧ ಇರಲಿಲ್ಲ. ಬಟ್ ಬಿಜಾಪುರದಲ್ಲಿ ಏನಿತ್ತು ಅಂದ್ರೆ, ಬಾಂಬೆ ಸ್ಕೂಲ್ ಆಫ್ ಲಾದಲ್ಲಿ ಇವ್ರು ಅಣ್ಣ ತಮ್ಮಂದಿರು ಆ ಪ್ರಾಪರ್ಟಿ, ಅವನ ತಂದೆಯಿಂದ ಬಂದಂತಹ ಪ್ರಾಪರ್ಟಿಯನ್ನು ಡಿವೈಡ್ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಇಲ್ಲದಂತಹ ಸಂದರ್ಭದಲ್ಲಿ, ವಿತೌಟ್ ಕನ್ಸೆಂಟ್ ಆಫ್ ದಿಸ್ ಪರ್ಸನ್ ದೇ ಕಾಂಟ್ ಸೂ ದಿ S2 and S3 ಅಂಡ್ ಸಿ, ನನ್ನ ತಂದೆಗೆ ಬರ್ತಕ್ಕಂತ ಪ್ರಾಪರ್ಟಿ ಶೇರ್ ಅನ್ನು ಕೊಟ್ಟು ಅದರಲ್ಲಿ ನಮಗೆ ಕೊಡಿಸ್ಬಿಡಿ ಅಂತ ನ್ಯಾಯಾಲಯಕ್ಕೆ ಬರ್ತಿರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೋಗ್ಬೇಕಾದ್ರೆ ಅವರು ಇವ್ರ ಕನ್ಸೆಂಟ್ ಅನ್ನ ತಗೋಬೇಕಾಗಿತ್ತು. ಬಟ್ ಬಾಂಬೆ ಕರ್ನಾಟಕ ಹೊರತುಪಡಿಸಿ ಬೇರೆ ಭಾಗದಲ್ಲಿ ಅದೇನು ರೂಲ್ ಇರಲಿಲ್ಲ. ಅಷ್ಟು ನಾವು ಹೋಗೋದು ಬೇಡ, ಯಾಕಂದ್ರೆ ವಿ ಆರ್ ನಾಟ್ ಡೀಲಿಂಗ್ ಅಬೌಟ್ ದಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆರ್ ಕೋಪಾರ್ಷನರಿ ಪ್ರಾಪರ್ಟಿ. ಈಗ ಆನ್ಸಿಸ್ಟಲ್ ಪ್ರಾಪರ್ಟಿ ಹೇಗೆ ಆಗ್ತಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಇಲ್ಲಿ ಏನಾಯ್ತು ಅಂತಂದ್ರೆ 1960 ಡೆತ್ ಆಗ್ತಾನೆ. ಸೇಮ್ ಎಕ್ಸಾಂಪಲ್ ಇದೆ, ಸೇಮ್ ಪ್ಲೇಸ್ ಇದೆ. ಇಲ್ಲಿ ಗ್ರ್ಯಾಂಡ್ ಸನ್ ಅನ್ನು ಮಾತ್ರ ಬಿಟ್ಟಿದ್ದಾನೆ, 3 ಸನ್ಸ್ ಇದ್ದಾರೆ. ಸಕ್ಸೆಸ್ ದಿ ಪ್ರಾಪರ್ಟಿ ಹ್ಯಾವ್ 1/3 ಸೇರ್ಸ್. ಇವರೆಲ್ಲರೂ 1/3 ಎಸ್. ಯಾವಾಗ 1960 ಯಾವ ಅಪ್ಲೈ ಆಗ್ತಿದೆ ಕಾನೂನು ಅಂತಂದ್ರೆ, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಬಂದ್ಬಿಟ್ಟಿತ್ತು. 1950 ಬಂದಿರಲಿಲ್ಲ, 1960 ಬಂದ್ಬಿಟ್ಟಿತ್ತು. ಹೀಗಾಗಿ S1 S2 ಇದಲ್ಲ, ಇವರು ಸಕ್ಸೀಡ್ ಆದ್ಮೇಲೆ ಪ್ರಾಪರ್ಟಿ ಇವನು ಇದ್ದವನು ಕೇಸ್ ಹಾಕ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ನನ್ನ ತಂದೆ ವಿರುದ್ಧ ಇವ್ರ ವಿರುದ್ಧ ಹಾಕಿ ನನ್ನ ಅಜ್ಜನ ಆಸ್ತಿಯಲ್ಲಿ ನನಗೂ ಕೊಡಿಸ್ಕೊಡಿ ಪಾಲ ಅಂತ ಕೇಳಬೇಕು ಅಂತ ಹೋಗ್ತಾನೆ. ವಕೀಲರ ಕಡೆ ಹೋದಾಗ ವಕೀಲರು ಏನ್ ಹೇಳ್ತಾನೆ ಅಂದ್ರೆ, ಗಿವ್ ಒಪಿನಿಯನ್ ಸೇಯಿಂಗ್ ದಟ್ ದ ಪ್ರಾಪರ್ಟಿ ಇನ್ ದ ಹ್ಯಾಂಡ್ಸ್ ಆಫ್ S1 ಇಸ್ ಆನ್ಸಿಸ್ಟಲ್ ಪ್ರಾಪರ್ಟಿ. ಆನ್ಸಿಸ್ಟಲ್ ಪೂರ್ವಜರಿಂದ ಬಂದಂತ ಆಸ್ತಿ, ಸ್ವಲ್ಪ ಕೊಡೆಲ್ಲ ಸೆಪರೇಟ್ ಅಲ್ಲ, ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಆನ್ಸಿಸ್ಟಲ್ ಹೌದು, ಬಟ್ ನಾಟ್ ಕೋಪಾರ್ಷನರಿ ಪ್ರಾಪರ್ಟಿ ಅಂತ ಹೇಳಿದ. ಗ್ರ್ಯಾಂಡ್ ಸನ್ ಈಸ್ ನಾಟ್ ಅ ಕೋಪಾರ್ಷನರ್ ಅಂತ ಹೇಳ್ದ. ನೋಡಿ ಎಷ್ಟು ಡಿಫ್ರೆನ್ಸ್ ಆಗತ್ತೆ ಅಂತ. ಯಾಕೆ? ಗ್ರ್ಯಾಂಡ್ ಸನ್ ಹ್ಯಾಸ್ ನೋ ಬರ್ತ್ ರೈಟ್ ಇನ್ ದಿ said property, hence he can't file a suit against this and seek the partition. Advocate rely on sections 4, 8 to 10, 19 schedule of the act. ಮುಂದುವರೆದು ಹೇಳ್ತಾನೆ,
The main reason given by the advocate is that S1 section is the property at per capita, tenant in common, night per strips a joint tenant ಅಂತ. ಮೊದಲಿನ ಕಾನೂನಲ್ಲಿ ಇತ್ತಲ್ಲ, ಹಾಗಿಲ್ಲ ಈಗ. ಸೆಕ್ಷನ್ 19 ಹೀಗೆ ಹೇಳಿರೋದ್ರಿಂದ ಇವನು ಬದುಕಿರುವವರೆಗೆ ಇವನ ಮಗನಾಗ್ಲಿ, ಮೊಮ್ಮಗನಾಗ್ಲಿ, ಮರಿಮೊಮ್ಮಗನಾಗ್ಲಿ, ಸನ್, ಗ್ರ್ಯಾಂಡ್ ಸನ್, ಗ್ರೇಟ್ ಗ್ರ್ಯಾಂಡ್ ಸನ್, ಅವರು ಕೇಸನ್ನ ಹಾಕಿ ಪ್ರಾಪರ್ಟಿ ನಮ್ಗೆ ಸೇರ್ ಬರುತ್ತೆ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇದೆ ಅಂತ ಕೇಳಿಕೆ ಆಗೋದಿಲ್ಲ. ಎಸ್, ವಾಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ancestral property? Ancestral property nothing but the property which is generated from father, grandfather, great grandfather. But whether it takes color of co-partnership or not depends on the date of death of a person who is possessing that property ಅಥವಾ who was possessing that property. 1956 ಆಕ್ಟ್ ಬರೋಕ್ಕಿಂತ ಮುಂಚೆ ಸತ್ತಿದ್ರೆ ಎಸ್, ಆ ಪ್ರಾಪರ್ಟಿ ancestral co-partnership ಪ್ರಾಪರ್ಟಿ ಆಗುತ್ತೆ. 1956 ಆದ್ಮೇಲೆ ಸತ್ರೆ that property though appears as an ancestral property but will not become the co-partnership property or take the color of co-partnership ಅನ್ನುವಂಥದ್ದು. ಅದಕ್ಕೆ ಫಿಟ್ ಆಗುವಂತ ಈ ಕೇಸ್ ಇದೆ ಇಲ್ಲಿ. ಎ ಬಿ ಅನ್ನುವಂತ ಇಬ್ರು ಫ್ರೆಂಡ್ ಇದ್ದಾರೆ. ಇಬ್ರು ಕೂಡ ಅವರಿಬ್ರಿಗೂ ಕೂಡ ನೋಡಿ S1 S2 S3 ಮತ್ತು ವೈಫ್ ಇದ್ದಾರೆ, ಗ್ರ್ಯಾಂಡ್ ಸನ್ ಇದ್ದಾನೆ. ಇವರಿಗೆ S1 S2 ವೈಫ್ ಇದ್ದಾರೆ ಮತ್ತು ಗ್ರ್ಯಾಂಡ್ ಸನ್ ಇದ್ದಾರೆ. ಇವರಿಬ್ರು ಫ್ರೆಂಡ್ಸ್, ಇವರಿಬ್ರು ತನ್ಮೇನೋ ಪ್ರಾಪರ್ಟಿಯಲ್ಲಿ ದೇರ್ ಮೆಂಬರ್ಸ್ ರಿಸೈಡ್ ಮಾಡ್ತಿದ್ದಾರೆ ಕಲಬುರಗಿಯಲ್ಲಿ, ಡೂಯಿಂಗ್ ದಿ ಜಾಬ್ ಇನ್ ದಿ ಸೇಮ್ ಡಿಪಾರ್ಟ್ಮೆಂಟ್. ಬೋತ್ ಆಫ್ ದೆಮ್ ಹ್ಯಾವ್ ಪರ್ಚೇಸ್ ದಿ ಪ್ಲಾಟ್ಸ್ ಇನ್ ದೇರ್ ಇಂಡಿವಿಜುವಲ್ ನೇಮ್ಸ್ ಬೈ ದೇರ್ ಓನ್ ಇನ್ಕಮ್. ಯಾವ ಪ್ರಾಪರ್ಟಿ ಇದು? ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಬೈ ದೇರ್ ಇವನೊಂದು ಪ್ರಾಪರ್ಟಿ ಹಿಡಿತಾನೆ, ಇವನೊಂದು ಪ್ಲಾಟ್ ಹಿಡಿತಾನೆ. By using their own income, that property became self-acquired property. Their own income ದಿಂದ ಪರ್ಚೇಸ್ ಮಾಡಿರೋದ್ರಿಂದ 1950 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅವರು. ಏನಾಯ್ತು ಈ ದಿನ ಅಂತಂದ್ರೆ, ಈ ಎಕ್ಸಾಂಪಲ್ ಅನ್ನು ಯಾಕೆ ಕೊಟ್ಟೆ ಅಂದ್ರೆ, ನಾನು ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಲ್ಲಿ ಕಾನೂನು ಏನಿದೆ ಅಂತ ತೋರಿಸ್ಕೊಡಕ್ಕೆ. ಪಾಸ್ಟ್ ಅಲ್ಲಿ ಏನಿದೆ ಅಂತಂದ್ರೆ, ಆನ್ 16/6/1956 ಇನ್ನು ಆಕ್ಟ್ ಬಂದಿರಲಿಲ್ಲ. 1956 ಆಕ್ಟ್ ಬಂದಿರಲಿಲ್ಲ. ಒಂದು ದಿನ ಮುಂಚೆ ಒಂದು ಘಟನೆ ನಡೀತದೆ. A and B while going to their office met with an accident. A died at spot. B died on the next day of the incident while taking treatment in the hospital. ಇವನು ಮರುದಿನ ಸಾಯ್ತಾನೆ, ಇವನು ಅವತ್ತೇ ಸಾಯ್ತಾನೆ. ಯಾವಾಗ? 16/6. ಇವನು ಹಳೆ ಆಕ್ಟ್ ಜಾರಿಯಲ್ಲಿತ್ತಲ್ವಾ, ಅಂದ್ರೆ ಟ್ರೆಡಿಷನಲ್ ಆಯ್ತಲ್ವಾ, ಅವತ್ ಸಾಯ್ತಾನೆ. ಇವನು 1956 ಆಕ್ಟ್ ಬಂತಲ್ಲ, ಅವತ್ ಸಾಯ್ತಾನೆ. ಇವ್ರ ಪ್ರಾಪರ್ಟಿನೂ ಸೆಪರೇಟ್ ಇದೆ, ಸೆಲ್ಫ್ ಅಕ್ವೈರ್ಡ್. ಇವ್ರ ಪ್ರಾಪರ್ಟಿನೂ ಸೆಲ್ಫ್ ಅಕ್ವೈರ್ಡ್. ಇವನಿಗೂ ಸೇಮ್ ಮೆಂಬರ್ಸ್ ಇದ್ದಾರೆ, ಇವನಿಗೂ ಸೇಮ್ ಮೆಂಬರ್ಸ್ ಇದ್ದಾರೆ. ಈಗ ಇವನು ಮತ್ತು ಇವರೆಲ್ಲ ಸ್ನೇಹಿತರಲ್ವಾ, ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕೇಸನ್ನ ಹಾಕ್ತಾರೆ. ತಮ್ಮ ತಂದೆ ಮತ್ತು ಚಿಕ್ಕಪ್ಪರ ವಿರುದ್ಧ ಒಂದು ಕೇಸನ್ನ ಹಾಕ್ತಾರೆ. ನಮ್ಮ ಅಜ್ಜನ ಆಸ್ತಿಯಲ್ಲಿ ನಮ್ಗೆ ಸೇರ್ ಕೊಡಿಸ್ಕೊಡ್ಬೇಕು ಅಂತ ಹೇಳಿ. ಮುಂದೇನಾಗತ್ತೆ ಅಂತಂದ್ರೆ, ಎರಡು ಸೂಟ್ಗಳು ಎಕ್ಸ್ ಮತ್ತು ವಾಯ್ ಕೋರ್ಟ್ ಅಲ್ಲಿ. ಎಕ್ಸ್ ಕೋರ್ಟ್ ಅಲ್ಲಿ ಎ ಹಾಕ್ತಾನೆ, ಇವನ್ ಮಗ ಹಾಕ್ತಾನೆ, ಇವನ್ ಮೊಮ್ಮಗ. ಬಿ ಕೋರ್ಟ್ ಅಲ್ಲಿ ಇವನ್ ಮೊಮ್ಮಗ, ಸಾರಿ ವಾಯ್ ಕೋರ್ಟ್ ಅಲ್ಲಿ ಇವನ್ ಮೊಮ್ಮಗ ಹಾಕ್ತಾನೆ. ಎಕ್ಸ್ ಕೋರ್ಟ್ ಅಲ್ಲಿ ಇವನ್ ಮೊಮ್ಮಗ ಹಾಕ್ತಾನೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಸೂಟ್ ಫೈಲ್ಡ್ ಬೈ ದಿ ಗ್ರ್ಯಾಂಡ್ ಸನ್ ಆಫ್ ಎ ಈಸ್ ಡಿಕ್ರೀಡ್ ಅಂಡ್ ಗ್ರಾಂಟೆಡ್ ರಿಲೀಫ್ ಆಸ್ ಸಾಟ್ ಫಾರ್ ಬೈ ದಿ ಎಕ್ಸ್ ಕೋರ್ಟ್. ಇವನ್ ಹಾಕಿದ್ನಲ್ವಾ ಕೇಸು, ನನ್ನ ಅಜ್ಜನ ಆಸ್ತಿ ಆನ್ಸೆಸ್ಟ್ರಲ್ ಇದೆ, ಬರ್ತ್ ರೈಟ್ ನನಗೆ ಬಂದ್ಬಿಟ್ಟಿದೆ, ಆ ಪ್ರಾಪರ್ಟಿ ನನಗೆ ಸೇರ್ಕೊಡಿ ಅಂತೇಳಿ ಏನ್ ಕೇಸ್ ಹಾಕ್ತಾನೆ. ಆ ಸೂಟ್ ಅನ್ನ ಎಕ್ಸ್ ಕೋರ್ಟ್ ಏನ್ ಮಾಡುತ್ತೆ, ಡಿಕ್ರಿ ಮಾಡಿ ಇವನಿಗೆ ಬರ್ತಕ್ಕಂತಹ ಸೇರಲ್ಲಿ 1/3 ಸೇರ್ ಆಯ್ತಲ್ವಾ, ಆ 1/3 ಸೇರಲ್ಲಿ ಇವನಿಗೆ ಬರುತ್ತೆ. ಅಲ್ಲಿವರೆಗೆ ನೆನಪಾರ್ಬಿಡಿ, ಇದು ಬೇಡ, ನಾವು ತಿಳ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ. ನಮ್ ಕ್ವಶನ್ ಇದ್ದಿದ್ ಮೇಲೆ ಇಲ್ಲಿ ತಿಳ್ಕೊಬೇಕು. ಇಲ್ಲಿ ನೋಷನಲ್ ಪಾರ್ಟಿಷನ್ ಆಮೇಲೆ ಹೋಯ್ತು, ಇದೆಲ್ಲ ಬಂದ್ಬೇಡ. ಈಗ ಇವನಿಗಿದ್ದಂತ ಪ್ರಾಪರ್ಟಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇದೆ. ಇವನ್ 1956 ಆಕ್ಟ್ ಮುಂಚೆ ಸತ್ತಿರೋದ್ರಿಂದ ಅಲ್ಲಿ ಫಸ್ಟ್ ಸ್ಟ್ರಿಪ್ಸ್ ಜಾಯಿಂಟ್ ಟೆನೆಂಟ್ ಅಂತ ಇವ ಪ್ರಾಪರ್ಟಿ ತಗೊಂಡಿರೋದ್ರಿಂದ ಈ ಪ್ರಾಪರ್ಟಿಯಲ್ಲಿ ಇವನಿಗೆ ಬರ್ತ್ ರೈಟ್ ಇದೆ ಅಂತ ಕೋರ್ಟ್ ಡಿಕ್ರಿ ಮಾಡತ್ತೆ. ವಾಯ್ ಕೋರ್ಟ್ ಏನ್ ಮಾಡತ್ತೆ ಅಂತಂದ್ರೆ, ಸೂಟ್ ಫೈಲ್ಡ್ ಬೈ ದಿ ಗ್ರ್ಯಾಂಡ್ ಸನ್ ಆಫ್ ಬಿ ಈಸ್ ಡಿಸ್ಮಿಸ್ ಬೈ ವಾಯ್ ಕೋರ್ಟ್. ವಾಯ್ ಕೋರ್ಟ್ ನವರು ಇದನ್ನು ಡಿಸ್ಮಿಸ್ ಮಾಡ್ತಾರೆ. ಅವಾಗ ಅವನ್ ಏನ್ ಮಾಡ್ತಾನೆ, ಅಯ್ಯೋ ಫ್ಯಾಕ್ಟ್ ಎಲ್ಲ ಸೇಮ್ ಇದೆ ಅಲ್ರಿ, ಇವನ್ ತಂದೆ ಮತ್ತು ಚಿಕ್ಕಪ್ಪನ ವಿರುದ್ಧ ಕೇಸ್ ಹಾಕಿದ್ರೆ ಅವ್ನು ಕೊಟ್ಟವ್ರೆ, ನಾನು ನನ್ನ ತಂದೆ ಮತ್ತು ನನ್ನ ಚಿಕ್ಕಪ್ಪರ ವಿರುದ್ಧ ಕೇಸ್ ಹಾಕಿ ನನ್ನ ಅಜ್ಜನ ಆಸ್ತಿಯಲ್ಲಿ ಕೊಡಿಸ್ಕೊಡಿ ಅಂದ್ರೆ ವಾಯ್ ಕೋರ್ಟ್ ನವರು ಡಿಸ್ಮಿಸ್ ಮಾಡಿದ್ದಾರೆ. ನಾನೀಗ ಅಪೀಲ್ ಮಾಡಬೇಕು ಅಂತ ಒಬ್ಬರು ಅಡ್ವೊಕೇಟ್ ಕಡೆ ಹೋಗ್ತಾರೆ. ಅಡ್ವೊಕೇಟ್ ಒಪಿನಿಯನ್ ಕೇಳ್ತಾ ಇದ್ದಾರೆ. ನೋಡಿ ಏನ್ ಹೇಳ್ತಾರೆ ಅಡ್ವೊಕೇಟ್ ಗೇವ್ ಒಪಿನಿಯನ್ ಸೇಯಿಂಗ್ ದಟ್ ದ ಜಡ್ಜ್ಮೆಂಟ್ ಪಾಸ್ಡ್ ಬೈ ದಿ ವಾಯ್ ಕೋರ್ಟ್ ಈಸ್ ಕರೆಕ್ಟ್ in view of the position of codified law as on the date of death of B. ಏನ್ ಹೇಳ್ತಾನೆ, ಕೋಡಿಫೈಡ್ ಲಾ ಅವ್ರು ಅಜ್ಜ ತೀರ್ಕೊಂಡಿದ್ದು 1956 ಆಕ್ಟ್ ಬರೋಕ್ಕಿಂತ ಮುಂಚೆ, ಒಂದಿನ ಮುಂಚೆ ತೀರ್ಕೊಂಡಿರೋದ್ರಿಂದ ಆ ಪ್ರಾಪರ್ಟಿಗೆ ನಾವು ಟ್ರೆಡಿಷನಲ್ ಅಪ್ಲೈ ಮಾಡಿ ಕೋಪಾರ್ಷನರಿ ಪ್ರಾಪರ್ಟಿ ಅಂತ ಅದರಲ್ಲಿ ಸೇರ್ಕೊಡ್ತಾ ಇದೀವಿ. ಮತ್ತೆ ಈ ವಾಯ್ ಕೋರ್ಟ್ ನವ್ರು ಮಾಡಿದ್ದು ಕೂಡ ಕರೆಕ್ಟ್ ಇದೆ. ನಿಮ್ಮ ಅಜ್ಜ ಸತ್ತಿರೋದು 1956 ಆಕ್ಟ್ ಬಂದಾದ ಮೇಲೆ, ಹೀಗಾಗಿ ನಿನಗೆ ಅದರಲ್ಲಿ ಬರ್ತ್ ರೈಟ್ ಬರೋದಿಲ್ಲ ಅಂತ ಹೇಳ್ತಾನೆ. ಹಳೆ ಆಕ್ಟ್ ಅಲ್ಲಿ ಏನು ಅಂತಂದ್ರೆ ಈ ಸೆಕ್ಷನ್ ಅಪ್ಲೈ ಆಗ್ತಿತ್ತು. ಅಲ್ಲಿ ಫಸ್ಟ್ ಸ್ಟಿಪ್ಸ್ ಆಸ್ ಜಾಯಿಂಟ್ ಟೆನೆಂಟ್, ಇಲ್ಲಿ
per capita as a tenant in common. So this word makes the distinction. ಈ ಸೆಕ್ಷನ್ ಅವಾಗ ಹಂಗಿತ್ತು. This is the position of Hindu law on succession in past. This is the Hindu law on succession at present. I think ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ, ಏನಾದ್ರು ಕ್ಲಾರಿಫಿಕೇಶನ್ ಬೇಕಿದ್ರೆ, ಇನ್ನೊಂದ್ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋದಾದ್ರೆ ಮಾಡೋಣಂತೆ. ಅದಕ್ಕಿಂತ ಮುಂಚೆ ಒಂದ್ 2 ಕೇಸ್ ಲಾಗಳನ್ನ ಓದೋಣ ನಾವು. ಕೇಸ್ ಲಾದಲ್ಲಿ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಜಜ್ಮೆಂಟ್ಸ್ ಅಲ್ಲಿ, ಏನ್ ವರ್ಡಿಂಗ್ಸ್ ಇದೆ ಎಂಬುದನ್ನು ನೋಡೋಣ. ನೋಡಿದಾದ್ಮೇಲೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಅಂತೆ ಡಿಸ್ಕಸ್ ಮಾಡೋಣ. Judicial interpretation. Commissioner of Wealth Tax, Kanpur and others versus Chandar Sen and others 1986 part 3 Supreme Court. ಇದನ್ನ ಬರ್ಕೊಂಡ್ಬಿಡಿ, ಇದನ್ನ ನೋಟ್ ಮಾಡ್ಕೊಂಡ್ಬಿಡಿ. ಈ ಜಜ್ಮೆಂಟ್ ಇವತ್ತಿಗೂ ಇದೆ. 1956 ಆಕ್ಟ್ ಬಂದ್ಬಿಡ್ತಲ್ವಾ ನಮ್ಮ ತಲೆಯಲ್ಲಿ. ಈಗ ಡಿಸ್ಕಸ್ ಮಾಡಿದಾದ್ಮೇಲೆ ಎ ಸತ್ತಾಗ ಮೊಮ್ಮಗನಿಗೆ ಪ್ರಾಪರ್ಟಿ ಕೊಟ್ರು, ಬಿ ಸತ್ತಾಗ ಕೊಡ್ಲಿಲ್ಲ, ಈ ಆಕ್ಟ್ ಬಂದ್ಬಿಟ್ರೆ ಕೊಡಕ್ ಬರಂಗಿಲ್ಲ ಅಂದ್ರು, ಆಕ್ಟ್ ಇದ್ದಾಗ ಹಳೆ ಆಕ್ಟ್ ಅಲ್ಲಿ ಬರ್ತಿತ್ತು ಅಂತಂದ್ರಲ್ಲ. ಈ ಕ್ವಶನ್ 5 ಹೈಕೋರ್ಟ್ಗಳ ಮುಂದೆ ಬಂತು. 3 ಹೈಕೋರ್ಟ್ಗಳು ಒಂದು ಒಪಿನಿಯನ್ ಕೊಟ್ರೆ, 2 ಹೈಕೋರ್ಟ್ಗಳು ಒಂದು ಬೇರೆ ಒಪಿನಿಯನ್ ಕೊಡ್ತವೆ. ಅಂದ್ರೆ 2 ಪಾರ್ಟ್ ಮಾಡ್ಬಿಡೋಣ. ಒಂದು ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಹೈಕೋರ್ಟ್ಗಳು ಏನ್ ಹೇಳ್ತವೆ, ಇಲ್ಲ ಆನ್ಸೆಸ್ಟಲ್ ಪ್ರಾಪರ್ಟಿ ಆಗತ್ತೆ, ಅಜ್ಜನ ಆಸ್ತಿ ಇರೋದ್ರಿಂದ ಮೊಮ್ಮಗನಿಗೆ ಬರ್ತ್ ರೈಟ್ ಇದ್ದೇ ಇರತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಗ್ರೂಪ್ ಕೋರ್ಟ್ನವ್ರು ಏನ್ ಹೇಳ್ತಾರೆ, ಹಾಗಿಲ್ಲ 1956 ಆಕ್ಟ್ ಬಂದಾದ ಮೇಲೆ ಅವರಿಗೆ ಬರ್ತ್ ರೈಟ್ ಅನ್ನುವಂತ ಕಾನ್ಸೆಪ್ಟ್ ಇಲ್ಲೇ ಇಲ್ಲ ಅನ್ನುವಂತ ಒಂದು ವಾದವನ್ನ ಮಂಡಿಸ್ತಾರೆ. ಅದನ್ನ ಒಪಿನಿಯನ್ ಕೊಡ್ತಾರೆ. ಅವಾಗ ಸುಪ್ರೀಂ ಕೋರ್ಟಿಗೆ ಮ್ಯಾಟರ್ ಬಂದಾಗ ಈ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಸುಪ್ರೀಂ ಕೋರ್ಟು ನೋಡಿ ಅಬ್ಸರ್ವೇಷನ್ ಅನ್ನು, ಅದು ರಿಲೇಟೆಡ್ ಪೋರ್ಷನ್ ಮಾತ್ರ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಅಂಡರ್ ಹಿಂದೂ ಲಾ ಅಂದ್ರೆ ಟ್ರೆಡಿಷನಲ್ ಲಾ, ಅಂಡರ್ ಹಿಂದೂ ಲಾ ಅಂದ್ರೆ ಟ್ರೆಡಿಷನಲ್ ಲಾ, ದ ಮೊಮೆಂಟ್ ಅ ಸನ್ ಇಸ್ ಬಾರ್ನ್ he gets a share in the father's property. ಅಲ್ಲಿ ಹೇಳಿದೇವಲ್ವಾ, ಅಜ್ಜನಿಂದ ಆಸ್ತಿ ಬಂತು ಅಂದ್ರೆ ಬೈ ಬರ್ತ್ ರೈಟ್ ಅಂತ ಹೇಳಿದೇವಲ್ವಾ. ಅಂಡರ್ ಹಿಂದೂ ಲಾ a son is born, he gets a share in the father's property and becomes the part of the co-partneri. ಆಟೋಮೆಟಿಕ್ co-partneri ಕಾನ್ಸ್ಟಿಟ್ಯೂಟ್ ಆಗ್ತಾ ಇತ್ತು. ಬರ್ತಾ ತಕ್ಷಣನೇ co-partneri ಕಾನ್ಸ್ಟಿಟ್ಯೂಟ್ ಆಗ್ತಾ ಇತ್ತು. This right accrues to him not on the death of the father or inheritance from the father, but with the very fact of his birth. ಹುಟ್ಟಿದ ತಕ್ಷಣನೇ ಅವನಿಗೆ co-partneri ಕಾನ್ಸ್ಟಿಟ್ಯೂಟ್ ಆಗುತ್ತೆ, ಅದರಲ್ಲಿ ಬರ್ತ್ ರೈಟ್ ಬಂದ್ಬಿಡುತ್ತೆ ಅನ್ನುವಂಥದ್ದು ಹಿಂದೂ ಲಾ ಇತ್ತು. Normally, therefore, whenever the father gets the property from whatsoever source, from the grandfather or from any other source, be it separate property or not, his son should have a share in that, and it will become part of the joint family of his son and grandson and other members who form the joint family with him. ಇದು ಒಂದು ಒಬ್ಜೆಕ್ಷನ್ ಇತ್ತು ನೋಡಿ. ಇದು ಅಂಡರ್ ಹಿಂದೂ ಲಾ ಹಿಂಗಿತ್ತು. ಕೋರ್ಟ್ ಏನ್ ಹೇಳುತ್ತೆ, ಈಗ ಆದ ತಕ್ಷಣ ಅವನಿಗೆ ರೈಟ್ ಬಂದ್ಬಿಡತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ. ದಿಸ್ ಕೋರ್ಟ್ ಅಬ್ಸರ್ವ್ ದ್ಯಾಟ್, ಹಿಂಗ್ ಹಿಂದೂ ಲಾದಲ್ಲಿ ಇತ್ತಲ್ಲ, ಈ ಕೋರ್ಟ್ನವ್ರು ಏನ್ ಗಮನಿಸಿದ್ದು ಅಂತಂದ್ರೆ, this position has been affected by section 8 of Hindu Succession Act and therefore, ಹೀಗಾಗಿ after the act ನೋಡಿ, after the act ಕೇಳಿಸ್ತಿಲ್ವಾ, when the son inherited the property in the situation contemplated by section 8, he does not take it as a karta of his own undivided family, but takes it his individual capacity ಅಂತ ಹೇಳ್ತಾರೆ. ಆತನು ಆ ಪ್ರಾಪರ್ಟಿಯನ್ನ ಸೆಕ್ಷನ್ 8 ಕೆಳಗಡೆ, ಅಂದ್ರೆ ತಂದೆ ಪ್ರಾಪರ್ಟಿ ಕ್ಲಾಸ್ 1 ಎಸ್ಟಿಗೆ ಬಂದಾಗ ಆತನ ಅಬ್ಸಲ್ಯೂಟ್ ಪ್ರಾಪರ್ಟಿ ಆಗತ್ತೆ ಹೊರತು ತನ್ನ ಕುಟುಂಬಕ್ಕೆ ಅದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಆಗ್ಲಿನೋ, ಕೋಪಾರ್ಷನರಿ ಪ್ರಾಪರ್ಟಿ ಅಂತ ಆಗ್ಲಿನೋ, ಕೋಪಾರ್ಷನರ್ಸ್ ಅವರಿಗೆ ಬರ್ತ್ ರೈಟ್ ಅನ್ನುವಂತ ಕಾನ್ಸೆಪ್ಟ್ ಇಲ್ಲ ಅನ್ನುವಂತ ಅಂಶವನ್ನ ಫಸ್ಟ್ ಟೈಮ್ ಇನ್ 1986 ಸುಪ್ರೀಂ ಕೋರ್ಟ್ ಕ್ಲಾರಿಫೈ ಮಾಡ್ತು. ದಿಸ್ ಪೊಸಿಷನ್ ಅಂದ್ರ ಮೊದಲು ಬರ್ತ್ ರೈಟ್ ಎನ್ನುವಂತ ಪೊಸಿಷನ್ ಇದೆ, ಅದು ಹ್ಯಾಸ್ ಬೀನ್ ಅಫೆಕ್ಟೆಡ್ ಅನ್ನುವಂತ ಅಬ್ಸರ್ವೇಷನ್ ಅನ್ನ ಇಲ್ಲಿ ಮಾಡಿದ್ದಾರೆ. ಮೇಡಮ್ ಕೇಳಿಸ್ತಾ ಇದೆನಾ? ಸರ್ ಕ್ಲಿಯರ್ ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಕೇಸ್ ಲಾ ಅಂತಂದ್ರೆ ರೀಸೆಂಟ್ ಅಲ್ಲಿ 2022 ವರೆಗೂ ಕೂಡ ಕೇಸ್ ಲಾಗಳು ಬಂದಿದಾವೆ. ನಂತರ ಸಬ್ಸಿಕ್ವೆಂಟ್ ನಮ್ಮ ಹೈಕೋರ್ಟ್ಗಳು ಕೂಡ ಇಲ್ಲಿ ಹೇಳಿದಾವೆ. ಏನ್ ಹೇಳ್ತಾವೆ ಅಂತಂದ್ರೆ ನೋಡ್ರಿ, ದ ಆಕ್ಟ್ ಆಫ್ 1956 brought about sea change. ನೋಡಿ, brought about sea change. 1956 ಆಕ್ಟ್, ಅದಕ್ಕೆ 1956 ಆಕ್ಟ್ ಅನ್ನ ಪಾಯಿಂಟ್ ಅಲ್ಲಿ ಇಟ್ಕೊಂಡು ನಾವು ಲಾ ಇನ್ ಪಾಸ್ಟ್ ಅಂಡ್ ಲಾ ಅಟ್ ಪ್ರೆಸೆಂಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅದನ್ನೇನೋ ಒಂದು
ಟೈಟಲ್ ಅನ್ನು ಇಟ್ಟುಕೊಂಡು ಅದರ ಸ್ಟಡಿ ಮಾಡ್ತಾ ಹೋದಾಗೆ ಏನ್ ಗೊತ್ತಾಗಿದ್ದು ಅಂತಂದ್ರೆ ಡೇಟ್ ಆಫ್ ಡೆತ್ ಏನಿದೆ ಅಲ್ವಾ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಪ್ಲೀಡಿಂಗ್ಸ್ ನಲ್ಲಿ ನಿಮ್ಗೆ ಡೇಟ್ ಆಫ್ ಡೆತ್ ಸಿಕ್ಕಿಲ್ಲ ಅಂತಂದ್ರೆ, ಎಲ್ಲೋ ಎವಿಡೆನ್ಸ್ ಅಲ್ಲಿ ನಿಮ್ಗೆ ಡೇಟ್ ಆಫ್ ಡೆತ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಯಾವ ಕಾನೂನನ್ನ ಅಪ್ಲೈ ಮಾಡಿ ಜಜ್ಮೆಂಟ್ ಅನ್ನ ಬರಿಬೇಕು ಅಥವಾ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಇದೇನ್ ಹೇಳ್ತಾರೆ ಅಂತಂದ್ರೆ ಈ ಕೇಸಲ್ಲಿ 1956 ಆಕ್ಟ್ ಬ್ರಾಟ್ ಅಬೌಟ್ ಸಿ ಚೇಂಜ್ ಇನ್ ದಿ ಮ್ಯಾಟರ್ ಆಫ್ ಇನ್ಹೆರಿಟನ್ಸ್ ಅಂಡ್ ಸಕ್ಸೆಷನ್. ನೋಡಿ, ಇನ್ಹೆರಿಟನ್ಸ್ ಮತ್ತು ಸಕ್ಸೆಷನ್ ದಲ್ಲಿ ಬಹಳಷ್ಟು ಎಷ್ಟು ಬದಲಾವಣೆ, ಸಮುದ್ರದಷ್ಟು ಬದಲಾವಣೆ ಅಂತಂದ್ರೆ. ಏನ್ ಬದಲಾವಣೆ ಅದು ಆಗಿರೋದು? ಅಜ್ಜನ ಆಸ್ತಿಯಲ್ಲಿ ಮೊಮ್ಮಗನಿಗೆ ಹಕ್ಕಿದೇನೋ ಇಲ್ಲೋ ಅನ್ನುವಂತ ಪ್ರಶ್ನೆ ಬಂದಾಗ ಮುಂಚೆ ಸತ್ತಿದ್ರೆ ಅಜ್ಜ ಹಕ್ಕು ಇದೆ, 1956 ಆಕ್ಟ್ ಬರೋಕ್ಕಿಂತ ಮುಂಚೆ ಸತ್ತಿದ್ರೆ ಹಕ್ಕಿದೆ. 1956 ಆಕ್ಟ್ ಆದ್ಮೇಲೆ ಏನಾದ್ರೂ ಅಜ್ಜ ತನ್ನ ಸ್ವಂತ ಆಸ್ತಿಯನ್ನು ಬಿಟ್ಟು ಸತ್ತಿದ್ರೆ ಆ ಪ್ರಾಪರ್ಟಿ ನನ್ನ ತಂದೆಗೆ ಬಂದಿದ್ರೆ ನನ್ನ ತಂದೆ ಜೀವಂತ ಇರುವಾಗೂ ಆ ಪ್ರಾಪರ್ಟಿಯಲ್ಲಿ ನಾನು ಯಾವುದೇ ರೀತಿ ಹಕ್ಕನ್ನ ಕೇಳಲಿಕ್ಕೆ ಆಗೋದಿಲ್ಲ. ದಿಸ್ ಈಸ್ ದಿ ಕನ್ಕ್ಲೂಷನ್. ಮುಂದೆ ಹೇಳ್ತಾರೆ ಸೆಕ್ಷನ್ 8 says, lay down the general rule of succession that the property of a male dying intestate devolve according to the provisions of the chapter as specified in clause 1 of the schedule. ನೋಡಿ, ಶೆಡ್ಯೂಲ್ ಅಲ್ಲಿ ಯಾರ್ಯಾರಿದ್ದಾರೆ ನೋಡಿ, ಮಗ, ಸತ್ತವನ ಮಗ, ಸತ್ತವನ ಮೊಮ್ಮಗ. ಅಂದ್ರೆ ಹೆಂಗೆ, ಯಾವನು ಸತ್ನಲ್ಲ ಪ್ರಾಪರ್ಟಿ ಬಿಟ್ಟು ಅವನ ಮಗ ಸತ್ತಿದ್ರೆ ಮೊಮ್ಮಗ, ಮೊಮ್ಮಗನು ಸತ್ತಿದ್ರೆ ಮರಿ ಮೊಮ್ಮಗ. ಅಂದ್ರೆ ಗ್ರ್ಯಾಂಡ್ ಸನ್ ವರೆಗೆ ಇದೆ, ಬಟ್ ಲಿವಿಂಗ್ ಸನ್ ಎಕ್ಸ್ಕ್ಲೂಡ್ಸ್ ದಿ ಗ್ರ್ಯಾಂಡ್ ಸನ್ ಅನ್ನುವಂತ ತಲೆಯಲ್ಲಿದ್ರೆ ಸಾಕು. ಇನ್ ಹೇಳ್ತಾರೆ ನೋಡಿ, ಇನ್ ದ ಶೆಡ್ಯೂಲ್ appended to the act, natural sons and daughters are placed in class 1 heirs, but a grandson, so long as father is alive, has not been included. Section 19 of the act provides that in the event of succession by 2 or more heirs, they will take the property per capita and not per steps. ನೋಡಿ, ಸುಪ್ರೀಂ ಕೋರ್ಟ್ ಅವಾಗ್ಲೂ ಹೇಳಿದೆ, ಇವತ್ತು ಹೇಳ್ತಾ ಇದೆ, ಇನ್ನೂ ಹೇಳ್ತಾನೆ ಹೋಗ್ತಾ ಇದೆ. ಅಂದ್ರೂ ಕೂಡ ನಮ್ಮಲ್ಲಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಏನು ಅಂತಂದ್ರೆ, ಅಜ್ಜನ ಆಸ್ತಿಯಲ್ಲಿ ಮೊಮ್ಮಗನಿಗೆ ಬಂದ್ಬಿಡತ್ತೆ, ಎಸ್ ಬರುತ್ತೋ ಇಲ್ಲೋ ಎಂಬುದು ಡಿಸೈಡ್ ಮಾಡ್ಬೇಕಾದ್ರೆ ಆ ಪ್ರಾಪರ್ಟಿಯನ್ನ ಬಿಟ್ಟು ಆ ವ್ಯಕ್ತಿ ಯಾವಾಗ ಸತ್ತ ಅನ್ನುವಂಥದ್ದು ನಿಮಗೆ ಸಿಕ್ತು ಅಂತಂದ್ರೆ ಮಾತ್ರ ನೀವು ಹೇಳಿಕೆ ಸಾಧ್ಯ ಆಗತ್ತೆ. ಜನರಲಿ ಅಜ್ಜನ ಆಸ್ತಿಯಲ್ಲಿ ಮೊಮ್ಮಗನಿಗೆ ಬರುತ್ತೆ ಅಂದ ತಕ್ಷಣ ನಾವು ಕಣ್ಮುಚ್ಕೊಂಡು ಬಂದ್ಬಿಡತ್ತೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಹೇಳ್ತಾನೆ, as also tenants in common and not joint tenants. ನೋಡಿ, ಎಷ್ಟು ಒತ್ತು ಕೊಟ್ಟು ಹೇಳಿದ್ದಾರೆ ಆ ಟರ್ಮ್ಸ್ ಅಂತಂದ್ರೆ, in terms of section 19 of the act, each heir who succeeds the property becomes the tenant in common and took the properties devolved upon them per capita and not per steps. Each one of them was entitled to annulate their shares. ನೋಡಿ, ಅವ್ರವ್ರ ಪಾಲಿಗೆ ಬಂದಂತ ಆಸ್ತಿ ಏನಾದ್ರು ವ್ಯಾಲ್ಯೂಯೇಷನ್ ಮಾಡಕ್ಕೆ ಅವಕಾಶ ಇತ್ತು ಅಂದ್ರೆ, ಅನುಕೂಲ ಇತ್ತು ಅಂದ್ರೆ, ಬೇರೆ ಬೇರೆ ಪ್ರಾಪರ್ಟಿ ಬಂದ್ರೆ ಆ ಪ್ರಾಪರ್ಟಿಗಳನ್ನ ಅವ್ರವ್ರು ಮಾರ್ಕೋಬಹುದು ಅಂತ ಹೇಳ್ತಾರೆ. ಯಾಕೆ? ಮಗನಾಗಲಿ ಆತನ ಮೊಮ್ಮಗನಾಗಲಿ ಮರಿ ಮೊಮ್ಮಗನಾಗಲಿ ಆ ಪ್ರಾಪರ್ಟಿಯಲ್ಲಿ ಹಕ್ಕನ್ನ ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಸೆಕ್ಷನ್ 19 ಇರೋದ್ರಿಂದ, ಸೆಕ್ಷನ್ 4 ಇರೋದ್ರಿಂದ ಕೇಳಲಿಕ್ಕೆ ಆಗೋದಿಲ್ಲ. ಒಂದ್ ವೇಳೆ ಅಜ್ಜ ಮುಂಚೆ ಸತ್ತಿದ್ರೆ ಆಕ್ಟ್ ಬರೋಕ್ಕಿಂತ ಮುಂಚೆ ಟ್ರೆಡಿಷನಲ್ ಅಪ್ಲೈ ಆಗ್ತಿತ್ತು. ಅದರಲ್ಲಿ ಅಜ್ಜ ಮೊಮ್ಮಗ ಮತ್ತು ಯಾರೋ ಇನ್ಕ್ಯೂರಿಗೂ ಪ್ರಾಪರ್ಟಿ ನಮ್ಮ ಕೈಯಲ್ಲಿ ಇದ್ರೆ ಎಷ್ಟೇ ಜನರೇಷನ್ ಆಗಿದ್ರು ಕೂಡ 4 ಜನರೇಷನ್ ಎಲ್ಲಿದ್ರು ಲಾಸ್ಟ್ ಮೇಲ್ ಡಿಸೆಂಡೆಂಟ್ ಇರ್ತಾನಲ್ಲ, ಅವನು ಕಾಮನ್ ಅನ್ಸಿಸ್ಟರ್ ಅಂತ ಹೇಳ್ತೀವಲ್ಲ, ಅಲ್ಲಿ 4 ಜನರೇಷನ್ ಯಾರ್ಯಾರು ಆಗ್ತಾರೆ ಅವ್ರು ಕೋಪಾರ್ಷನರಿ ಕನ್ಸಿಡರ್ ಮಾಡ್ತಾರೆ. ಆ ಪ್ರಾಪರ್ಟಿ ಕೋಪಾರ್ಷನರಿ ಪ್ರಾಪರ್ಟಿ ಆಗತ್ತೆ. ಅದರಲ್ಲಿ ಎಲ್ಲರಿಗೂ ಈಕ್ವಲ್ ಸೇರ್ ಇರುತ್ತೆ. ಬಟ್ ಆ ಆಕ್ಟ್ ಬಂದಾದ್ಮೇಲೆ ಏನಾದ್ರೂ ಸತ್ತಿದ್ರೆ ಆ ಪ್ರಾಪರ್ಟಿ ಯಾವ ಕಾಲಕ್ಕೂ ಕೋಪಾರ್ಷನರಿ ಪ್ರಾಪರ್ಟಿ ಅಂತ ನಾವು ಹೇಳಬಾರದು. ಅದರಲ್ಲಿ ಗ್ರ್ಯಾಂಡ್ ಸನ್ನಿಗೆ ರೈಟ್ಸ್ ಇದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ದಿ ಕನ್ಕ್ಲೂಷನ್. ಇಷ್ಟು ಸುಪ್ರೀಂ ಕೋರ್ಟ್ ಹೇಳಾಗಿದೆ. ನೆಕ್ಸ್ಟ್ 22ರಲ್ಲಿನೂ ಕೂಡ ಹಾಗೇನೆ ಅಂದ್ರು. ಇದಕ್ಕೆ ಹೇಳ್ತಾರೆ, ಇಫ್ ಅ ಪರ್ಸನ್ ಇನ್ಹೆರಿಟೆಡ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಫ್ರಮ್ ಹಿಸ್ ancestor parental ancestors, the said property becomes the self acquired property and does not remain a co-partnership property. ನೋಡಿ, ಯಾಕೆ? ಆಫ್ಟರ್ ದಿ ಹಿಂದೂ ಸಕ್ಸೆಷನ್ ಆಕ್ಟ್ ಬಂದಾದ್ಮೇಲೆ ಇಫ್ ಅ ಪರ್ಸನ್ ಇನ್ಹೆರಿಟ್ಸ್ ದಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಫ್ರಮ್ ಹಿಸ್ ಪೇರೆಂಟಲ್ ancestor, ಅಂದ್ರೆ ಪೇರೆಂಟಲ್ ancestor ಅಂದ್ರೆ ತಂದೆ, ಅಜ್ಜ, ಮುತ್ತಜ್ಜ ಅವ್ರ ಕಡೆಯಿಂದ ಬಂದಂತ ಆಸ್ತಿ ನನಗ್ ಬಂತು ಅಂತಂದ್ರೆ ಆಸ್ತಿ ಏನಾಗತ್ತೆ? ಸೆಲ್ಫ್ ಪ್ರಾಪರ್ಟಿ becomes the self acquired property and does not remain as a co-partnership property ಅನ್ನುವಂತ ಒಂದನ್ನು ಕ್ಲಾರಿಫೈ. ಫರ್ದರ್ held that if succession opened under the old Hindu law, ನೋಡಿ ಇಲ್ಲಿ further held that if succession opened under the old Hindu law, that is prior to the commencement of Hindu Succession Act, the property would be governed by the Mitakshara law. ಇದೆ, ಇಷ್ಟು ಕನ್ಕ್ಲೂಷನ್ ಇದೆ. Mitakshara law ಅಂದ್ರೆ ಬರ್ತ್ ರೈಟ್ ಅದರಲ್ಲಿ ಪ್ರಾಪರ್ಟಿ ಇರುತ್ತೆ. ಆ ಪ್ರಾಪರ್ಟಿ ಕೋಪಾರ್ಷನರಿ ಪ್ರಾಪರ್ಟಿ ಆಗ್ತಾ ಹೋಗುತ್ತೆ. ಆ ಪ್ರಾಪರ್ಟಿಯಲ್ಲಿ ಅವ್ರ ರೈಟ್ಸ್ ಅನ್ನ ಮಗ, ಮೊಮ್ಮಗ, ಮರಿ ಮೊಮ್ಮಗ ಕೇಳಬಹುದು. ಬಟ್ ಸಕ್ಸೆಷನ್ ಏನಾದ್ರು ಆಕ್ಟ್ ಬಂದಾದ್ಮೇಲೆ ಓಪನ್ ಆಗಿತ್ತು ಅಂತಂದ್ರೆ ಆ ಪ್ರಾಪರ್ಟಿಯಲ್ಲಿ ರೈಟ್ಸ್ ಅನ್ನ ಕೇಳಲಿಕ್ಕೆ ಬರೋದಿಲ್ಲ. ಸೊ ದಿಸ್ ಇಸ್ ದಿ ಸಮ್ ಅಂಡ್ ಸಬ್ಸ್ಟಾನ್ಸ್. ಇದರ ಮೂಲಕ ನಾನೇನ್ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದು ಅಂತಂದ್ರೆ
ಹಿಂದೂ ಲಾ 1956 ಆಕ್ಟ್ ಬರೋಕ್ಕಿಂತ ಮುಂಚೆ ಹೇಗಿತ್ತು, ನಂತರದಲ್ಲಿ ಏನಾಗಿದೆ, ಯಾವಾಗ ನಾವು ಅಜ್ಜನ ಆಸ್ತಿಯಲ್ಲಿ ಮೊಮ್ಮಗನಿಗೆ ರೈಟ್ಸ್ ಬರುತ್ತೆ ಬರೋದಿಲ್ಲ ಎಂಬುದಂತ ಹೇಳ್ಬಹುದು ಅನ್ನುವಂತ ಒಂದು ಎಫರ್ಟ್ ಅನ್ನ ಮಾಡಿದೆ. ಇಫ್ ಎನಿ ಡೌಟ್ಸ್ ಆರ್ ದೇರ್, ನೀವು ಅದನ್ನೇನೋ ಚಾಟ್ ಬಾಕ್ಸ್ ನಲ್ಲಿ ಕ್ವಶನ್ಸ್ ಅನ್ನ ರೈಸ್ ಮಾಡಿ ಕ್ವಶನ್ಸ್ ಕಳಿಸಿದ್ರೇನೆ ನಾನು ಅದನ್ನ ನೋಡಿ ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ಕೈಂಡ್ಲಿ ಇಫ್ ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್. If I am unable, I will ask. Otherwise, we'll clarify next class. ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಕ್ಲಾರಿಫಿಕೇಶನ್ ಬೇಕಿದ್ರೆ ಕೇಳ್ಕೊಳ್ಳಿ. ಏನು ಇಲ್ಲ ಅಂತ ಭಾವಿಸೋಣ. ಏನಾರು ಇದ್ರೆ ಕ್ವಶನ್ ಕೇಳಿ ಬೇಗ, ಅವರಿಗೂ ಟೈಮ್ ಆಯ್ತು, 9:30 ಆಯ್ತಲ್ಲ. ಸರ್ ಒಂದ್ ಡೌಟ್ ಇದೆ. ಕೇಳಿ ಸರ್, ಇವಾಗ ಅಬ್ಸಲ್ಯೂಟ್ ಓನರ್ ವೆದರ್ ಟು ಕನ್ಸಿಡರ್ ದಿ ಪ್ರಾಪರ್ಟಿ ಆಸ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆರ್ ಇದು ನಾಟ್. ವಾಯ್ಸ್ ಎಲ್ಲೋ ಕೇಳಿಸ್ದಂಗಿದೆ ಅಲ್ಲ. ಸರ್ ನಿಮ್ಮ ಸ್ಟೂಡೆಂಟ್ ಸರ್, ಕರೆಂಟ್ ಸರ್. Being a student, you are asking the doubts. It is same on your part and my part. No problem. ಕೇಳಿ. Okay. Sir, to consider whether the property is ancestral or not, so the absolute owner ಅಂದ್ರೆ ಅವ್ರು ಯಾವಾಗ ಡೆತ್ ಆಗಿರ್ತಾರೆ ಅನ್ನೋದ್ರ ಮೇಲೆ ಕನ್ಸಿಡರ್ ಆಗುತ್ತೆ. ಸೊ if he is died before the 1956 act, the property is considered as ancestral property, no sir? And takes the colors of co-partnership. That's important. Okay. If dies after the commencement of the act, then that property appears to be an ancestral property, but will not take the color of co-partnership. Co-partnership property. Okay sir. ಮತ್ತೆ Ask fast, please. ಸರ್ ನನಗೊಂದು ಡೌಟ್ ಇದೆ. ಕೇಳಿ. ಇವಾಗ ನೀವು ಸನ್ ಅಂತ ಮಾತ್ರ ಹೇಳಿದ್ರಲ್ಲ, 1956 ಅಲ್ಲಿ ಇವಾಗ ಆ ಅದೇ ಅವ್ರ ಅಪ್ಪನಿಗೆ ಬರೀ ಡಾಟರ್ ಮಾತ್ರ ಇದ್ರೆ ಅವಾಗ ಆ ಡಾಟರ್ ಬರುತ್ತಾ ಪ್ರಾಪರ್ಟಿ? ಡೆತ್ ಆಗಿದೆ ಯಾವಾಗಮ್ಮ? 1956 ಆದ್ಮೇಲೆ ಡಾಟರ್ ಇದಾರೆ, ಸನ್ ಇಲ್ಲ ಅವರಿಗೆ, ಬರೀ ಡಾಟರ್ ಮಾತ್ರ ಇರೋದು. ಸೊ ಅವಾಗ ಏನಾಗುತ್ತೆ ಪ್ರಾಪರ್ಟಿ? ಕ್ಲಾಸ್ 1 ಇಯರ್ಸ್ ಅಲ್ವಾ ಡಾಟರ್ಸ್? ಹೌದು. ಡಾಟರ್ಸಿಗೆ ಹೋಗುತ್ತೆ. ಯಾರ್ಯಾರು ಕ್ಲಾಸ್ 1 ಇಯರ್ಸ್ ಇರ್ತಾರೆ ಅವ್ರಿಗೆ ಹೋಗುತ್ತೆ. ಓಕೆ, ಸನ್ ಇರ್ಬೇಕು ಅಂತ ರೂಲ್ ಇಲ್ಲ ಅಲ್ಲ ಸರ್? ಡಾಟರ್ ಇದ್ರು ಪರವಾಗಿಲ್ಲ? ಇಲ್ಲಮ್ಮ, ಇಲ್ಲ. ಕ್ಲಾಸ್ 1 ಇಯರ್ಸ್ ಅಲ್ಲಿ ಯಾರ್ಯಾರು ಬರ್ತಾರೆ, ಇವನ್ ಇನ್ ದ ಅಬ್ಸೆನ್ಸ್ ಆಫ್ ಡಾಟರ್ ಅಂಡ್ ಸನ್, ಯಾರ್ಯಾರು ಮತ್ತೆ ನೆಕ್ಸ್ಟ್ ಬರ್ತಾರೆ ಅವ್ರು ದೇ ವಿಲ್ ಸಕ್ಸೀಡ್. ಕ್ಲಾಸ್ 1 ಅಲ್ಲಿ ಯಾರು ಇಲ್ಲ ಅಂದ್ರೆ ಕ್ಲಾಸ್ 2 ದಲ್ಲಿ ಯಾರಿದ್ದಾರೆ ಅವ್ರಿಗೆ ಹೋಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ. And anybody please? Okay. ಹಲೋ. ಹೇಳಿ ಸರ್. ಒಂದು ಇನ್ ಕೇಸ್ ಮಕ್ಕಳಿಲ್ಲ ಅಂತಂದ್ರೆ ದತ್ತು ಏನಾದ್ರೂ ಸ್ವೀಕಾರ ಮಾಡಿದ್ರೆ ದತ್ತು ನಿಯಮಬದ್ಧವಾಗಲ್ಲ, ಹಾಗೆ ಸಾಕೊಂಡಿದ್ರೆ ಏನಾದ್ರೂ ಅವಕಾಶ ಇದೆಯಾ ಅಂತವ್ರಿಗೆ ಪ್ರಾಪರ್ಟಿ ತಗೊಳಕ್ಕೆ? ಈಗ ನೋಡಿ, ದತ್ತು ಕಾನೂನುಬದ್ಧ ಆಗಿಲ್ಲ ಅಂದ್ರೆ ಈಗ ಇತ್ತೀಚೆಗೆ ಕಾನೂನುಬದ್ಧ ಆಗ್ತಾ ಇದೆ. ಪ್ರೀವಿಯಸ್ ಎಲ್ಲ ಹಾಗೆ ಸಾಕೊಳ್ತಾ ಇದ್ರು ಮಕ್ಕಳಿಲ್ಲ ಅಂತಂದ್ರೆ. ಹೌದೌದು, ಟ್ರೆಡಿಷನ್ ಇದೆ. ಕಸ್ಟಮ್ ನಲ್ಲಿ ಕೂಡ ಇಫ್ ಇಟ್ ಇಸ್ ಪರ್ಮಿಸೇಬಲ್. ಕಾನೂನಲ್ಲಿ ಏನಿದೆ ಅಂತಂದ್ರೆ, ಏನಾದ್ರೂ ಎಕ್ಸೆಪ್ಷನ್ ಕಸ್ಟಮ್ ಇದೆ ಅಂತ ನಾವು ಪ್ರೂವ್ ಮಾಡಿದ್ರೆ ಇಟ್ ಈಸ್ ಎಕ್ಸೆಪ್ಷನ್ ಕೇಸ್. ಬಟ್ ಲಾ ಮ್ಯಾಂಡೇಟ್ಸ್ ದಟ್ ಗಿವಿಂಗ್ ಅಂಡ್ ಟೇಕಿಂಗ್ ಸೆರೆಮನಿ ಆಗ್ಬೇಕು, ಎಕ್ಸೆಟ್ರಾ ಆಗ್ಬೇಕು, ಅಂಡ್ ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನುವಂಥದ್ದು ಏನೇನೋ ಮ್ಯಾಂಡೇಟ್ ಇದೆ ಅಲ್ವಾ ಅಡಾಪ್ಷನ್ ಆಕ್ಟ್ ಅಲ್ಲಿ. ಹೌದು ಸರ್. ಅದಕ್ಕಿಂತ ಮುಂಚೆ ಆಗಿರುವಂತ ಕೇಸು ರೆಫರೆನ್ಸ್ ಅಂತ ತಗೊಂಡು ನಮ್ಮ ಕಮ್ಯುನಿಟಿಯಲ್ಲಿ ಓರಲ್ ಆಗಿ ನಾವು ತಗೊಳ್ಳುವಂತದ್ದು, ಹಾಗೆ ದತ್ತುಕ ಅಂತ ಸ್ವೀಕಾರ ಮಾಡುವಂತ ಒಂದು ಪ್ರಾಕ್ಟೀಸ್ ಇದೆ ಅಂತ ಅದನ್ನ ಪ್ಲೀಡ್ ಮಾಡಿ ಪ್ರೂವ್ ಮಾಡಿದ್ರೆ ಇಟ್ ವಿಲ್ ಬಿ ಕನ್ಸಿಡರ್ಡ್. ಒಂದು. ಎರಡನೇದ್ದು ಅಂತಂದ್ರೆ, ಅವನಿಗೆ ಕ್ಲಾಸ್ 1 ಇಯರ್ಸ್ ಯಾರು ಇಲ್ಲದೆ ಇರೋದ್ರಿಂದ ದತ್ತು ಮಗ ಇದಾನಲ್ಲ, ಹಿ ಟೇಕ್ಸ್ ದಿ ಪ್ಲೇಸ್ ಆಫ್ ಕ್ಲಾಸ್ 1 ಇಯರ್ಸ್. ಈಗ ಅಲ್ಲಿ ಅಬ್ಜೆಕ್ಷನ್ ಮಾಡೋರು ಯಾರು ಇರೋದಿಲ್ಲ. ಒಂದು. ಅಂಡ್ ಇನ್ ಕೇಸ್ ಅವನಿಗೆ ಬ್ರದರ್ಸ್ ಇದ್ರೆ ಸರ್? ಬ್ರದರ್ ಇದ್ರೆ ಕೋರ್ಟಿಗೆ ಹೋಗತ್ತಲ್ವಾ ಮ್ಯಾಟ್ರು. ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಡಾಪ್ಷನ್ ಇಟ್ ಸೆಲ್ಫ್ ಇಸ್ ಇಲ್ಲಿಗಲ್ ಅಂತ ಪ್ರೂವ್ ಮಾಡಿದ್ರೆ, ನಾಟ್ ಅ ವ್ಯಾಲಿಡ್ ಅಡಾಪ್ಷನ್ ಅಂತ ಪ್ರೂವ್ ಮಾಡಿದ್ರೆ, ಹಿ ವಿಲ್ ನಾಟ್ ಬಿಕಮ್ ದಿ ಕ್ಲಾಸ್ 1 ಇಯರ್ಸ್. ಅವಾಗ ನಿಯರ್ ಬೈ ಇದ್ದವರು ಕ್ಲಾಸ್ 2 ಇಯರ್ಸ್ ಬ್ರದರ್ಸ್ ಇರ್ತಾರೆ. ಬ್ರದರ್ಸ್ ವಿಲ್ ಸಕ್ಸೀಡ್ ದಿ ಪ್ರಾಪರ್ಟಿ. ಓಕೆ ಓಕೆ, ಫೈನ್ ಸರ್, ಥ್ಯಾಂಕ್ ಯು. ಮತ್ತೆ ಏನೋ ಕ್ವಶನ್ಸ್? ಓಕೆ, ಯಾರು ಇಲ್ಲ ಅನ್ಕೋತೀನಿ. Sir, heartfelt gratitude to Dr. Subhash sir. Thank you for sharing your invaluable insight and expertise.
Thank you. within the season on Indula, past and present on section knowledge. One second, sir. Knowledge and guidance have truly enlightened us and added to immense value to our understanding. We are inspired by your dedication and look forward and apply what we learned. Once again, thank you, sir, for your time and wisdom. Thank you, sir. Thank you. Once and all. Anybody ಏನಾದ್ರು ಹೇಳಕ್ಕಿದ್ಯಾ ಯಾರಾದ್ರೂ? Thanks to all. ಆಯ್ತು, ಟೈಮ್ ಆಗಿದೆ ಆಲ್ಮೋಸ್ಟ್. ಸರ್ ಎಷ್ಟು ಜನ ಪಾರ್ಟಿಸಿಪೇಷನ್ ಮಾಡಿದ್ರು ಮೇಡಮ್? ಸರ್ 41 ಮೆಂಬರ್ಸ್ ಇದ್ರು ಸರ್. ಈಗ 21 ಮೆಂಬರ್ಸ್ ಇದ್ದಾರೆ ಸರ್. ಸ್ಟಿಲ್ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಈ ಒಂದು ಐ ಹ್ಯಾವ್ ಹರ್ಡ್ ಮೆನಿ ಸೆಷನ್ಸ್, ಮೆನಿ ಲೆಕ್ಚರರ್ಸ್, ಇದು ಇನ್ಕ್ಲೂಡಿಂಗ್ ಹೈಕೋರ್ಟ್ ಜಡ್ಜಸ್. ದಿಸ್ ಸೆಷನ್ ವಾಸ್ ಅಮೇಜಿಂಗ್, ಎಕ್ಸ್ಟ್ರಾರ್ಡಿನರಿ ಆಕ್ಚುಲಿ. ಇಷ್ಟು ಸಿಂಪಲ್ ಆಗಿ ಯಾರು ಹೇಳೋದನ್ನ ನನಗೆಲ್ಲರೂ ಕೇಳಿಸ್ಕೊಂಡಿಲ್ಲ. ವೆರಿ ಸಿಂಪಲ್. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಟೈಮ್ ಪರ್ಮಿಟ್ ಆಗ್ಲಿಲ್ಲ ನನಗೆ ಇನ್ ಕರೆಕ್ಟ್ ಆಗಿ ಅದನ್ನ ಪ್ರೊಡ್ಯೂಸ್ ಇಲ್ಲ, ಈ ಬೇಸಿಕ್ಸ್ ನ ಇಷ್ಟು ಬ್ಯೂಟಿಫುಲ್ ಆಗಿ ಯಾರು ಎಕ್ಸ್ಪ್ಲೈನ್ ಮಾಡಿರೋದನ್ನ ನಾನು ಹಿಂದೆ ಎಲ್ಲೋ ಕೇಳಿಸಲಿಲ್ಲ. ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ. ಸರ್ therefore I am planning to release the books. I will see. ಹಾ ಸರ್, 100% ಸರ್. ಅದು ಅಂದ್ರೆ ನಾವು ಲಾ ಸ್ಟೂಡೆಂಟ್ಸ್ ಅಲ್ಲ ಸರ್, ನೀವ್ ಹೇಳಿದ್ ನೋಡಿದ್ರೆ ನಮಿಗೂ ಫುಲ್ ಅರ್ಥ. ಅದೇ ಬಹಳ ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋಂಗಿತ್ತು. ಇದೆ ಸರ್, ಮೇಲು ಫಿಮೇಲು ಅಂಡ್ ಬೋತ್. ಅದ ನಂತರ ಅಬ್ಸಲ್ಯೂಟ್ ಪ್ರಾಪರ್ಟಿ ಆದ್ಮೇಲೆ ಕೋಪಾರ್ಷನರಿ ಪ್ರಾಪರ್ಟಿ ಹೇಗೆ ಡಿವಾಲ್ವ್ ಆಗುತ್ತೆ ಅಂತ ಹೇಳಿ 1925 ಇಂದ ಟಿಲ್ ಡೇಟ್ ವರೆಗೆ ಅದೇನೋ ಬ್ರೀಫ್ ನೋಟ್. ಅದನ್ನ ಈಗಲೂ ತಾವು ಹೇಳಿದ್ರಲ್ಲ, ಈಗ ಎಷ್ಟೋ ಪ್ಲೀಡಿಂಗ್ಸ್ ಅಲ್ಲಿ ನಾನು ಈಗ ಆಲ್ಮೋಸ್ಟ್ 75% ಪಾರ್ಟೇಷನ್ ಕೇಸ್ಗಳಲ್ಲಿ ನೋಡಿದ್ರೆ ಅದ್ರಲ್ಲಿ ಡೇಟ್ ಆಫ್ ಡೆತ್ ಇರೋದಿಲ್ಲ. ಅದಕ್ಕೆ ನಾನೇನ್ ಹೇಳ್ತೀನಿ, ಇವ್ರಿಗೆಲ್ಲ 7 Rule 11 ಅಲ್ಲಿ ಇದನ್ನ ರಿಲೇಷನ್ ಆಫ್ ಕ್ಲೈಂಟ್ ಹಾಕಿ ಅಂತ ಹೇಳಿ ಯೂಶುವಲಿ ಅದನ್ನೇ ಮಾಡ್ತಾ ಇರ್ತೀನಿ. ಹೌದು ಸರ್, ಈಗ ನಾವು ಅದೇ ಪ್ರಾಕ್ಟೀಸ್ ಅದೇ ಸರ್. ಈವನ್ ನಾನು ಕೂಡ ಇದರಲ್ಲೂ ಕೂಡ ಹಾಗೆ ರಿಜೆಕ್ಟ್ ಮಾಡಿದ್ದೆ. ಯಾಕಂದ್ರೆ ಎಸೆನ್ಷಿಯಲ್ ಪ್ಲೀಡಿಂಗ್ಸ್ ಇರೋದಿಲ್ಲ, ಆನ್ಸರಬಲ್ ಪ್ರಾಪರ್ಟಿ ಅಂತ ಹೇಳ್ಕೊ ಬರ್ತಾರೆ. ಹೌದೌದು, ಅಲ್ಲಿ ಡೇಟ್ ಆಫ್ ಡೆತ್ ಈವೆಂಟ್ಸ್ ಏನೂ ಇರೋದಿಲ್ಲ. ಹೌದು ಸರ್, ಹೌದು. ಮತ್ತೆ ಅವರು ಬಂದ್ ಕೇಳಿತ್ರ ಹೌದು ಇದು ಆನ್ಸೆಸ್ಟರ್ ಪ್ರಾಪರ್ಟಿ ಅಂದ್ಬಿಟ್ರೆ ಕೋರ್ಟ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ ಬಿಡ್ತದೆ. ಹೌದೌದು, ಈಗಲೂ ಹಾಗೆ ಸರ್. ಇದೇ ಪ್ಲೀಡಿಂಗ್ಸ್ ಮೇಲೆ ಕೋರ್ಟ್ಗಳು ಎಷ್ಟೋ ಟೆಂಪರರಿ ಇಂಜೆಕ್ಷನ್ ಕೊಟ್ಟಿರುತ್ತೆ. ಹೌದು ಹೌದು ಸರ್, ಎಕ್ಸ್ಪಾರ್ಟಿ ಟೆಂಪರರಿ ಇಂಜೆಕ್ಷನ್ ಕೊಟ್ಬಿಡ್ತದೆ ಬೆಂಗಳೂರು ಅಂತ ಸಿಟಿಗಳಲ್ಲಿ. ಅದ್ರಲ್ಲಿ ಡೇಟು ಇರೋದಿಲ್ಲ, ಇದು ಇರೋದಿಲ್ಲ, ಏನೂ ಇರೋದಿಲ್ಲ ಸರ್. ವೆರಿ ಸೂಟ್ ಇಟ್ ಸೆಲ್ಫ್ ಇಸ್ ನಾಟ್ ಮೇಂಟೈನಬಲ್ ಅಂತ ಹೇಳ್ತಾರೆ. ಆ ಬೇಸಿಕ್ ಕಾನ್ಸೆಪ್ಟೇ ಎಷ್ಟೋ ಜನ ಅನ್ಫಾರ್ಚುನೇಟ್ಲಿ ಜುಡಿಷಿಯಲ್ ಆಫೀಸರ್ಸ್ ಗೊತ್ತಿಲ್ಲ. ಯಾಕಂದ್ರೆ ಈ ರೀತಿ ಇಷ್ಟು ಸಿಂಪಲ್ ಆಗಿ ಯಾರು ಹೇಳ್ಕೊಡ್ತಾ ಇಲ್ವಾ. ನೋಡೋಣ, ಅಕಾಡೆಮಿಯಲ್ಲೇ ಒಂದು ಮಾಡೋಣ ವರ್ಕ್ಶಾಪ್. ಸರ್ ಇಬ್ರು ಸರ್ ಸ್ಟೂಡೆಂಟ್ ಜಾಯಿನ್ ಆಗಕ್ಕೆ ನೀವು ಯಾವ ತರ ಅವರಿಗೆ ಒಂದ್ ಲೈನ್ ವರ್ಡ್ ಏನ್ ಹೇಳ್ತೀರಾ? ತುಂಬಾ ಜನ ಸ್ಟೂಡೆಂಟ್ ಜಾಯಿನ್ ಆಗ್ಬೇಕು ಅಂತ ಇದಾರೆ, ಜಾಯಿನ್ ಆಗಲ್ಲ, ಆ ತರ ಇದಾರೆ. ಸೊ ನೀವಿಬ್ರು ಇದೀರಾ, ಏನ್ ಹೇಳ್ತೀರಾ ಶಫಿ ಸರ್ ಅಂಡ್ ರಾಥೋಡ್ ಸರ್? ಈಗ ಮೇಡಮ್ ಏನಿದೆ ಅಂತಂದ್ರೆ, ಲಾ ಕಲ್ಕೊಳ್ಳಿಕ್ಕೆ ಮತ್ತು ಏನೋ ಸ್ಕಿಲ್ ಇದೆ ಅಲ್ವಾ. ಈಗ ನಾವು ಫಸ್ಟ್ ಕ್ಲಾಸ್ ತಗೊಂಡಾಗ ಹೇಳಿದೆ ನಾನು, ಇದನ್ನ ಟ್ರೈನ್ ಮಾಡುವಂತಹ ಅಪಾರ್ಚುನಿಟಿ ಅಥವಾ ಪ್ಲಾಟ್ಫಾರ್ಮ್ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಈಗ ಇದೊಂದು ಆಗಿದೆ, ಯುಟಿಲೈಸ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಅಷ್ಟೇನೆ. ಸೇಮ್ ಅಷ್ಟೇ ನಾನು ಹೇಳೋದು. ನಾನು ಅದನ್ನೇ ಹೇಳಿದೆ, ಈ ತರ ಎಲ್ಲಾದ್ರೂ ಟ್ರೈನಿಂಗ್ ಮೊದಲೇ ಇದ್ದಿದ್ರೆ ನಾವು ಜುಡಿಷಿಯಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಲ್ಲಿ ಹೋಗ್ತಾ ಇರ್ಲಿಲ್ಲ. ನಾವು ಟಾಪರ್ IAS ಸ್ಟೂಡೆಂಟ್ಸ್ ಗೆ ಎಷ್ಟಾಗುತ್ತೆ ಅಷ್ಟು ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟು ವ್ಯಾಲ್ಯೂಯಬಲ್ ಕೋಚಿಂಗ್ ಕೊಡ್ತಾ ಇದೀವಿ. ನಿಮ್ ಸಪೋರ್ಟ್ ಬೇಕು ಸ್ಟೂಡೆಂಟ್ಸ್ ಗಳದ್ದು. ನಾನು ಸ್ಟೂಡೆಂಟ್ಸ್ ಗಳಿಗೆ ಎಷ್ಟೇ ಹೇಳೋದು, ಇನ್ಕ್ಲೂಡಿಂಗ್ ಹೈಯೆಸ್ಟ್ ಲೆವೆಲ್ ಅಲ್ಲಿರುವ ಜಡ್ಜಸ್ ಕೂಡ ಈ ತರ ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಬಹಳ ಸಿಂಪಲ್ ಆಗಿ ಇದಾಗೋದಿಲ್ಲ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪ್ರಾಕ್ಟೀಸ್, ಎಕ್ಸ್ಪೀರಿಯನ್ಸ್, ರಿಸರ್ಚ್ ಸ್ಕಿಲ್, ಮತ್ತೆ ಇದು ಡೆಲಿವರಿ ಕೂಡ ಬಹಳ ಇಂಪಾರ್ಟೆಂಟ್ ಅಲ್ಲ. ಇಷ್ಟು ಎಫೆಕ್ಟಿವ್ ಆಗಿ ನಾನು 10 years ಬೇರೆ ಬೇರೆ ಜುಡಿಷಿಯರಿ ಇದ್ದಾಗ ನೋಡಿದ್ದೀನಿ. ಎಲ್ಲೂ ಕೂಡ ಇಂಥ ಸೆಷನ್ಸ್ಗಳನ್ನ ಇಲ್ಲ. ಬೇರೆ ಬುಕ್ಸ್ಗಳನ್ನು ತುಂಬಾ ರೆಫರ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಇದು. ಎಲ್ಲೂ ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಸರ್ ಎವ್ರಿ ವೀಕ್ ಮಿನಿಮಮ್ 2 classes ತಗೊಳ್ಳಿ ಸರ್. ಮಾಡೋಣ ಸರ್, ಮಾಡೋಣ, ಖಂಡಿತ ಮಾಡೋಣ.
Not two, Yeah. sir. 3-4 classes. Okay. You're very privileged. Time permits, definitely ready to help, madam. Sir. ಸ್ಟೂಡೆಂಟ್ಸ್ ಗಳು ಏನಾದ್ರು ಸರ್ ಹತ್ರ ಇಂಟ್ರಾಕ್ಟ್ ಮಾಡೋದಿದ್ಯಾ? ಇಬ್ರು ಸರ್ ಇದ್ದಾರೆ, ಇವ್ರಿಬ್ರು ಕ್ಲಾಸ್ ತಗೊಳ್ಳೋದು, ನೀವೇನಾದ್ರು ಕೇಳೋದಿದ್ಯಾ? ಇಲ್ಲ, ತುಂಬಾ ಈಸಿಯಾಗಿ ಮತ್ತೆ ಕ್ಯಾಚಿ ವರ್ಡ್ಸ್ ಅಲ್ಲಿ ನಮಗೆ ಅರ್ಥ ಮಾಡಿಸಿದ್ರು ಅವರು. ಈವನ್ ನನಗೆ ಐ ಹ್ಯಾವ್ ಮೈ 7 years ಎಕ್ಸ್ಪೀರಿಯನ್ಸ್. ಇವತ್ತು ಯಾರೋ ನನಗೆ ಜಸ್ಟ್ ಲಿಂಕ್ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹೇಳಿ, ಮಾತಾಡ್ತಾ ಇರೋದು ಗೊತ್ತಾಗ್ಲಿಲ್ಲ. ರಾಜಶೇಖರ್ ಮುಲಾಲಿ ಅಂತೇಳಿ. ನಾನು ಬೇಸಿಕಲಿ ಐ ಆಮ್ ಸೋಷಿಯಲ್ ಆಕ್ಟಿವಿಸ್ಟ್. ಐ ಆಮ್ ಸಕ್ಸಸ್ಫುಲ್ ಫೈಟ್ ಅಗೇನೆಸ್ಟ್ ಕರಪ್ಷನ್. ಒಂದು 100 ಕೇಸಸ್ ಮಾಡಿದೀನಿ ನಾನು ಇಲ್ಲಿವರೆಗೂ. ಅಂಡ್ ಸ್ಪೆಷಲಿ PAL ಗೆ ಹೆಚ್ಚು ನಾನು ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ. ಇವತ್ತು ಯಾರೋ ನನಗೆ ಲಿಂಕ್ ಕಳಿಸಿದ್ರು, ಸೊ ಇಮಿಡಿಯೇಟ್ ಆಗಿ ನಾನು ಜಾಯ್ನ್ ಆದೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಯೂಸ್ಫುಲ್ ಆಯ್ತು ಇದು. ಈವನ್ ನಾನು ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ಗೂ ಅಟೆಂಡ್ ಆಗ್ತಾ ಇರ್ತೀನಿ. ಬಹಳ ನಮ್ಮ ಆಡು ಭಾಷೆಯಲ್ಲಿ ಪ್ಲಸ್ ಈಸಿಯಾಗಿ ನಮ್ಗೆ ಅರ್ಥ ಮಾಡಿಸಿದ್ರು ಸರ್. ತುಂಬಾ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ ಅವ್ರಿಗೆ. ಮತ್ತು ನಾನು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತೀನಿ, ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಆಲ್ಸೋ. ನಾನು ಜಾಯ್ನ್ ಆಗಿದ್ದೀನಿ ಇವತ್ತು. ಥ್ಯಾಂಕ್ ಯು ಸರ್. ಇಂಟರ್ವ್ಯೂನ್ ರಾಜಶೇಖರ್ ಸರ್, ನಾನು ಈಗ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ಅಂಡ್ ಸೋಷಿಯಲ್ ರಿಫಾರ್ಮ್ ಅಂತ ಒಂದು ಆರ್ಗನೈಸೇಷನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. Okay. Now onwards, shortly, I'm planning to take the social issues and file the PILs. Whenever I need your help, kindly share your number. Madam, ನನ್ನ ನಂಬರ್ ನಿಮ್ಮ ಹತ್ರ ಇದ್ರೆ ನನಗೆ ಅದನ್ನ ಸ್ವಲ್ಪ ಶೇರ್ ಮಾಡಿ ಮೇಡಮ್, ನೋಡೋಣ. ಸರ್, ನನಗೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ನನಗೆ. ಯಾರ್ದು ನಂಬರ್ ಸರ್? ಈಗ ಮಾತಾಡಿದ್ದಲ್ಲ ಅವ್ರದ್ದು? ರಾಜಶೇಖರ್ ಇದಾರಲ್ಲ ಅವರು. ನಂಬರ್ ಕೊಡಿ ಮೇಡಮ್. ಅವರು ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಹೇಳ್ತಾರೆ. ಅವರು ಕರಪ್ಷನ್ ರಿಲೇಟೆಡ್ ಇಶ್ಯೂಸ್ ಅನ್ನು ತಗೊಳ್ತಾ ಇದ್ದಾರೆ. ನೌ ಆಲ್ಸೋ ಐ ಪ್ಲಾನಿಂಗ್ ಟು ಬಿಕಮ್ ಅ ಸೋಷಿಯಲ್ ಅಡ್ವೊಕೇಟ್. ಸೋಷಿಯಲ್ ಅಡ್ವೊಕಸಿಯನ್ನು ಸ್ಟಾರ್ಟ್ ಮಾಡೋಣ ಅಂತ. ಸೊ ಅಲ್ಲಿ ಅವ್ರ ಹೆಲ್ಪ್ ನಮಗೆ ಬೇಕಾಗತ್ತೆ. ಖಂಡಿತ ನನಗೊಂದು 20 ಸಪೋರ್ಟ್ ಇದೆ ಸರ್. 100% ಎನಿ ಟೈಮ್ ನೀವು ಹೇಳಿ ಸರ್, ಇದ್ದೇ ಇದೆ. ಸರ್, ನನ್ನ ನಂಬರ್ ತಗೊಳ್ತೀರಾ? ನೀವು ಆಮೇಲೆ ಶೇರ್ ಮಾಡ್ತೀರಾ ಸರ್? ಹೇಳಿ ಮೇಡಮ್. ಓಕೆ, 9741 9741 ಆಯ್ತಾ ಸರ್? ಓಕೆ. 9255 ಹೇಳಿ ಮೇಡಮ್ ಇನ್ನೊಮ್ಮೆ. 9741 9741 ಓಕೆ 92 ಓಕೆ 5535 5535. ಓಕೆ. ಶೋರ್ ಮೇಡಮ್. 9741925534. ನಾಟ್ 34 ಸರ್. ಸರ್, ನಿಮ್ ನಂಬರ್ ಹೇಳಿ ಸರ್, ನಾನು ಬರ್ಕೊಳ್ತೀನಿ. 8860 ಸಾರಿ ಸರ್, ಕೇಳಿಸ್ತಾ ಇಲ್ಲ, ಕಟ್ ಆಗ್ತಾ ಇದೆ. 99860 99860 ಓಕೆ 61255 61255 99860 61255. ಎಸ್ ಮ್ಯಾಮ್. ಓಕೆ ರಾಜಶೇಖರ್. ಓಕೆ, ಇನ್ನು ಬೇಡಿ. ಯಾರು ಕ್ವಶನ್ ಕೇಳೋದಿದ್ಯಾ? ಏನಾದ್ರು ಸರ್ ಹತ್ರ ಹೇಳೋದಿದ್ಯಾ? ಏನಿಲ್ಲ ಮೇಡಮ್, ಒಂದು ಇವತ್ತು ಯಾರ್ಯಾರು ಇದ್ರಲ್ಲ ಅಟ್ಲೀಸ್ಟ್ ಸರ್ದು ಮತ್ತೆ ಈಗ ಯಾರು ಎಸ್ ಅಂತ ಹೇಳಿ ಅವ್ರದೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ದಯವಿಟ್ಟು. ಅಂಡ್ ಫರ್ದರ್ ಅಲ್ಲಿ ಕಮ್ಯುನಿಕೇಶನ್ ಮಾಡೋಣಂತೆ. ಆ ಗ್ರೂಪ್ ಯಾವಾಗ್ಲೂ ಇರ್ಲಿ, ಒಂದು ಒಳ್ಳೆ ಹೆಸರಿಡಿ ಗ್ರೂಪ್ಗೆ. ಹಾ ಸರ್, ಆಯ್ತು ಸರ್, ಇಡ್ತೀನಿ. ಓಕೆ. ಈಗ ನಮ್ ಟಾಪರ್ ಐಎಸ್ ಇಂದ ಪ್ರೆಸೆಂಟ್ ಮಾಡಿದೀವಿ. ನಿಮ್ ಸಹಕಾರನು ಬೇಕು ಸ್ಟೂಡೆಂಟ್ಸ್ ಗಳದ್ದು. ನಿಮಗೆ ಇನ್ನು ಇರುತ್ತೆ. ನಾನು ಮೇಡಮ್ RTI ನಲ್ಲಿ ನಾನು ಕ್ಲಾಸ್ ತಗೊಳ್ತೀನಿ ಮೇಡಮ್. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಗ್ಗೆ ನಾನು ಕ್ಲಾಸ್ ತಗೊಳ್ತೀನಿ. ಅಂಡ್ ಒನ್ ಮೋರ್, ಇವರು ಸರ್ ರಾಥೋಡ್ ಸರ್ ಅಂಡ್ ಇನ್ನೊಬ್ರು ಸರ್ಗೆ ಹೇಳಕ್ ಇಷ್ಟಪಡ್ತೀನಿ. ಸರ್ ಲೈನ್ ಅಲ್ಲಿ ಇದ್ದೀರಾ? ಎಸ್ ಸರ್, ಎಸ್ ಸರ್. ನಾನು ಅಣ್ಣಾ ಹಜಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸುಮಾರು ವರ್ಷಗಳು. ಅವ್ರ ಜೊತೆ ಲೋಕಪಾಲ್ ಹೋರಾಟದಲ್ಲಿ ನಾನು 13 ದಿನ ದೆಹಲಿಯಲ್ಲಿ ಜೈಲಲ್ಲಿ ಇದ್ದೆ. ನಾನು ಅದನ್ನು ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಅಂಡ್ ಒನ್ ಮೋರ್ ಥಿಂಗ್, ನಾನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಗೆ ಸಹ ಸದಸ್ಯನಾಗಿ ಸಹ ನಾನು ಕೆಲಸ ಮಾಡಿದ್ದೇನೆ. ವಂಡರ್ಫುಲ್ ಆಕ್ಟ್ ತರ್ಲಿಕ್ಕೆ. Okay. So the reason why myself and Rathod sir came out of judiciary is just to guide. In our times we did not have any mentors like ನಮ್ಗೆ ಆ ಟೈಮ್ ನಲ್ಲಿ ಈ ತರ ಮಾರ್ಗದರ್ಶಕರು ಯಾರು ಇರ್ಲಿಲ್ಲ.
Yes, ma'am. ಖಂಡಿತ ಸರ್. ನಾನು ಸುಮಾರು ಒಂದು 50ರಿಂದ 60 ಮಂದಿಗೆ ಎಲ್ಲ ಓದಿಸಿದ್ದೀನಿ. ನಮ್ದು ಮೇನ್ ಇಂಟೆನ್ಷನ್ ಅಷ್ಟೇ. ಶೋರ್ ಸರ್. ಸರಿ ಸರ್, ವೈಂಡ್ ಅಪ್ ಮಾಡೋಣ ಸರ್. Yes, sir. Yes, Yes, sir. Sure, sir. Thank you so much, sir. Thank you so Thank you much. and good night. ಶಫಿ ಸರ್, ಥ್ಯಾಂಕ್ ಯು. ನೀವು ಇಷ್ಟೊತ್ತು ಕ್ಲಾಸ್ ಅಲ್ಲಿ ಇದ್ದೀರಾ. ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಸರ್. Thank you, madam. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಎಲ್ಲರೂ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಲೀವ್ ಮಾಡ್ತೀನಿ ಕ್ಲಾಸ್. Yes.